ಈ ಅಮ್ಮ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಜೋಡಿ. ತರ್ಲೆ ತಮಾಷೆ ರೀಲ್ಸ್ಗಳಿಂದ ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತಾರೆ. ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ದಾರೆ. ಮಗಳು ಪುಟ್ ಮೇಡಮ್ ಅಂತಲೇ ಕರೆಸ್ಕೊಳ್ಳೋ ಕನ್ನಡ ಕಿರುತೆರೆಯ ಚಿರಪರಿಚಿತ ಬಾಲನಟಿ. ನಮ್ಮ ಜೊತೆ ಇದ್ದಾರೆ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಎನರ್ಜೆಟಿಕ್ ಅಮ್ಮ ಮಗಳು ತನುಜಾ ಹಾಗೂ ಮಹಿತಾ. ಹಾಯ್. ನಮಸ್ಕಾರ. ನಮಸ್ತೆ ಬುಜ್ಜಿ, ಹೇಗಿದ್ದೀರಾ? ಸೂಪರ್. ನೀ ಹೇಳು, ನೀ ಹೆಂಗಿದ್ಯಾ ಅಂತ. ನಾನು ತುಂಬಾ ಸೂಪರ್ ಆಗಿದೆ ಮತ್ತು ಅಫ್ಕೋರ್ಸ್ ಎಲ್ಲಿ ನೋಡಿದ್ರು ಪುಟ್ ಮೇಡಮ್ದೇ ನ್ಯೂಸು. ಯಾವ ಚಾನಲ್ ಚೇಂಜ್ ಮಾಡೋ ವಾಪಸ್ ನಾವು ಅಲ್ಲಿಗೆ ಪುಟ್ ಮೇಡಮ್ನೇ ನೋಡ್ಬೇಕಂತ ಹೋಗ್ತಾರೆ. ಅಯ್ಯೋ, ಫುಲ್ ಬ್ಯುಸಿ ಅಲ್ಲ ಇವಾಗ ನೀನು? ಫುಲ್ ಬಿಸಿ, ಟೈಮ್ ಸಿಗಲ್ಲ ಮನೇಲಿ. ಸ್ಕೂಲು ಮನೇಲೂ ಕಾಂಟೆಂಟ್ ಮಾಡ್ತಿರ್ತೀರಾ ಅಮ್ಮ ಮಗಳು ಸೇರ್ಕೊಂಡು. ಕಮ್ಮಿ ಆಗ್ಬಿಟ್ಟಿದೆ ಬುಜ್ಜಿ. ಈಗ ನೋಡಿದ್ರೆ ನಮ್ದು ಹಳೆಯದು ಯಾವ್ದೋ ಫೋಟೋ ಹಾಕ್ತಿರ್ತೀನಿ ಇದು, ಬಿಕಾಸ್ ಅವಳು ಫ್ರೀ ಇದ್ದು ಇಡೀ ದಿನ ಅವಾಗ ಒಂದು ಹಾಫ್ ಆನ್ ಅವರ್ ಕೇಳ್ಬೋದು ನಾನು ಕಂಟೆಂಟ್ಗೆ. ಅದರ್ವೈಸ್ ಓನ್ ಕಂಟೆಂಟ್ ಸ್ಟಾಪ್ ಆಗ್ಬಿಟ್ಟಿದೆ ನಂದು. ಎಲ್ಲ ಕೇಳ್ತಿರ್ತಾರೆ ಯಾಕೆ ಅಂದ್ರೆ ಬಿಕಾಸ್ ಅವಳಿಗೆ ಪ್ರೆಷರ್ ಆಗ್ಬಾರ್ದು, ಅವಳಿಗೆ ಶೂಟಿಂಗ್ ಅಂದ್ರೆ ಅಮ್ಮ ಬೇಡ ಅನ್ನೋ ತರ ಆಗ್ಬಾರ್ದು. ಅದಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೌದು. ಬಟ್ ಈಗ ನೀನು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತೀಯ ಅನ್ಕೋ, ಅಲ್ಲೂ ಯಾರು ನಿನ್ನ ಪುಟ್ ಮೇಡಮ್ ಅಂತ ಕರೀತಿರ್ತಾರಲ್ವಾ, ತುಂಬಾ ನಾನಿನ್ನ ಬಿಡಲಾರೆ. ಹೌದು, ಎಷ್ಟು ಜನ ಪುಟ್ ಮೇಡಮ್ ಅಂತ ಇರ್ತಾರೆ. ಸೊ ಹಂಗಂದ್ರೆ ಇವಾಗ ಪುಟ್ ಮೇಡಮ್ ಅಂತ ಕರೀಲಿಲ್ಲ ಅಂದ್ರೆ ನೀ ತಿರ್ಗದೇ ಇಲ್ಲ ಅಲ್ಲ? ಹಂಗೇನಿಲ್ಲ. ಇಲ್ಲ ಜಾಣೆ ಇದೆಯಾ. ಆ್ಯಂಡ್ ಸಖತ್ ಖುಷಿ ಆಗುತ್ತೆ ಅವಳ ಪರ್ಫಾರ್ಮೆನ್ಸ್ ನೋಡಿದ್ರೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವಳ ಕ್ಯಾರೆಕ್ಟರ್ ಏನಿದೆ ಅಷ್ಟು ಸಿಂಪಲ್ಲು ಇಲ್ಲ. ಬೇರೆ ಒಂದು ಒಂಥರ ಚಿಕ್ಕ ವಯಸ್ಸಿರೋ ರೋಲ್ಸ್ನ ನೋಡಿದ್ರೆ ಅದು ಬೇರೆ ಥರ ಇರುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ಒಂಥರ ಸೀರಿಯಲ್ ಇರೋದೇ ಒಂದು ಸೂಪರ್ಫಿಷಿಯಲ್ ಇರೋ ಅಂಥ ಒಂದು ಕ್ಯಾರೆಕ್ಟರ್ಸ್ ಇದೆ. ಅದ್ರ ಮೇಲೆ ಇವಳೇ ಒಂದು ಮೇನ್ ಕ್ಯಾರೆಕ್ಟ್ರು. ಸೊ ನಿಮಗೆ ಹೇಗೆ ಅನಿಸುತ್ತೆ ಅವಳು ಆ ಕ್ಯಾರೆಕ್ಟರ್ನ ಹೆಂಗೆ ಅರ್ಥ ಮಾಡ್ಕೊಂಡ್ಲು? ಆ್ಯಂಡ್ ನೀವೇನಾದ್ರು ಪ್ರಿಪ್ರೇಷನ್ ಮಾಡಿದ್ರ ಅವಳಿಗೆ? ಬಿಫೋರ್ ಅಂದರೆ ಒಂದು ಕ್ಯಾರೆಕ್ಟರ್ ಕೂರಿಸುವಾಗ ಅದಕ್ಕೆ ಅದರದ್ದೇ ಆದ ಇದು ಬೇಕು. ಅಂದರೆ ಅವಳು ಮಹಿತಾ ಇಸ್ ಡಿಫ್ರೆಂಟ್, ಹಿತಾ ಇಸ್ ಡಿಫ್ರೆಂಟ್. ಹಿತಾ ಅಂದರೆ ಹೆಂಗಿರಬೇಕು ಅನ್ನೋದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ ಬರೆದಿರ್ತಾರೆ, ಅದನ್ನು ಕ್ರಿಯೇಟ್ ಮಾಡಿರ್ತಾರೆ. ಅದನ್ನು ನಾನು ಫಸ್ಟ್ ಅರ್ಥ ಮಾಡಿಕೊಂಡು ಅವಳಿಗೆ ಅದು ಕೂರಿಸೋದಂದರೆ ಅವಳು ಬಿಗಿನಿಂಗ್ ಹೆಂಗಿರಬೇಕು, ಮಾತು ಬರೋದಿಲ್ಲ, ಅವಳು ಸ್ಯಾಡಲ್ಲಿ ಇರ್ತಾಳೆ, ಅಮ್ಮ ಇರೋದಿಲ್ಲ, ಅಪ್ಪನ ಮೇಲೆ ಕೋಪ ಇದೆ, ಯಾರ ಮೇಲೂ ನಂಬಿಕೆ ಇಲ್ಲ, ಯಾರೂ ಬೇಡ ನನಗೆ, ಅವಳಿಗೆ ಒಂದು ಗೊಂಬೆ, ಅಮ್ಮ ಗೊಂಬೆ, ಒಂದು ನಾಯಿ ಮರಿ, ಇಷ್ಟೇ ಅವಳ ಪ್ರಪಂಚ ಆಗಿರುತ್ತೆ. ಸೊ ಹಂಗಿರೋ ಒಂದು ಮಗು ಹೇಗಿರುತ್ತೆ, ಅದರ ಭಾವನೆಗಳೇನು, ಅದರ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದೆಲ್ಲ ಅನಲೈಸ್ ಮಾಡಿ ಅವಳಿಗೆ ಒಂದಷ್ಟು ಮ್ಯಾನರಿಸಮ್ಸ್ನ ಕೂರಿಸ್ಬೇಕಾಯ್ತು. ಬಿಗಿನಿಂಗ್ ನೀ ಹೇಳ್ದೆ, ನೀನು ಯಾವಾಗಲೂ ಯಾರನ್ನಾದ್ರೂ ಹೇಗೆ ನೋಡಬೇಕು ಇಷ್ಟೇ. ಅಂದರೆ ನೀ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕು. ಅದನ್ನು ನೀನು ಅಂದರೆ ಕೆಲವೊಂದು ಸತಿ ಮಕ್ಕಳಿಗೆ ಅದೇನು ಅಂತ ಅರ್ಥ ಆಗೋದಿಲ್ಲ. ಸಿಂಪಲ್, ನಿನಗೆ ಅದು ಎಕ್ಸಾಕ್ಟಾಗಿ ಇಂಥದ್ದೇ ಸೀನು ಅಂತ ಗೊತ್ತಾಗೋಷ್ಟು ದೊಡ್ಡೋಳಲ್ಲ ನೀನು. ಬಟ್ ನಿನಗೆ ಪೇಯ್ನ್ ಇದೆ, ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈಸಿ ವೇ ಟೆಕ್ನಿಕ್ಸ್ ಒಂದಷ್ಟು, ನಾನು ಇರಲಿ ಬಿಡಲಿ, ನಿಂದ ಹೆಂಗಿರಬೇಕು ನೋಡೋದೆಲ್ಲ ಅಂತ ಒಂದಷ್ಟು ಹೇಳ್ಕೊಟ್ಬಿಟ್ಟಿದ್ದೆ. ಅದು ಹೆಂಗಾಯಿತು ಅಂದರೆ ಅದು ಸೂಪರಾಗಿ ಅದು ಇದು ಮಾಡಿದೆ. ಆ್ಯಂಡ್ ಶಿ ಈಸ್ ಫಾಸ್ಟ್ ಲರ್ನರ್. ಹೇಳ್ಕೊಟ್ಟಿದ್ದನ್ನು ಅರ್ಥ ಮಾಡ್ಕೋತಾಳೆ. ಆ್ಯಂಡ್ ಇನ್ನೊಂದಷ್ಟು ಹೇಳಿದೆ, ಹೋಗಿ ಡೈರೆಕ್ಟರ್ ಹತ್ರ ಈ ಸೀನ್ ಹೆಂಗೆ ಬರಬೇಕು, ಎಷ್ಟು ಕೋಪ ತೋರಿಸ್ಬೇಕು, ಎಷ್ಟು ಅಳುಬೇಕು, ಅಂದರೆ ಅಳುನಲ್ಲೇ ಬೇರೆ ಬೇರೆ ಥರ ಇದೆ, ಯಾವ ಥರ ಅಳುಬೇಕು ಅದೆಲ್ಲ ಫಸ್ಟೇ ಕೇಳ್ಕೊ, ಅದಕ್ಕೆ ಬೇಕಾದ ಮೂಡಿಗೆ ಬಾ ಮಾಡು ಅಂತ ಹೇಳ್ತಿದ್ದೆ. ಬಿಗಿನಿಂಗ್ ಒಂದಷ್ಟು ದಿನ ಜೊತೆಲಿರ್ತೀನಿ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುವಾಗಲೂ ಅವಳಿಗದು ಗೊತ್ತಿಲ್ಲದೆ ಆ ಪಾತ್ರ ಆಗ್ಬಿಡ್ಬೇಕು ಅವಳು ಆ್ಯಕ್ಷನ್ ಅಂದ ತಕ್ಷಣ. ಅಲ್ಲಿವರೆಗೂ ನಾನು ಹಿಂದೆ ಮುಂದೆ ಇದು ನೋ 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 ನೀನು ಔಟ್ ಆಫ್ ದ ಬಾಕ್ಸ್ ಹೋಗ್ತಿದ್ಯಾ, ಕ್ಯಾರೆಕ್ಟರ್ ಬಿಟ್ಟು ಹೋಗ್ತಿದ್ಯಾ ಅಂತ ಅಲರ್ಟ್ ಮಾಡ್ತಿದ್ದೆ. ಒನ್ ಪಾಯಿಂಟಿಗೆ ನಾನು ಇರಲಿ ಬಿಡಲಿ, ನಮ್ಮ ತಾಯಿ ಜೊತೆ ಹೋದ್ರೂ ಆರಾಮಾಗಿ ಡೈರೆಕ್ಟರ್ ಹೇಳಿದ್ದನ್ನು ಕೇಳಿಕೊಂಡು, ಅವಳು ಕನ್ನಡ ಚೆನ್ನಾಗಿ ಓದ್ತಾಳೆ, ಅವಳೇ ಡೈಲಾಗ್ ಎಲ್ಲ ಓದ್ಕೊಂಡು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡ್ಬರ್ತಾಳೆ. ಸೊ ಖುಷಿ ಇದೆ, ಅಷ್ಟು ದೊಡ್ಡವಳು ಆಗ್ಬಿಡ್ಲು ನನ್ನ ಮಗಳು ಅಂತ ಅನಿಸು. ಸೊ ಹಿತಾ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಅಮ್ಮ ಹೇಳ್ತಿದ್ರಲ್ಲ ಅವಳು ಇಷ್ಟು ಸೈಲೆಂಟ್ ಇದ್ದಾಳೆ ಹಾಗೆ ಹೀಗೆ ಅಂತ. ಸೊ ಮಹಿತಂಗೂ ಹಿತಂಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ತುಂಬ ಡಿಫ್ರೆನ್ಸ್. ಒಂದು ಎರಡು ಡಿಫ್ರೆನ್ಸ್ ಹೇಳು. ಮಹಿತಾ ಯಾವ ಥರ ಹುಡುಗಿ, ಹಿತ ಯಾವ ಥರ ಹುಡುಗಿ? ಹಿತ ಅಂದರೆ ಅಮ್ಮನ ನೆನಪಲ್ಲೇ ಯಾವಾಗಲೂ ಇರ್ತಾಳೆ. ಮಹಿತಾ ಎಲ್ಲರ ಜೊತೆ ಖುಷಿಯಾಗಿರ್ತಾಳೆ. ಆಮೇಲೆ ಹಿತ ಇನ್ ಬಿಟ್ವೀನ್
ಹಿತಾ ಅಮ್ಮ ಇದ್ರ ಜೊತೆಲಿ ಇರ್ಲಿ, ಅಮ್ಮ ಯಾಕೆ ಬಿಟ್ಟು ಹೋದ್ಲು ಅಂತಿರ್ತಾಳೆ. ಮಹಿತಾ ಅಪ್ಪ ಅಮ್ಮ ಇಲ್ಲ ಇವತ್ತು ಅಂತಿರ್ತಾಳೆ. ಅಮ್ಮ ಇಲ್ಲ ನಾನು ಟಿವಿ ನೋಡ್ಬೋದು, ಅಮ್ಮ ಇಲ್ಲ ನಾನು ಬೇಕಾದ ಆಟ ಆಡ್ಬೋದು, ಅಮ್ಮ ಇಲ್ಲ ಅಜ್ಜಿ ಮೇಲೆ ರೇಗ್ಬೋದು, ಅಮ್ಮ ಇಲ್ಲ ತರಲೆ ಮಾಡ್ಬೋದು, ಓಡ್ಬೋದು, ಬೀಳ್ಬೋದು. ಮಹಿತಾ ಆ ಥರ ಇರೋದಿಕ್ಕೇನೆ ಹಿತಾ ಅಷ್ಟು ಒಳ್ಳೆ ಕಲಾವಿದೆ, ಅಂದರೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಆಚೆ ಬಂದಿದ್ದು. ಒಂದು ವೆರಿ ಮೇಜರ್ ಪಾಯಿಂಟ್ ಹೇಳಿದೆ ಮಹಿತಾ, ವೆರಿ ಸಿಂಪಲ್. ಹಿತಾ ತುಂಬ ಕ್ವೈಟು ಶೈ, ಅಮ್ಮನೇ ನೆನೆಸ್ಕೋತಿರ್ತಾಳೆ. ಮಹಿತಾ ಇಸ್ ಲೈಕ್ ಎಲ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡ್ಕೊಂಡು ರೇಗಿಸ್ಕೊಂಡು ಒಟ್ನಲ್ಲಿ ಬಿಂದಾಸ್ ಆಗಿರ್ತಾಳೆ ಮಹಿತಾ. ವೆರಿ ಗುಡ್. ಆ್ಯಕ್ಚುಲಿ ನೀನು ಫಸ್ಟ್ ಕ್ಯಾಮ್ರಾ ಸ್ಟೇಜ್ ಅಂತ ಹತ್ತಿದ್ದು ನಾನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಅಲ್ಲಿ ಅಲ್ವಾ? ಅಫ್ಕೋರ್ಸ್ ಒಂದು ಫ್ಯೂ ಇಯರ್ಸ್ ಹಿಂದೆ ನೀನು ಮಾಡಿದ್ದು ಆ ಶೋನ. ಬಟ್ ಆ ಶೋ ಅಲ್ಲಿ ನಿನಗೆ ತುಂಬ ಮೆಮರೀಸ್ ಇರುತ್ತೆ, ನಿಂಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳು. ನನ್ನಮ್ಮ ಸೂಪರ್ ಸ್ಟಾರ್ ಶೋ ಹೇಗಿತ್ತು ನಿನಗೆ? ತುಂಬ ಚೆನ್ನಾಗಿತ್ತು. ನಾನು ಈಗಲೂ ಅದನ್ನ ತುಂಬ ಮಾಡ್ಕೋತಿದ್ದೆ. ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ವಿ ನನ್ನ ಫ್ರೆಂಡ್ಸ್ ಎಲ್ಲ. ರಿಯಾಲಿಟಿ ಶೋ ಅಲ್ಲಿ ಆಟ ಆಡ್ತಿದ್ವಿ ನಾವು, ಅಮ್ಮ ಮಗು ಆ ಥರ. ಅದು ರಿಯಾಲಿಟಿ ಶೋಲೂ ಆಡಬೇಕು, ನಾರ್ಮಲ್ ಟೈಮಲ್ಲೂ ಆಡಬೇಕು. ಅವ್ರ ಸ್ಟೇಜ್ ಮೇಲೂ ಅದೇ ಥರ ಒಂದು ಟಾಸ್ಕ್ ಏನೋ ಕೊಡೋರು, ಗೇಮ್ಸ್ ಎಲ್ಲ. ಬಟ್ ನಿಂಗೆ ಒಳ್ಳೆ ಫ್ರೆಂಡ್ಸ್ ಆದರೂ ಮಾತ್ರ ಫಾರ್ ಲೈಫ್ ಅಲ್ಲ, ಮರೆಯಂಗೆ ಇಲ್ಲ. ಆ್ಯಂಡ್ ನನ್ನಮ್ಮ ಸೂಪರ್ ಸ್ಟಾರ್ ಅನ್ನೋ ಒಂದು ಶೋ, ಆ ಒಂದು ಪ್ಲ್ಯಾಟ್ಫಾರ್ಮ್ ಇರಬಹುದು, ಅದು ನಿಮಗಾಗಿರ್ಬೋದು ಅಥವಾ ಮಹಿತಂಗಾಗಿರ್ಬೋದು. ಹೌ ವಾಸ್ ಇಟ್? ಅದಾದ ನಂತರ ಆ ಸ್ಟೇಜಿಂದ ನಿಮಗೆ ಏನೆಲ್ಲ ಸಿಕ್ಕಿದೆ ಅಂತ ಅನ್ಸುತ್ತೆ? ನನ್ನ ಡ್ರೀಮ್ ಇದು ಒಂಥರ. ಯಾಕೆಂದರೆ ಅವಳ 4 ವರ್ಷಕ್ಕೆ ಬಂದಲ್ಲ, ಆ ಏಜಲ್ಲಿ ನಾನು ಹಳ್ಳೀಲಿ ಇತ್ಕೊಂಡು ಅಂಗನವಾಡಿಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿ ಆ್ಯಕ್ಟ್ ಮಾಡ್ತಿದ್ದೆ. ಸ್ಟೇಜ್ ಮೇಲೆ ನಾಟಕ ಮಾಡೋದು, ಹಾಡೋದು, ಅದು ನನ್ನ ಲೈಕ್ ಹೆಂಗೆ ಅಂದರೆ ನಾನು ಬೇರೆ ಅಲ್ಲ, ಈ ಕಲೆಗಳು ಬೇರೆ ಅಲ್ಲ ಅನ್ನೋ ಥರ ನನಗೆ ಅಷ್ಟು ನಾನು ಅದನ್ನು ಬದುಕ್ತಿದ್ದೆ. ಸೊ ಒಬ್ಬ ಕಲಾವಿದಂಗೆ ಅವಕಾಶ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸಮ್ಹೌ ನನಗೆ ರೈಟ್ ಆಪರ್ಚುನಿಟೀಸ್ ರೈಟ್ ಟೈಮ್ಗೆ ಸಿಕ್ಕಾಗ ನಾನು ತೊಗೊಳಕ್ಕಾಗಿಲ್ಲ, ನನಗೆ ಬೇಕಾದಾಗ ಸಿಕ್ಕಿಲ್ಲ, ಹಂಗಿರ್ಬೋದು. ನನಗೆ ಮಗು ಅಂತ ಆದಾಗ ಡೆಫಿನೆಟಾಗಿ ನಮ್ಮ ತಂದೆ ತಾಯಿ ಅವ್ರಿಗಿದ್ದ ಲಿಮಿಟೇಷನ್ಸಲ್ಲೇ ನನಗೆ ಎಷ್ಟು ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಇವತ್ತು ನಾ ಇಲ್ಲೆಲ್ಲೋ ಇದ್ದೀವಿ, ಇಲ್ಲ ಅವಕಾಶಗಳಿದೆ, ಅದನ್ನು ಕೊಡಿಸೋ ಅಂಥ ಸ್ವಲ್ಪ ಶಕ್ತಿನ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂದಾಗ ನನ್ನ ಮಗುನ ನಾನು ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದಿರುತ್ತೆ. ತುಂಬ ಪ್ಯಾಷನೇಟಾಗಿ ಅವಳನ್ನು ಬೆಳೆಸ್ತಿದ್ದೆ. ಅವಳು ಪ್ರೆಗ್ನೆನ್ಸಿನಲ್ಲಿ ಬ್ರೇಕ್ ತೊಗೊಂಡೆ ಕಂಪ್ಲೀಟ್. ಅವಳಿಗೇನೆ ಹುಟ್ಟಿದಾಗಿಂದಲೂ ಅದು ಕಣ್ಬಿಟ್ಟು ನೋಡ್ದಾಗಿಂದಲೂ ಅಂಗೈಲಿ ಇಟ್ಕೊಂಡು ಮಾತಾಡೋದು, ಅವಳಿಗೆ ಹಾಡೋದು, ಗೊತ್ತಿಲ್ಲದೆ ನನ್ನಲ್ಲೇನಿತ್ತು ಅದು ಅವಳ ಜೊತೆನೇ ಆಗ್ತಾ ಬರ್ತಿತ್ತು. ಲೈಕ್ ಹೆಂಗೆ ಅಂದರೆ ಏನೋ ಒಂದು ಮಾಡಿಸ್ತೀನಿ, ಅವಳು ಆರ್ಟಿಸ್ಟ್ ಆಗ್ತಾಳೆ ಅಥವಾ ಏನೋ ಒಂದು ಅದು ಚಾನಲ್ಗೆ ಹೋಗ್ತಾಳೆ ಇನ್ನೊಂದಲ್ಲ, ಬಟ್ ಅದೇ ಫೀಲ್ಡಲ್ಲಿ ಇರ್ತಾಳೆ ಅನ್ನೋದು ಎಷ್ಟು ಹೋಪ್ಸ್ ಇತ್ತಂದರೆ, ಅವಳಿಗೆ 11 ತಿಂಗಳಲ್ಲಿ ಕಿವಿಗೆ ಚುಚ್ಚಿಸ್ತೀವಲ್ಲ ಹೆಣ್ಮಕ್ಳಿಗೆ, ಈ ಲೋಲಾಕ್ ಚುಚ್ಚಿಸ್ತಾರಲ್ಲ, ನಾನು ಪ್ಲೈನ್ ಒಂದು ರಿಂಗ್ ಹಾಕಿದ್ದೆ. ಹೆಣ್ಮಗುಗೆ ಪ್ಲೈನ್ ಹಾಕಿದ್ಯಾ, ಜುಮ್ಕಿ ಥರ ಬೇಕಲ್ವಾ ಅಂತ. ಇಲ್ಲ, ನಾನು ಗಂಡು ರೋಲ್ ಹಾಕಿದ್ರೆ, ಅವಳಿಗೆ ಗಂಡು ಮಗುದು ಡ್ರೆಸ್ ಹಾಕಿದ್ರೆ ಮ್ಯಾಚ್ ಆಗಂಗಿರ್ಬೇಕು, ಹೆಣ್ಮಗುದು ಹಾಕಿದ್ರೆ ಅದ್ರೊಳಗಡೆ ಹಿಂಗೆ ಜುಮ್ಕಿ ಹಿಂಗೆ ಹಾಕಿದ್ರೆ, ಸೊ ಇಯರಿಂಗ್ಸು ಹಾಕ್ಬೋದು. ಇದು ನನಗೆ 11 ತಿಂಗಳಂದರೆ ನಾನು ಮುಂಚೆನೇ ನನ್ನ ಮೈಂಡಲ್ಲಿ ಫಿಕ್ಸ್, ನಾನು ಇದೆಲ್ಲ ಮಾಡಿಸ್ತೀನಿ, ಅದಕ್ಕೆಲ್ಲ ವೇಷನೂ ಹಾಕ್ತೀನಿ, ನಾನು ಏನು ಬೇಕೆಲ್ಲ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಸೊ ಅದೆಲ್ಲ ಮಾಡ್ತಿದ್ದೆ. 2 ವರ್ಷದಲ್ಲಿ ಎಲ್ಲ ಫ್ರೀಡಮ್ ಫೈಟರ್ಸ್ ಡ್ರೆಸ್ಸು ಹಾಕಿದ್ದೀನಿ ಅವಳಿಗೆ. ಅದು ತುಂಬ ಜನ ಇಷ್ಟಪಡೋರು. ಎವ್ರಿ ಇವೆಂಟಲ್ಲಿ ಹಬ್ಬ ಇನ್ನೊಂದಿದ್ರೆ, ಇವತ್ತು ಯಾಕೆ ಮಹಿತಂಗೆ ಡ್ರೆಸ್ ಹಾಕಿಲ್ಲ, ಒಂದು ಇವೆಂಟ್ ಮಿಸ್ ಮಾಡಿದ್ರೆ ಮೆಸೇಜ್ ಬರೋದು ನನಗೆ. ಸೊ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಇದೆ ಅವಾಗ. ಸೊ ಹಂಗೆ ಜನ ಕನೆಕ್ಟ್ ಆಗ್ತಿದ್ರು. ಸಂಹೋ ಅದನ್ನೆಲ್ಲ ಗುರ್ತಿಸಿ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಮಗುಗೆ ಅವಕಾಶ ಸಿಗುತ್ತೆ ಅನ್ನೋ ಹೋಪ್ಸ್ ಇತ್ತು ನನಗೆ. ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಒಂದು ರಿಯಾಲಿಟಿ ಶೋ ಫಸ್ಟ್ ಟೈಮ್ ಬರುತ್ತೆ, ಇವಳ ಜೊತೆಗೆ ನನಗೂ ಒಂದು ಸ್ಟೇಜ್ ಮಗು ಯಾಕೆ ನೀವು ಬನ್ನಿ ಅಂತ. ಹೌದು, ನನಗೂ ಒಂದು ಸ್ಟೇಜ್ ಸಿಗುತ್ತೆ. ಅವಳ ಜೊತೆ ನಾನು ಹಾಡ್ತೀನಿ, ನಾನು ಕುಣಿತೀನಿ, ನಾನು ಅಭಿನಯಿಸ್ತೀನಿ, ಆಟ ಆಡ್ತೀನಿ. ಅಂದರೆ ಗೊತ್ತಿಲ್ಲ, ಅವಳು ಬರುವಾಗ ಸುಮ್ಮನೆ ಬರಲಿಲ್ಲ, ಅವಳ ಜೊತೆಗೆ ನನ್ನೆಲ್ಲ ಕನಸುಗಳನ್ನು ಅವಳು. ಸೊ ಅದು ತುಂಬ ಸ್ಪೆಷಲ್ ಇತ್ತು ನನಗೆ. ನಾನು ಬದುಕ್ತೆ ಆ್ಯಕ್ಚುಲಿ. ನನಗೆ ಅಂದರೆ ಎಷ್ಟೋ ವರ್ಷದ ನನ್ನ ಕನಸು ಒಂದು ವೇದಿಕೆ ಸಿಕ್ಕಿದ್ದು, ಅದು ಮಗಳ ಜೊತೆ ವೇದಿಕೆ ಹಚ್ಚಿದ್ದು, ಅದೊಂಥರ ಡ್ರೀಮ್ ಥರ ಇತ್ತು ನನಗೆ. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅವಳೆಲ್ಲೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಖುಷಿ ಏನಂದರೆ ಒಂದೇ ಒಂದು ಸಣ್ಣ ಅವಕಾಶಕ್ಕೂ ನಾವಾಗೆ ಯಾರನ್ನೂ ನನ್ನ ಮಗಳಿಗೆ ಒಂದು ಚಾನ್ಸ್ ಕೊಡಿ ಅಂತ ನಾನು ಕೇಳಿಲ್ಲ. ನನ್ನ ಖುಷಿಗೆ ನಾವು ವಿಡಿಯೋ ಮಾಡ್ತಿದ್ವಿ, ಏನೇನೋ ಪ್ರಯತ್ನ ಮಾಡ್ತಿದ್ದೆ ಅವಳ ಜೊತೆ. ಅದನ್ನು ನಾನು ಸೋಷಿಯಲ್ ಮೀಡಿಯಾಗೆ ಹಾಕತ್ತಿದ್ದೆ. ಅದನ್ನು ಗುರುತಿಸಿ ಯಾರ್ಯಾರೋ ರೆಫರ್ ಮಾಡಿ ನನಗೆ ಚಾನಲಿಂದ ಕಾಲ್ ಬಂದು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಯಿತು. ಅದಾದಮೇಲೂ ಅವಳು ನಾನು ಇಲ್ಲಿದ್ದೀವಿ ಅಂದರೆ
ಅದು ನನಗೆ ಗೊತ್ತಿರೋದೇನೋ ಸಣ್ಣದು ಕಲೆನ ನಾನು ಅವಳಿಗೆ ತುಂಬಿದ್ದೀನಿ. ಅದನ್ನು ಅವಳು ತುಂಬ ಪ್ರೀತಿಯಿಂದ ಕಲಿತು ಅಡಾಪ್ಟ್ ಮಾಡಿಕೊಂಡು ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಿದ್ಲು. ಹಾಗಾಗಿ ಪ್ರತಿಯೊಂದು ಶೋ ಇನ್ನೊಂದು ಅವಕಾಶನ ಹುಟ್ಟು ಹಾಕ್ತು. ಅದನ್ನು ಅವಳು ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ಲು. ಅವಳು ಏಜಿಗೆ ಮೀರಿ ಶ್ರಮ ಹಾಕಿದ್ಲು. ಅದರಿಂದ ಒಂದಾದ್ಮೇಲೆ ಒಂದು ಅಪರ್ಚುನಿಟಿ ಸಿಗ್ತಾ ಹೋಯಿತು. 4 ವರ್ಷ ಇದ್ದಾಗ ಅವಳು ನನ್ನ ಸ್ವಲ್ಪ ಯಂಗೆಸ್ಟ್ ಕಂಟೆಸ್ಟೆಂಟ್ ಸ್ಟೇಜ್ ಹತ್ತಿದ್ದು. ಈಗ 4 ವರ್ಷ 8 ವರ್ಷದಲ್ಲಿದ್ದಾಳೆ. ಸೊ 2 ರಿಯಾಲಿಟಿ ಶೋ ಮಾಡಿದ್ಲು, 2 ಸೀರಿಯಲ್ ಮಾಡಿದ್ಲು, ಮೂವಿ ಶಿವಣ್ಣನ ಜೊತೆ ಮೂವಿ ಎಲ್ಲ ಮಾಡಿದ್ಲು. ಆ್ಯಂಡ್ ಸೋಷಿಯಲ್ ಮೀಡಿಯಾಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾಳೆ. ತುಂಬ ಪ್ರೀತಿಯಿಂದ ಅವಳ ಬಗ್ಗೆ ಜನ ಮಾತಾಡ್ತಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು? ಸೊ ಐ ಆಮ್ ಹ್ಯಾಪಿ. ನನ್ನಮ್ಮ ಸೂಪರ್ ಸ್ಟಾರ್ ತುಂಬ ಪ್ರಿಷಿಯಸ್. ಆ್ಯಂಡ್ ಕಲರ್ಸ್ ಕನ್ನಡ ಆ ಅಪರ್ಚುನಿಟಿ, ಆ ನೆನಪುಗಳು, ಅದು ಲೈಫ್ ಟೈಮಿಗೆ ನನಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಜರ್ನಿ ಎಷ್ಟು ಪಾಸಿಟಿವ್ ಆಗಿ ಶುರುವಾಗುತ್ತೆ ಅನ್ನೋದ್ರ ಮೇಲೆ ಜರ್ನಿ ಹೆಂಗೋಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ, ಅದು ಅಷ್ಟೇ ನಿಜ. ತುಂಬ ಚೆನ್ನಾಗಿ ಜರ್ನಿ ಶುರುವಾಯಿತು. ಒಂದು ಭಯದಲ್ಲಿ ಫಸ್ಟ್ ನಾನೇ ಎಲಿಮಿನೇಟ್ ಆಗೋದು ಅಂದ್ಕೊಂಡು ಕಾಲಿಟ್ಟಿದ್ದು, ಹಂಗೆ ಇದ್ದಿದ್ದು. ಇಲ್ಲ ಸೆಮಿಫಿನಾಲೆ ಹೊರಗೆ ಹೋದ್ವಿ. ಬಟ್ ಫಸ್ಟ್ ಎಲಿಮಿನೇಷನ್ ಅನ್ನೋದು ಭಯ ಇತ್ತು. ಬಿಕಾಸ್ ನಮಗೆ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ, ಇನ್ನೊಂದಿಲ್ಲ. ಐ ಡೋಂಟ್ ನೋ. ಅವಳು ಟೂ ಯಂಗ್ ಆ್ಯಂಡ್ ಶಿ ಈಸ್ ವೆರಿ ಶೈ. ಆವಾಗ ಮಾತಾಡೋದು ಅವಳಿಗೆ ಓಪನ್ ಅಪ್ ಆಗೋಕ್ಕೆ ಟೈಮ್ ತಗೋತಿದ್ಲು, ಹೆಂಗಾಗುತ್ತೋ ಏನೋ ಅಂತ. ಬಟ್ ತುಂಬ ಚೆನ್ನಾಗಿ ಅದು ಎಫರ್ಟ್ ಹಾಕ್ತು. ಸಮ್ಹೌ ನಮ್ಮ ಎಫರ್ಟ್ಗೆ ದೇವ್ರ ಅವಕಾಶ ಕೊಡ್ತಾ ಹೋದ. ಗುರ್ತಿಸೋ ಮನಸ್ಸುಗಳು ನಮ್ಮ ಸುತ್ತ ಇದ್ದಿದ್ದರಿಂದ ಇಲ್ಲಿವರೆಗೂ ಅವಳು ಬಂದು ನಿಂತಿದ್ದಾಳೆ. ಸೊ ಅದಕ್ಕೆಲ್ಲ ನನ್ನಮ್ಮ ಸೂಪರ್ ಸ್ಟಾರ್ ಆ್ಯಂಡ್ ಟೀಮ್ ಕಾರಣ. ನಂಗೆ ಅದು ತುಂಬ ಸ್ಪೆಷಲ್. ಅಲ್ಲ, ನನಗನ್ಸುತ್ತೆ ಅದು ಮ್ಯೂಚುವಲ್ ಅಂತಾರೆ. ಆ ಥರ ಸ್ಟೇಜ್ ಸಿಕ್ಕಾಗ ಬಳಸ್ಕೋಬೇಕಲ್ಲ. ಆ್ಯಂಡ್ ಮಹಿತಾಂಗ ನಾಲೆಡ್ಜೇ ಇರಲಿಲ್ಲ, ಇದೊಂದು ಸ್ಟೇಜು, ನನ್ನ ಜನ ಗುರ್ತಿಸ್ತಾರೆ, ಈ ಥರ ಚಾನಲ್ಲು, ಇದು ಶೋ ಅಂತ. ಬಟ್ ನೀವು ಹೇಳ್ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ನಾನೇ ನೋಡಿದ್ದು, ವಿಟ್ನೆಸ್ ಮಾಡಿದ್ದೀನಿ ನನ್ನ ಕಣ್ಣಾರೆ. ನನ್ನಮ್ಮ ಸೂಪರ್ ಸ್ಟಾರ್ ಜರ್ನಿ ಹೇಗಿತ್ತು ನಿಮ್ಮದು ಅಂತ. ಈಗ ಆ ಜರ್ನಿ ಎಲ್ಲ ಆಯಿತು. ಆಮೇಲೆ ಇನ್ನು ಜನ ಎಲ್ಲ ಗುರ್ತು ಹಿಡಿಯೋಕ್ಕೆಲ್ಲ ಶುರು ಮಾಡ್ತಾರೆ. ಮಹಿತಾ ಅಂದರೆ ಯಾರಂತ ಗೊತ್ತಿವಾಗ. ಮಹಿತಾ ಅಂದರೆ ಇಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಬಾಲನಟಿ ನಮ್ಮ ಇಂಡಸ್ಟ್ರೀಲಿ. ಈ ಹೆಸರು ನಿನಗಿಷ್ಟನಾ, ಮಹಿತಾ ಅನ್ನೋದು? ನಂಗೆ ತುಂಬ ಇಷ್ಟ. ಅದರ ಮೀನಿಂಗು ತುಂಬ ಇಷ್ಟ. ಹೇಳು, ಮೀನಿಂಗ್ ಏನು ಹೇಳ, ನಿನ್ನ ಹತ್ರನೇ ಕೇಳಬೇಕು. ಗ್ರೇಟ್ನೆಸ್. ನೀವು ಹುಟ್ಟಿದಾಗಲೇ ಶ್ಯೂರ್ ಇದ್ರಿ ಅಲ್ಲ. ಮುದಾ ಬುಜ್ಜಿ, ಮುದಾ ಅಂತೇಳಿ ನನ್ನ ಫೇವ್ರೇಟ್ ಹೆಸರಿದ್ದು ಮುದಾ ಅಂದ್ರೆ ಹ್ಯಾಪಿನೆಸ್, ಮಂದಹಾಸ. ನೀವು ಹಂಗೆ ಕೂಡ ಈಗಲೂ ಕರಿತೀರಲ್ಲ. ಮುದಾ ಮನೇಲಿ ಅವಳನ್ನ ಮುದಾ ಅಂತ ಬರ್ತನೆ ಬಂದಿತ್ತು. ಮುದಾ ಅಂತ ಹೇಳಿ ಹುಡುಕಿಟ್ಟಿದ್ದು. ಎಲ್ಲೂ ಹುಡುಕಿದ್ರು ಯಾರು ಆ ಹೆಸರಿಟ್ಟಿಲ್ಲ. ಕನ್ನಡದ ಅಚ್ಚ ಕನ್ನಡದ ಹೆಸರು. ಬಟ್ ನನ್ನ ಗಂಡಂಗೆ ತುಂಬಾ ಚಿಕ್ಕದಾಗೋಯ್ತು. ಪ್ರಾಪರ್ ಹೆಸರು ಫೀಲ್ ಕೊಡ್ಬೇಕು ಅಂತ ಹೇಳಿ ಆಗ ಯೋಚನೆ ಮಾಡಿದಾಗ ಅವ್ನಿಗೆ ಮಹೇಂದ್ರ ಸಿಂಗ್ ಧೋನಿ ಬಹಳ ಇಷ್ಟ. ಮಹಿ ಅಂತ ಕರೆದ್ರೆ ನನ್ನ ಗಂಡಂಗೂ ಖುಷಿ ಆಗುತ್ತೆ. ಮಹಿತಾ ಅನ್ನೋ ಮೀನಿಂಗ್ ಚೆನ್ನಾಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ಈ ಮಹಿತಾ ಒಳ್ಳೆ ಪ್ರಿನ್ಸಸ್ ಥರ ಫೀಲ್, ಅದೊಂಥರ ರಾಣಿ ಫೀಲ್ ಕೊಡುತ್ತೆ, ಅದು ಹೆಸರು ಚೆನ್ನಾಗಿದೆ ಅಂತ. ಸೊ ಸರಿ ಅಂದ್ಬಿಟ್ಟು ಮಹಿತಾ ಅಂತ ಹೇಳಿ ಅಫಿಷಿಯಲ್ ನೇಮ್ ಇಟ್ವಿ. ಮುದಾ ಅಂತ ಬರ್ತ್ ನೇಮ್. ನನಗೆ ಈಗಲೂ ಮುದಾ ಮೇಲೆ ಜಾಸ್ತಿ ಪ್ರೀತಿ. ಮಹಿತಾ ನಾನೇ ಚೂಸ್ ಮಾಡಿದ್ದು. ಆ್ಯಂಡ್ ಅವಳಿಗೆ ಮಹಿತಾ ಅನ್ನೋದಕ್ಕೆ ನಿಂಗೆ ಎಷ್ಟಿಷ್ಟ ಅಂತ ಕೇಳಿದ್ರಲ್ಲ, ಜನಕ್ಕೆ ಮಹಿತಾ ಅಂದ ತಕ್ಷಣ ಮಹಿತಾ ಅಲ್ಲ ಮೋಹಿತಾ, ಮಹಿತಾ ಅಂತ ಕರೆಯೋರೆ ಅಪರೂಪ. ಮನ್ವಿತಾ ಎಲ್ಲಾ ತರ ಮಾಯಿಂದ ಬರೋ ಅಷ್ಟು ಹೆಸರು ಅವಳು ಕರೀತಾರೆ ಜನ. ಒಳ್ಳೊಳ್ಳೆ ಅರ್ಥ ಇರೋ ಹೆಸರನ್ನ ಕರೆದಿದ್ದಾರೆ. ಸೊ ಅವಳಿಗೆ ಅದೆಲ್ಲ ಸಿಗ್ಲಿ ಜೀವನದಲ್ಲಿ ಅನ್ನೋ ತರ. ಹೌದು. ಅಂಡ್ ನಾವು ನೋಡಿದೀವಿ, ನೀವು ಮುದಾ ಅಂತ ಕರೆಯೋದೂ ರೀಲ್ಸ್ ಅಲ್ಲಿ ಇರ್ಬೋದು, ಅದ್ರಲ್ಲೆಲ್ಲ ನೋಡಿದೀವಿ ನಾವು. ಸೊ ವೆರಿ ಬ್ಯೂಟಿಫುಲ್ ನೇಮ್ ನೀವು ಚೂಸ್ ಮಾಡ್ರಿ, ಒಳ್ಳೆ ಹೆಸರು ಇಟ್ಟಿದ್ರೆ. ಆ್ಯಂಡ್ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಹೆಸರಿಂದ, ಅದನ್ನ ಹೇಳ್ಕೊಬೇಕಾದ್ರೆ ಶಿ ಸೋ ಗ್ರೇಟ್ಫುಲ್ ಟು ಯು. ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಟಿದ್ದೀರಾ ಅಂತ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನಾನು ಈಗೇನು ಹೇಳ್ತಿದ್ದೆ, ಅದರಲ್ಲೆಲ್ಲ ರೀಲ್ಸಲ್ಲೆಲ್ಲ ನೋಡಿದ್ದೀವಿ ನಾವು. ಈ ಕಾನ್ಸೆಪ್ಟ್ ನೀವು ಮಾಡ್ತೀರಾ ಅದೆಲ್ಲ ಗೊತ್ತಿದೆ ನಮಗೆ. ಬಟ್ ಮಹಿತಾ ಯಾವ ರೀತಿ ಸಜೆಸ್ಟ್ ಮಾಡೋದಿರ್ಬೋದು, ಮಾಡ್ತಾಳ? ಕೆಲವೊಂದೆಲ್ಲ ಮಾಡ್ತಾಳೆ. ಈಗ ನಾನು ಮರ್ತೋದೆ. ಇವತ್ತೊಂದು ಇಂಗ್ಲೀಷ್ ಸಾಂಗ್ ಬರ್ದಿದೆ ಅವಳೆ ಓನಾಗಿ. ಬರ್ದ್ಬಿಟ್ಟು ಅಮ್ಮ ನೋಡಿ ನಾನೇ ಬರ್ದಿದ್ದೀನಿ ಅಂದ್ಕೊಟ್ಲು. ನಂಗೆ ಐ ಆಮ್ ಸರ್ಪ್ರೈಸ್ಡ್. ಅದು ಫುಲ್ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರ್ದಿರ್ಲಿಲ್ಲ. ಇದನ್ನ ನೀಟಾಗಿ ಬರೀ, ಆಮೇಲೆ ಅದನ್ನ ಶೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟೆ. ನಾನು ಇಲ್ಲಿ ತರೋದು ಮರ್ತ್ಬಿಟ್ಟೆ. ನನಗೆ ಫಸ್ಟ್ ಟೈಮ್ ಅವಳು ಏನೋ ಬರ್ದ್ಬಿಟ್ಟು ಅಮ್ಮ ಏನೋ ಕವಿತೆ ಬರ್ದಿದ್ದೀನಿ ಅಂದ್ಕೊಟ್ರೆ ಹೆಂಗೆ ಅನ್ಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬರ್ದಿದ್ಲು. ಯು ಡೋಂಟ್ ಬಿಲೀವ್, ಅದು ಆ ಏಜಿನ ಮಗು ಬರೆಯೋ ಥರ ಇರಲಿಲ್ಲ. ನಾವು ಎಷ್ಟೊಂದು ರೀಲ್ಸ್ ನೋಡಿದ್ದೀವಿ. ನಿಮ್ಮ ಕಾನ್ಸೆಪ್ಟ್ ಇರೋದಿರ್ಬೋದು, ಅಥವಾ ತಮಾಷೆಗೆ ಅಮ್ಮ ಮಗಳದ್ದು ಒಂದು ತರಲೆ ಏನಿರುತ್ತೆ ಅದೆಲ್ಲ ನೋಡಿದ್ದೀವಿ. ಬಟ್ ನಾನು ಸ್ಪೆಷಲಿ ಅವಳು ಸಿಂಗಿಂಗ್ ಫ್ಯಾನು.
ಸೊ ಮಹಿತಾ, ಈಗ ಒಂದು ಇಂಟರ್ವ್ಯೂ ಮಧ್ಯ 1-2 ಸಾಲು ಯಾವ್ದಾರು ಒಂದು ಸಾಂಗ್ ಹಾಡು. ಅದು ಭಾವಗೀತೆನೋ, ಸಿನಿಮಾ ಗೀತೆನೋ, ಇನ್ಯಾವ ಗೀತೆನೋ ಯಾವ್ದಾರು ಇರಲಿ, ಯಾವ್ದು 2 ಲೈನ್ ಹಾಡು. ಮತ್ತೆ ನೆಕ್ಸ್ಟ್ ಅದು ಫೇವ್ರೆಟ್ ಸಾಂಗ್ ಅವಳ್ದು. ಹಾಡ್ಕಂದ. ಹೆಣ್ಣು ಹಡೆಯಲು ಬ್ಯಾಡ, ಎರವರಿಗೆ ಕೊಡಬ್ಯಾಡ, ಹೆಣ್ಣು ಹೋಗುವಾಗ ಅಳಬ್ಯಾಡ, ಹೆಣ್ಣು ಹೋಗುವಾಗ ಅಳಬ್ಯಾಡ, ಹಡೆದವ ಸಿಟ್ಟಾಗಿ ಶಿವನ ಬೈಬ್ಯಾಡ, ಬ್ಯಾಸಾಗಿ ದಿವಸಕ್ಕೆ ಬೇವಿನ ಮರ ತಂಪು, ಬ್ಯಾಸಾಗಿ ದಿವಸಕ್ಕೆ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಹಡೆದವ್ವ ನೀ ತಂಪು ನನ್ನ ಮನದಾಗ, ನೀ ತಂಪು ನನ್ನ ಮನದಾಗೆ. ಸಾಂಗ್ ಅದು ಈ ಏಜಲ್ಲಿ ಈ ಸಾಂಗ್ ಹಾಡ್ತಿರೋದು ಅವಳು. ಅಪ್ಪ ಬ್ರಿಲಿಯಂಟ್. ಆಮೇಲೆ ಫ್ಯಾನ್ ಮಹಿತಾ, ನಾನು ಯಾವತ್ತೂ ಆಗೋಗಿದ್ದೆ ನೀನು ಫ್ಯಾನ್ ಬಿಡೋದು, ನಿನಗೆ ಚೆನ್ನಾಗಿ ಗೊತ್ತಿದೆ. ತುಂಬ ಚೆನ್ನಾಗಿ ಹಾಡ್ಬೇಕಂತ. ಥ್ಯಾಂಕ್ ಯು. ಎಷ್ಟು ಫಿಯರ್ಲೆಸ್ ಆಗಿ ಹಾಡ್ತಾಳೆ ಅನ್ಸುತ್ತೆ. ಅದು ನಮ್ಗೆ ನಾವು ಯಾರು ಫ್ಯಾನ್ ಆಗಿರ್ತೀವಲ್ವಾ, ಯಾಕೆ ನನ್ನ ಮರಿತೀರಾ? ಮಹಿತಾ ಅಮ್ಮ ಬನ್ನಿ, ಮಹಿತಾ ಅಮ್ಮ ಬನ್ನಿ. ಧನುಜ್ ಅವರೇ ಕೇಳಿಸ್ಕೊಳ್ಳಿ, ಸ್ಟಾರ್ ಅಲ್ವಾ, ಯು ಆರ್ ದ ಸ್ಟಾರ್ ಮೇಕರ್. ನಿಮ್ ಬಗ್ಗೆ ಮಾತಾಡ್ತಾರೋ ಬಿಡ್ತಾರೋ ಎಲ್ರಿಗೂ ಗೊತ್ತು, ನಿಮ್ಗೂ ಗೊತ್ತು. ವಾಟ್ ಎವರ್ ಶಿ ಇಸ್ ಡೂಯಿಂಗ್ ಟುಡೇ, ದೇರ್ ಇಸ್ ಅ ಪರ್ಸನ್ ಬಿಹೈಂಡ್, ಅಂದ್ರೆ ಅದು ನೀವೇ. ಮೈ ಹೋಲ್ ಫ್ಯಾಮಿಲಿ. ಆಫ್ ಕೋರ್ಸ್ ಎಲ್ಲ ತರ ಪಾಪ. ಎಸ್ ಎಸ್. ಅಂಡ್ ಅದೇ ಅವಳು ಹುಟ್ಟಿದ್ ಎಲ್ಲಿ? ಬ್ಯಾಂಗ್ಳೂರಲ್ಲಿ, ರಂಗಾದೊರೆ ಹಾಸ್ಪಿಟಲ್ ಅಲ್ಲಿ. ಅಂಡ್ ಆ ಮೂಮೆಂಟ್ ಸೆಪ್ಟೆಂಬರ್ ಶೇರ್ ಮಾಡ್ತೀರಾ? ಸೆಪ್ಟೆಂಬರ್ 18 ಒಳ್ಳೆ ಎಂತ ದಿನ ಅಲ್ವಾ ಅದು. ವಿಷ್ಣುವರ್ಧನ್ ಸರ್, ಉಪೇಂದ್ರ ಸರ್, ಶ್ರುತಿ ಮ್ಯಾಮ್ ಹುಟ್ಟಿದ ದಿನ. ಅವಾಗ್ಲೇ ಅನ್ಕೊಂಡೆ ಇದು ಪೀಸ್ ಅನ್ಕೊಂಡು. ಇಲ್ಲ, ಹುಟ್ಟಿದ್ದು ಲೈಕ್ ಮೈ ಗಾಡ್. ಇದು ನನವ ಸೂಪರ್ ಸ್ಟಾರ್ ಸ್ಟೇಜಲ್ಲಿ ಹೇಳಿದೆ, ಅದಕ್ಕೂ ಗೊತ್ತು. ಸೊ ನನಗೆ ಅಲರ್ಜಿಕ್ ಬ್ರಾಂಕೈಟಿಸ್, ನನಗೆ ಡಸ್ಟ್ ಅಲರ್ಜಿ ಎಲ್ಲ ತುಂಬ ಇದು. ಅದನ್ನು ಗೊತ್ತಾಗದೆ ರಾಂಗ್ ಟ್ರೀಟ್ಮೆಂಟ್ ಆಗಿ ಬ್ಯಾನ್ ಆಗಿರೋ ಮೆಡಿಸಿನ್ ಅಂದರೆ ತೊಗೊಳಕ್ಕೆ ಶುರುವಾಗಿ ನಾನು ಡಾಕ್ಟ್ರ್ ಹತ್ರ ಮತ್ತೆ ಹೋಗಿಲ್ಲ. ಅದು ಬ್ಯಾನ್ ಆಗಿದೆ, ಅದು ನಂಗೆ ಗೊತ್ತಿಲ್ಲ. ತೊಗೊಂಡು ಸಂಭವ ನನ್ನ ಹೆಲ್ತ್ ತುಂಬ ಡಿಸ್ಟರ್ಬ್ ಆಗಿ ಕೊನೆಗೆ ನಾನು ಅದು ಒಂದು ಸ್ವಲ್ಪ ಕಷ್ಟ ಇದ್ದಾಗ ನಾನು ಇನ್ಹೇಲ್ ಮಾಡ್ಕೊಂಡು ಇರಬೇಕಾಗಿರೋ ಸಿಚುವೇಶನ್ ಇದೆ ನನಗೆ. ಅದು ಪ್ರೆಗ್ನೆನ್ಸಿನಲ್ಲಿ ಡಾಕ್ಟರ್ ಹತ್ರಕ್ಕೆ ಹೋದಾಗ ದೇ ಸೈಡ್ ಲೈಕ್ ಸ್ಟೆರಾಯ್ಡ್ ಇನ್ಹೇಲ್ ಮಾಡ್ಕೋತೀರಾ, ಮಗು ಅಬ್ನಾರ್ಮಲ್ ಆಗೋದಿರೋ ಚಾನ್ಸಸ್ ಇದೆ, ನೀವು ಯಾಕೆ ಮುಂಚೆನೇ ಇದು ಮಾಡಿಲ್ಲ ಅಂತ ಯಾರೋ ಒಬ್ರು ಡಾಕ್ಟರ್ ಹೇಳಿದ್ದು. ಬಟ್ ನನಗೆ ಐ ನೋ ಅದು ನನಗೆ ಲೈಕ್ ಅಬ್ನಾರ್ಮಲ್ ಗೊತ್ತಿಲ್ಲದೆ ಆದಾಗ ವಿ ಹ್ಯಾವ್ ಟು ಟೇಕ್ ಕೇರ್, ಆಯ್ತಾ? ಗೊತ್ತಿದ್ದು ಮಾಡೋದು ನಾವು ಆ ಇನ್ನೊಂದು ಜೀವಕ್ಕೂ ನಾವು ತೊಂದರೆ ಕೊಟ್ಟಂಗೆ. ಹಾಗಾಗಿ ನಾನು ಅಬೋಷನ್ ಟ್ಯಾಬ್ಲೆಟ್ ನುಂಗ್ಬಿಟ್ಟಿದ್ದೆ. ನುಂಗಿ ಒದ್ದಾಡಿ ಒಂಥರ ಸಂಕಟ, ಹೆಂಗೆ ನೋಡ್ಬೇಕು ಗೊತ್ತಿಲ್ಲ. ಕೊನೆಗೆ ನನಗೆ ಅದು ಪಲ್ಮನಾಲಜಿಸ್ಟ್ಗೆ ನಾನು ಫೋನ್ ಮಾಡಿಬಿಟ್ಟು ತೊಗೊಂಬಿಟ್ಟಿದ್ದೀನಿ, ನಂಗೆ ಸಮಾಧಾನ ಆಗ್ತಿಲ್ಲ. ಅವ್ರಿಗೆ ಕಾಲ್ ಮಾಡಿ, ಸರ್ ಹಿಂಗೆ ಅಂದರು, ಐ ಡೋಂಟ್ ನೋ. ಅವ್ರು ಬೈದು, ನೀ ಇನ್ಹೇಲ್ ಮಾಡ್ಕೊಳೋದು ಲಂಗ್ ಹೋಗುತ್ತೆ, ವೆರಿ ಮಿನಿಮಲ್, ಅದು ಸ್ಟಮಕ್ಕಿಗೆ ಹೋಗಲ್ಲ, ಯು ನೀಡ್ ನಾಟ್ ಟು ವರಿ, ನೀನು ತಲೆನೇ ಕೆಡ್ಸ್ಕೊಬೇಡಮ್ಮ, ಐ ಆಮ್ ಡ್ಯಾಮ್ ಶೋರ್ ಅದನ್ನು ಏನೂ ಮಗುಗೆ ತೊಂದರೆ ಆಗಲ್ಲ. ನನಗೆ ಮತ್ತೂ ಭಯ, ಆಲ್ರೆಡಿ ತೊಗೊಂಬಿಟ್ಟಿದ್ದೀನಿ. ಇದು ದೇವ್ರು ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡು ಇದು ನಾರ್ಮಲ್ ಆಗಿ ಹುಟ್ಟುತ್ತೆ ನನಗೆ ಉಳಿಸ್ಕೊಡಿ, ನನಗೆ ಬೇಕು, ಇಲ್ಲ ಇನ್ನೇನು ಅಂತಂದರೆ ಪ್ಲೀಸ್ ನೀನೇ ದಾರಿ ತೋರು ದೇವ್ರೆ ಅಂದ್ಬಿಟ್ಟು ಕೈ ಮುಕ್ಕೊಂಡು ಧೈರ್ಯವಾಗಿ ಅದೇ ಆವಾಗಲೂ ಹಿಂಗೆ ಆಗೋದು. ಸೊ ಹುಟ್ಟಿ ಮಗು ಹೆಲ್ದಿಯಾಗಿ ಕೈಗೆ ಬಂದಾಗ ಐ ನೋ ಸಮಾಧಾನ ಏನಂತ. ಬಟ್ ನನಗೆ ಯಾವಾಗಲೂ ಅನಿಸುತ್ತೆ ಅವಳು ನನಗೋಸ್ಕರ ಫೈಟ್ ಮಾಡಿ ಬಂದು. ಎಸ್ ಎಸ್ ಡೆಫಿನೆಟ್ಲಿ ಅದು ಹೇಳ್ತಾರೆ. ಅದು ಆ ಪಾಯಿಂಟ್ ಹೇಳುವಾಗೆಲ್ಲ ನಂಗೆ ಅನ್ಸುತ್ತೆ ಸಂಕಟ ಆಗುತ್ತೆ. ಐ ನೋ. ಸೊ ಶಿ ಈಸ್ ಸೋ ಪ್ರಿಷಿಯಸ್. ಯು ನೋ ವಾಟ್, ಅದು ಹೇಳ್ತಾರೆ, ಮಕ್ಕಳು ಅಂದರೆ ತಂದೆ ತಾಯಿ ಮಗುನ ಚೂಸ್ ಮಾಡೋದಲ್ಲ, ಮಕ್ಕಳು ವಿಲ್ ಚೂಸ್ ಹೂ ಶುಡ್ ಬಿ ಮೈ ಪೇರೆಂಟ್ಸ್
ಯಾವ ಬೂಂಬನ್ನ ಚೂಸ್ ಮಾಡೋದು ಮಗು, ಆ್ಯಂಡ್ ಅವಳು ನಿಮ್ಮನ್ನು ಚೂಸ್ ಮಾಡಿ ನೀವು ಹಿಂಗೆ ಮಾಡ್ತೀರಾ ಅಂದರೆ ಅವಳು ಫೈಟ್ ಮಾಡಿದಾಳೆ. ನನಗೆ ಯಾವಾಗ ಗೊತ್ತಾ, ನಾನು 1 ಪಾಯಿಂಟ್ ತನಕ ನಂಗೊಂದು ಫೀಲ್ ಇತ್ತು. ಸೊ ನನ್ನ ಅನ್ಫುಲ್ಫಿಲ್ಡ್ ಡ್ರೀಮ್ಸು, ಆಸೆಗಳೇನಿತ್ತು ಅದನ್ನು ನೋಡಿ ನೋಡಿ ದೇವರು ನನಗೆ ಇವಳನ್ನು ಕೊಟ್ಟನೇನೋ. ಸೊ ಬಿಕಾಸ್ ಯಾಕೆಂದರೆ ಈಗ ನಾನು ಹಾಡು ಅನ್ಬೋದು, ಅದವಳು ನನಗಿಂತಲೂ ಚೆನ್ನಾಗಿ ಅದನ್ನು ಬದುಕ್ತಾಳೆ. ಆ ತಾಳಜ್ಞಾನ, ಶ್ರುತಿಜ್ಞಾನ ನನಗಿಲ್ಲ. ಅವಳು ತುಂಬ ಅಬೋ ಇದ್ದಾಳೆ. ಸೊ ಹೇಳ್ಕೊಟ್ಟು ಗುರು ಸಿಕ್ಕಿ ಕಲಿಯೋದು ಬೇರೆ. ನಿನ್ನ ಚಿಕ್ಕ ಮಗುಗೆ ನಿನಗೆ ಆ ಶ್ರುತಿಜ್ಞಾನ ಕೂತಿದೆ ಅಂದರೆ, ಸೊ ನನಗನ್ಸೋದು ನನ್ನ ಇದಕ್ಕೋಸ್ಕರ ದೇವ್ರು ಕೊಟ್ಬಿಟ್ಟ ಅಂತ ನನ್ನ ಫೀಲು. 1 ಪಾಯಿಂಟಿಗೆಲ್ಲ ಒಂದಷ್ಟು ಜನ ಹೇಳೋದು, ಅವಳ ಸೋಲ್ ಯಾವುದೋ ಜನ್ಮದ್ದು ಆ ಸಪೋರ್ಟ್ ಇಲ್ದಲೇ ಇರೋ ಅಂಥ ಒಂದು ಕಲಾವಿದೆ ನಿನ್ನನ್ನು ಹುಡುಕೊಂಡು ಇಂಥ ಹುಚ್ಚು ತಾಯಿನೇ ಬೇಕು ಅಂತ ಬಂದಿರೋದು ನಿನ್ನ ಲೈಫಿಗೆ. ಸೊ ಅದರ್ವೈಸ್ ಈ ಥರ ಸಪೋರ್ಟಿವ್ ತಾಯಿ ಒಂದು ಮಗುಗೆ ಅಷ್ಟು ಸುಲಭ ಅಲ್ಲ. ಆ್ಯಂಡ್ ನೀನು ಒಬ್ಳು ಆರ್ಟಿಸ್ಟು, ನೀನೇ ಡೈರೆಕ್ಟ್ ಮಾಡ್ತೀಯ, ನೀನೇ ಬರೀತೀಯ, ನೀನೇ ಅವಳಿಗೆ ಆಲ್ ಇನ್ ಒನ್ ಥರ ನೀನು ನಿಂತಿದೀಯ ಅಂದರೆ ಅವಳು ನಿನ್ನ ಚೂಸ್ ಮಾಡ್ಕೊಂಡು ಅವಾಗ ಹೌದಾ ಇರ್ಬೋದಾ ಅಂತೇಳಿ. ಆ್ಯಂಡ್ ಇಟ್ಸ್ ಮ್ಯೂಚುವಲ್ ಅಂತ ಸಮ್ಟೈಮ್ಸ್ ದೇವ್ರು ನೋಡಿ ಕೊಟ್ಟಿದ್ದಾರೆ. ವೆರಿ ಮ್ಯೂಚುವಲ್. ಅವಳು ಹುಟ್ಟತಾನೆ ಇಷ್ಟು ಟ್ಯಾಲೆಂಟೆಡ್ ಆಗೇ ಬಂದಿರೋದು. ಸೊ ಹಾಗಿರುವಾಗ ಅದಕ್ಕೆ ಸರಿಯಾಗಿ ನೀರು ಹಾಕಿ ಪೋಷಿಸಿ ಬೆಳೆಸೋ ಪೇರೆಂಟ್ಸ್ ಬೇಕಲ್ಲ. ವೆರಿ ಚಾಲೆಂಜಿಂಗ್ ಅದು. ಹೌದು. ಆಮೇಲೆ ನನಗೆ ನನ್ನಮ್ಮ ಸೂಪರ್ ಸ್ಟಾರ್ ಹೇಳಿದಾಗ ನೆನಪಾಗೋದು, ಅವಳ ಮುಂದೆ ನಾನು ಒಂದು ನೆಗೆಟಿವ್ ಮಾತಾಡ್ತಿರ್ಲಿಲ್ಲ ಅಲ್ಲಿವರೆಗೂ. ಹುಟ್ಟಿದಾಗಿಂದ ನಾನು ಸಿಕ್ಕಾಪಟ್ಟೆ ಕೋಪಿಸ್ಟೆ. ಆಯ್ತಾ, ಮನೇಲಿ ಅವಳಿದ್ದಾಗ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡ್ತಿರ್ಲಿಲ್ಲ. ಅವಳ ಮುಂದೆ ಸಿಂಗ್ಯುಲರ್ ಬಳಸೋದು ಅದಕ್ಕೇನೂ ಗೊತ್ತಿಲ್ಲ. 2.5 ವರ್ಷ ಬಂದು ಕೋವಿಡ್ ಶುರುವಾಯಿತು. ಸ್ಕೂಲಿಗೆ ಹೋಗಿಲ್ಲ, ಸ್ಕೂಲ್ ಲೈಫ್ ಗೊತ್ತಿಲ್ಲ, ಹೊರಗಡೆದು ಇನ್ಫ್ಲುಯೆನ್ಸ್ ಗೊತ್ತಿಲ್ಲ, ಯಾರನ್ನಾರು ಹೆಂಗೆ ಬೆರಿಬೇಕು ಗೊತ್ತಿಲ್ಲ. ಕಂಪ್ಲೀಟ್ ಅಮ್ಮ 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 ಮನೆಯಲ್ಲಿ ಇದ್ದಿದ್ದ ಮಗು ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ತಿರಂಗೆ ಫ್ರೆಂಡ್ಸ್ ಸಿಕ್ಕಿದ್ರು. ಅಲ್ಲಿ ಏನೇನು ಬರ್ತಿದೆ ಅವಳಿಗೆ ಮಜಾ ಅಂದರೆ, ಪಾಪ ಅವರು ನಿಮ್ಮಮ್ಮ ಈಗ ನಿಂಗೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರಾ ಅಂತಂದರೆ, ಇಲ್ಲ ನಮ್ಮಮ್ಮ ನಾನು ಒಳ್ಳೇದು ಕೇಳೋದು, ಇವ್ಳು ಬಿಟ್ಟೇ ಕೊಡ್ತಿರ್ಲಿಲ್ಲ ಅವ್ರಿಗೆ. ಎಲ್ಲ ಮಕ್ಕಳು ದೂರ ಹೇಳೋರು, ಇದು ಮಾತ್ರ ಇಲ್ಲ ನಮ್ಮಮ್ಮ ನಾನು ತಪ್ಪು ಮಾಡಿದಾಗ ಮಾತ್ರ ಹೊಡಿತಾರೆ, ತಪ್ಪು ಮಾಡಿದಾಗ ಮಾತ್ರ ಬೈತು. ಈವನ್ ಟುಡೇ ಅವಳು ನನ್ನನ್ನು ಬಿಟ್ಕೊಡಲ್ಲ. ಅದು ನನಗೆ ಸರ್ಪ್ರೈಸು. ಸೊ ಆ ಶೋನಲ್ಲಿ ಹೊಸದಾಗ ಅವಳೆಲ್ಲ ಕಲ್ತ್ಲು, ಪ್ರಪಂಚ ನೋಡಿದ್ಲು, ಸಿಕ್ಕಿದೆ ಅಲ್ಲಿ ಎಲ್ಲ ಥರನು ಫ್ರೆಂಡ್ಸ್ ಸಿಕ್ಕಿದ್ರು. ಅದಕ್ಕೆ ಅದು ಶೋ ಅಲ್ಲ, ಅದಕ್ಕೆ ಫುಲ್ ಫ್ರೆಂಡ್ಸು ಇದು ಅದೇ ಲೋಕದಲ್ಲಿ ಇತ್ತು ಪಾಪ. ಅದು ಅದಕ್ಕೆ ಒಂಥರ ನೈಸ್ special ಕಿಡ್. ಅದು. ಹೌದು, ಅದೇ ಅವಳು ಕರೆಕ್ಟಾಗಿ ಚೂಸ್ ಮಾಡಿದಾಳೆ ಯಾರು ಬೇಕು ನನಗೆ, ಇವ್ರು ಕರೆಕ್ಟಾಗಿದ್ದಾರೆ ನನಗೆ ಅಂತ. ಹುಚ್ಚಿ ಬುಚ್ಚಿ ನಾನು ಅದಕ್ಕೆ ಅವಳು ನೋಡಿ ಸೀರೆ ಉಡ್ಸ್ಬಿಟ್ಟು ಕುರ್ಸಿ ಫೋಟೋ ತೆಗಿತಿದ್ದೆ ನಾನು. 5 ತಿಂಗಳ ಹೌದು, 10 ತಿಂಗಳು ಮಗುಲಿ ಕುತ್ಕೊಂಡು ಹೂವು ಪೊಣ್ಸಿ ಡ್ರೆಸ್ ಮಾಡೋದು. ಅದಕ್ಕೆ ಊರಿಗೆ ಹೋದ್ರೆ ಒಂದ್ ಮರಕ್ಕೆ ಜೋಕಾಲಿ ಕಟ್ಬಿಟ್ಟು ಬಳ್ಳಿ ಎಲ್ಲ ಕಿತ್ಕೊಂಡ್ಬರೋದು. ಹುಚ್ಚಿ ತರ ಹೋಗ್ತಿದ್ದೆ, ತೋಟಕ್ಕೆ ಹೋಗಿ ಬಳ್ಳಿ ಕಿತ್ಕೊಂಡ್ಬಂದು ಅದಕ್ಕೆ ಸುಟ್ಬಿಟ್ಟು ಶಾಕುಂತಲ ಫೀಲ್ ಅಲ್ಲಿ. ಅದಕ್ಕೆ ಇನ್ನೂ ನಿಲ್ಲಕ್ ಶಕ್ತಿ ಇಲ್ಲ, ಜೋಕಾಲಿ ನಿಲ್ಸಿ ಹಿಂದೆ ಒಬ್ರು ಹಿಂಗೆ ಇಟ್ಕೊಂಡು ಅದೆಲ್ಲ ಫೋಟೋಸ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಏನು ಇಷ್ಟನೋ ಗೊತ್ತಿಲ್ಲ, ಮಾಡು ಹೂವು ಪೋಣ್ಸು. ಅರ್ಧ ದಿನ ಕುತ್ಕೊಂಡು ಪೋಣ್ಸು ಪುಟ್ಟು ಡ್ರೆಸ್ಗೆ ಊದಲ್ಲೇ ಡ್ರೆಸ್ ಮಾಡು ಹಾಕು. ಮತ್ತು ಅಷ್ಟು ನನ್ನ ಕೈಯಾರೆ ಮಾಡ್ತಿದ್ದೆ. ಕೃಷ್ಣನ್ ಡ್ರೆಸ್ ನಾನೇ ಕೊಳಲ್ ಮಾಡಬೇಕು, ನಾನೇ ಡ್ರೆಸ್ ಇದು ಮಾಡಬೇಕು. ಸೊ ನನಗೆ ಅದೊಂಥರ ಅವಳನ್ನು ಬೆಳೆಸಿದ್ದು. ಸರಿಯಾದ ಮಾಡೆಲ್ ಸಿಕ್ಕಿದೆ ನಿಮಗೆ ಅದೆಲ್ಲ ಹಾಕಿ ಮಾಡೋಕ್ಕೆ. ಆ್ಯಂಡ್ ನಿಂಗೆ ಅದೆಲ್ಲ ಅವ್ರಿಗೆ ಆಸೆ ಇದೆ, ಅದನ್ನೆಲ್ಲ ಮಾಡ್ತಾರಲ್ಲ, ನಿನಗೂ ಅದೆಲ್ಲ ಹಾಕೊಳ್ಳೋಕೆ ಇಷ್ಟ ಅಲ್ಲ ಮಹಿತಾ? ನಂಗೆ ತುಂಬ ಇಷ್ಟ. ಚೆನ್ನಾಗಿ ಡ್ರೆಸ್ ತುಂಬ 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 ಇಷ್ಟ. ಯಾವ ಥರ ಡ್ರೆಸ್ ಮಾಡ್ಕೊಳ್ಳೋದು ನಿಂಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಪ್ರಿನ್ಸಸ್ ರೆಡಿ ಆಗೋಕ್ಕೆ ಇಷ್ಟ, ಟ್ರೆಡಿಷ್ನಲ್ ಡ್ರೆಸ್ಸಸ್ ಹಾಕೊಳ್ಳೋಕ್ಕೆ ಇಷ್ಟ. ನೀವು ಹಾಕೊಂಡ್ರೆ ಡ್ರೆಸ್ ಒಟ್ಟಿನಲ್ಲಿ ನೀನು ಪ್ರಾಪರ್ ಮಾಡೆಲ್. ಯಾವ ಬಟ್ಟೆ ಕೊಟ್ಟರು ಅದನ್ನ ಹಾಕ್ಕೊಂಡು ಆ ಡ್ರೆಸ್ಸನ್ನು ಹೆಂಗೆ ಕ್ಯಾರಿ ಮಾಡ್ಬೇಕನ್ನೋದು ನಿನಗೆ ಈಗಲೇ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಶಿ ವಾಸ್ ಇನ್ ಟು ಆರ್ಟ್ ಸಿನ್ಸ್ ಬರ್ತ್ ಆಗಿದ್ರೆ. ಈ ರೀಲ್ಸ್ ಮಾಡೋದು ಕೂಡ ಅಂದರೆ ಅದೊಂದು ಇವಾಗ ಅವಳು ಚೈಲ್ಡ್ ಆಗಿರೋದ್ರಿಂದ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಒಂದು ರೀಲ್ಸ್ ಮಾಡೋದಕ್ಕೆ ಅವಳ ಜೊತೆ? ಈಗ ಒಳ್ಳೆ ಕಾನ್ಸೆಪ್ಟ್ ಇರೋ ರೀಲ್ಸು ಮಾಡಿರ್ತೀರ, ಯಾವುದೋ ಒಂದು ಒಳ್ಳೆ ಮೆಸೇಜ್ ಇರೋ ರೀಲ್ಸು ಮಾಡಿರ್ತೀರ, ಬಟ್ ಸ್ಟಿಲ್ ಅವಳು ಇರೋದ್ರಿಂದ ವಿಡಿಯೋದಲ್ಲಿ ಆ ಒಂದು ಲೈನ್ ಎಲ್ಲಿ ಡ್ರಾ ಮಾಡ್ತೀರಾ ಅನ್ಸುತ್ತೆ ನಿಮಗೆ? ಫಸ್ಟು ಒಂದು ಏನಾದರೂ ಒಂದು ಮೆಸೇಜ್ ಇರಬೇಕು. ಅದು ಫನ್ನಿ ವೇನಲ್ಲಾಯಿತು, ಇನ್ನೊಂದು ಇದರಲ್ಲಾಯಿತು, ಅದು ಒಂದು ನನ್ನ ತಲೆಯಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ಅದು ಮಗು ಆ್ಯಂಗಲಲ್ಲಿ ಹೆಂಗೆ ಇದು ಮಾಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಬೇಕು. ಆ್ಯಂಡ್ ಇದು ಸೊಸೈಟಿಲಿ ಜನ ಇದನ್ನು ನೋಡಿದಾಗ ಅವರಿಗೆ
ಒಂದು ಪಾಸಿಟಿವ್ ಫೀಲ್ ಬರಬೇಕು. ಯಾರು ನೆಗೆಟಿವ್ ಆಗಿ ಬಂದು ಅದನ್ನ ಆ ಥರದ್ ಫೀಲ್ ಆಗಬಾರ್ದು. ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಡಿಸೈನ್ ಮಾಡ್ತೀನಿ ನಾನು ಯಾವಾಗ್ಲೂ. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಅಬ್ಸರ್ವ್ ಮಾಡ್ಬೋದು, ಅವಳಿಗೆ ನೆಗೆಟಿವ್ ಕಮೆಂಟ್ಸು ವೆರಿ ರೇರ್. ಟೂ ಮಚ್ ವೈರಲ್ ಆದಾಗ ಒಂದು 10-20 ಮಿಲಿಯನ್ ಹೋದಾಗ ಏನಾಗುತ್ತೆ, 5 ಮಿಲಿಯನ್ ಮೇಲೆ ಹೋದಾಗ ನನ್ನ ಮಗಳು ನಮ್ಮನ್ನ ರೆಗ್ಯುಲರ್ ಆಗಿ ನೋಡ್ದಲ್ಲೇ ಇರೋ ಆಡಿಯನ್ಸ್ ಬರ್ತಾರೆ. ಅವ್ರು ಸುಮ್ಮನೆ ಯಾವುದೋ ಬರೋದು ಒಂದು ಅಲ್ಲೊಂದು ಇಲ್ಲೊಂದು ಆ ಥರದ್ದು ಬಿಟ್ರೆ, ಒಂದು ಇದ್ದು ರೀಚ್ ಅಂತ ಮಿಲಿಯನ್ ಗಟ್ಟಲೆ ರೀಚ್ ಹೋದಾಗ್ಲೂ ನಮಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬರೋದಿಲ್ಲ. ಸೊ ಅಷ್ಟು ಕಾನ್ಷಿಯಸ್ ಆಗಿ ನಾನು ಮಾಡ್ತೀನಿ. ಆ್ಯಂಡ್ ಅದು ಚೆನ್ನಾಗಿರ್ಬೇಕು, ಫನ್ನಿ ಆಗಿರಬೇಕು, ಆ್ಯಂಡ್ ರಿಯಲಿಸ್ಟಿಕ್ ಆಗಿರಬೇಕು. ಆ ಥರದ್ದೆಲ್ಲ ಥಿಂಕ್ ಮಾಡ್ಕೊಂಡು ಏನೋ ಬರೀತಿರ್ತೀನಿ ನಾನು. ನನಗೆ ಇನ್ನೊಂದು ಲಿಪ್ ಸಿಂಕ್ ಇತ್ತೀಚೆಗೆ ಮಾಡ್ತಿದ್ದಿ ತುಂಬ, ಬಟ್ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಯಾವಾಗ್ಲೂ. ಅದ್ಲೇನೋ ಒಂದು ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇರಬೇಕು ಇಲ್ಲ. ಹಂಗಾಗಿ ನಾನೇನು ಮಾಡಿದೆ, ನನಗೆ ಇನ್ಸ್ಟಾದೆಲ್ಲ ಅಷ್ಟು ಐಡಿಯಾ ಇರಲಿಲ್ಲ, ಬರೀ ಫೇಸ್ಬುಕ್ಕಲ್ಲಿ ಮುಂಚೆಯಿಂದ ಅಭ್ಯಾಸ ಇದ್ದಿದ್ದು. ನನ್ನಮ್ಮ ಸೂಪರ್ ಸ್ಟಾರ್ ಆದಮೇಲೆ ನನಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಷ್ಟಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಅಳಿಯೋದು ಅಂತ ಒಂದು ಗೊತ್ತಾಯ್ತು. ಓ, ಅದು ಕೂಡ ಮ್ಯಾಟರ್ಸ್ ಆಗುತ್ತೆ. ಆ್ಯಂಡ್ ಫ್ಯೂಚರ್ ಏನಿದೆ ನಿನಗೆ ಪ್ಯಾರಲಲ್ ಇನ್ಕಮ್ ಸೋರ್ಸ್ ಅಂತ ಬಂದರೆ, ಈಗ ಮಹಿ ನೆಕ್ಸ್ಟ್ ಇಂಟ್ರೆಸ್ಟ್ ಇರ್ಬೋದು, ಇಲ್ದೆಲ್ಲ ಇರ್ಬೋದು, ಅವಳು ಓದ್ಕೊಂಡು ಹೋಗ್ಬೋದು. ಬಟ್ ನನಗೆ ಅವಳ ಜೊತೆ ಇತ್ಕೊಂಡು ನಮ್ಮಿಬ್ಬರ ಹುಚ್ಚಾಟಗಳಿಗೆ ನನ್ನ ಗಂಡನ ಹತ್ರ ದುಡ್ಡು ಕೊಡು ಅಂತ ಕೇಳೋಕ್ಕಾಗಲ್ಲ. ನಾವೇ ದುಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಅವಳಿಗೆ ಫುಲ್ ಟೈಮ್ ಕೊಡಬೇಕು. ಏನು ಮಾಡ್ಬೋದು ಅಂದಾಗ ಸೋಷಿಯಲ್ ಮೀಡಿಯಾ ಒಂದು ಸ್ಟ್ರಾಂಗ್ ಇನ್ಕಮ್ ಸೋರ್ಸ್ ಅಂತಲೂ ಇರ್ಬೋದು. ಆ್ಯಂಡ್ ಜನರ ಪ್ರೀತಿಗೆ ನಾವೇನು ಅನ್ನೋದನ್ನು ಜನರಿಗೆ ಕನೆಕ್ಟ್ ಆಗೋದಕ್ಕೆ, ಆ್ಯಕ್ಚುಯಲ್ ಮಹಿತಾ, ಆ್ಯಕ್ಚುಯಲ್ ತನುಜಾ ಏನು ಅಂತ ಕನೆಕ್ಟ್ ಆಗೋಕ್ಕೂ ಸೋಷಿಯಲ್ ಮೀಡಿಯಾ ಒಂದು ಸ್ಟ್ರಾಂಗ್ ಸೋರ್ಸ್ ಅನ್ನೋದು ನನಗೆ ಅನ್ನಿಸ್ತು. ಹಾಗಾಗಿ ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದೆ. ನನ್ನಮ್ಮ ಸೂಪರ್ ಸ್ಟಾರ್ ಮಿಡ್ಡಲ್ಲಿ ಸುಮ್ಮನೆ ಇವ್ರದ್ದೆಲ್ಲ ವಿಡಿಯೋ ಹಾಕ್ತಿದ್ದೆ. ಅದು ಮುಗಿದ್ಮೇಲೆ ಏನು ಮಾಡೋದು ಅಂದಾಗ ಓನ್ ಕಂಟೆಂಟ್ ಮಾಡೋಣ ಅಂತೇಳಿ ಅಲ್ಲಿ ನಾನು ಯಾವುದೋ ಟ್ಯೂನಿಗೆ ಏನೋ ಬರೆಯೋಕ್ಕೆ ಶುರು ಮಾಡಿದೆ, ಒಂದಷ್ಟು ಓನ್ ಇದನ್ನು ಮಾಡೋಕ್ಕೆ ಶುರು ಮಾಡಿದೆ. ಸೊ ಆಗ ತುಂಬ ಚೆನ್ನಾಗಿ ಜನ ಕನೆಕ್ಟ್ ಆದರು, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಯಿತು. ಅವಳು ಯಾವಾಗ ಫ್ರೀ ಇರ್ತಾಳೆ ಅವಾಗ ಅದನ್ನು ಮಾಡ್ತೀನಿ. ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದಾಗ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊತೀನಿ. ಅವಳಿಗೆ ಅದು ಬರ್ಡನ್ ಆಗಬಾರ್ದು ಅನ್ನೋದು ಕಾನ್ಷಿಯಸ್ಲಿ ನಾನು ಅವಳು ಖುಷಿಯಾಗಿದ್ದಾಗ, ಅವಳು ತುಂಬ ಇವತ್ತು ಆರಾಮಿದ್ದಾಳೆ, ಆರಾಮಾಗಿ ಆಟ ಆಡಿದ್ದಾಳೆ, ಅದನ್ನೆಲ್ಲ ನೋಡಿಕೊಂಡೆ ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಮಹಿತಾ, ಒಂದು ಕಡೆ ನೀನು ಅಮ್ಮ ಮೊಬೈಲಲ್ಲಿ ಶೂಟ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೂ ಕ್ಯಾಮ್ರಾನ ತುಂಬ ನೋಡ್ಬಿಟ್ಟಿರ್ತೀಯ. ಆ್ಯಂಡ್ ನನ್ನಮ್ಮ ಸೂಪರ್ ಸ್ಟಾರ್ ಸ್ಟೇಜಲ್ಲೂ ಅಷ್ಟೊಂದು ಕ್ಯಾಮ್ರಾ ಇರುತ್ತೆ, ಅದೆಲ್ಲ ನಿಂಗೆ ಅಭ್ಯಾಸ ಆಗಿದೆ. ಬಟ್ ನಿಂಗೆ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದೆ, ಆವಾಗ ನೀನು ಮಹಿತಾ ಆಗಿರೋಕ್ಕಾಗಲ್ಲ. ನಿಂಗೆ ಫಸ್ಟ್ ಆಪರ್ಚುನಿಟಿ ಚುಕ್ಕಿ ತಾರೆ ಧಾರಾವಾಹಿಲಿ ಸಿಕ್ತು. ಆವಾಗ ನೀನು ಓಕೆ, ಇವಾಗ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಇವಾಗ ನಾನು ಮಹಿತನ್ ಥರ ಇರೋಕ್ಕಾಗೋದಿಲ್ಲ, ಇಲ್ಲಿ ಆ್ಯಕ್ಷನ್ ಹೇಳ್ತಾರೆ, ಕಟ್ ಹೇಳ್ತಾರೆ, ಆ ಥರ ಎಲ್ಲ ಆ್ಯಕ್ಟ್ ಮಾಡಬೇಕಾಗತ್ತಲ್ಲ. ಭಯ ಏನಾಗಿರಲ್ಲ ಅಲ್ಲ? ಮೋಸ್ಟ್ಲಿ ಭಯ ಏನಿಲ್ಲ. ದೊಡ್ಡ ದೊಡ್ಡ ಡೈಲಾಗ್ ಅದು ಒಂದು ಸ್ವಲ್ಪ ಕಷ್ಟ ಇರುತ್ತಲ್ಲ, ಅದನ್ನ ಇರಬೇಕಾದ್ರೆ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ಅದು ಆಮೇಲೆ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಕಲಿಬೇಕಾದ್ರೆ ನೀನೇ ಅವ್ರೊಂದ್ಸತಿ ಹೇಳ್ಕೊಟ್ಮೇಲೆ ನೀನೇ ಕಲಿತಿದ್ದಿದ್ದ. ಆ ಚುಕ್ಕಿ ತಾರೆ ಧಾರಾವಾಹಿ ಸ್ಟಾರ್ಟ್ ಆದಾಗ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಶೂಟಿಂಗಿಗೆ? ಆಗಿನ 5 ವರ್ಷ, ಅದಕ್ಕೆ 5-6 ವರ್ಷ ಅನ್ಕೋ. ಮುಗಿಯೋಷ್ಟೊತ್ತಿಗೆ 6 ಆಗ್ಬಿಟ್ಟಿತ್ತು. ಸೊ ಅವಳು ಫಿಕ್ಸ್ ಆಗಿದ್ದಾಳ. 7 ಒಟ್ನಲ್ಲಿ ನೀನು ಅಷ್ಟು ಬ್ಯುಸಿ ಇದೆಯಾ, ನಮಗೆ ಮರ್ತೋಗ್ಬಿಡುತ್ತಿರುತ್ತೆ ನಿನ್ನ ನೋಡ್ತಾ ಇರ್ತೀವಲ್ಲ. ಬಟ್ ಡೈಲಾಗ್ ಎಲ್ಲ ಯಾರು ಅಮ್ಮ ಹೇಳ್ಕೊಡ್ತಿದ್ರು? ಒಂದು ಹಾಗೆ ಅಮ್ಮ ಹೇಳ್ಕೊಡ್ತಿದ್ರು. ಅಮ್ಮ ಯಾವಾಗ ಇರಲ್ವೋ ಆಗ ಅಲ್ಲಿ ಯಾರ್ಯಾರು ಇರ್ತಾರೋ ನಂಗೆ ಹೇಳ್ಕೊಡ್ತಿದ್ರು. ಸೊ ಈಸಿ ಆಗ್ತಿತ್ತು ನಿನಗೆ. ಆ್ಯಕ್ಟಿಂಗ್ ಮಾಡೋದು ಕಷ್ಟ ಅಲ್ಲ, ಡೈಲಾಗ್ ಒಂಚೂರು ದೊಡ್ಡದಿದ್ರೆ ಅದನ್ನೊಂಚೂರು ತಲೆಯಲ್ಲಿ ಕೂಡ್ಸ್ಕೊಳ್ಳೋದಷ್ಟೇ ಕಷ್ಟ. ಮತ್ತು ಕೆಲವೊಂದು ಸರ್ತಿ ಒಂದೊಂದು ಸೀನಲ್ಲಿ ಹಾಡು ಹೇಳೋದು ಕೊಟ್ಬಿಡ್ತಾರೆ. ಈಗ ರೀಸೆಂಟಲ್ಲಿ ನಾನಿನ್ನ ಬಿಡಲಾರೆಲ್ಲೂ ಒಂದು ದೇವ್ರ ಸಾಂಗ್ ಹೇಳಿದ್ದೆ, ಐಗಿರಿ ನಂದಿನಿದು. ಅದು ಹೇಳಬೇಕಾದ್ರೆ ಒಂದು ಸ್ವಲ್ಪ ಕನ್ನಡದ್ದಲ್ವ, ಅದು ನೀಟಾಗಿ ಕನ್ನಡ, ಒಂದು ಇಂಗ್ಲೀಷ್ ಪದ ಇಲ್ಲ ಅಲ್ವಾ, ಅದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಕರೆಕ್ಟ್. ಬಟ್ ಈಗಿರಿ ನಂದಿನಿ ಎಲ್ಲ ಹಾಡಿದ್ಯಾ ನೀನು? ಫುಲ್ ಅಲ್ಲ, ಅದೇ ಒಂದು ಸ್ವಲ್ಪ ಹಾಡಿದ್ಯಾ? ಒಂದು ಸ್ವಲ್ಪ. ಕ್ಯಾಮ್ರಾಗೆ ಒಂಚೂರು ಹೆದರ್ದೆ. ಅದು ನೀನು ಮಹಿತಾಗಿ ಹಾಡ್ತಿರ್ಲ, ಅಲ್ಲಿ ಹಿತ ಹಾಗೆ ಹಾಡ್ತಿರ್ತೀಯ. ಕ್ಯಾರೆಕ್ಟರ್ ಒಳಗೆ ಒಂದು ಗಿಟಾರಲ್ಲೂ ಒಂದು ಹಾಡು ಹೇಳಿದ್ದ. ಅದು ನಮ್ಗೆ ದುಡ್ಡು ಬೇಕಿತ್ತು. ಆಗ ಅಲ್ಲೇ ಮಾಲಲ್ಲೆಲ್ಲೋ ಕೊನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಹೇಳಿದ್ದ ಒಂದು ಸಾಂಗ್ನ, ಅದು ನನಗೇನು ನೆನಪಿದೆ. ಬಟ್ ಈ ಶೂಟಿಂಗ್ ಅಂತೆಲ್ಲ ಬಂದಾಗ, ಎಸ್ಪೆಷಲಿ ಈಗ ರೋಡಲ್ಲೆಲ್ಲ ಶೂಟ್ ಮಾಡೋದು, ಎಲ್ಲೋ ಕೂತ್ಕೋಬೇಕು, ಅವಾಗೆಲ್ಲ ಜನ ಎಲ್ಲ ನೋಡ್ತಿರ್ತಾರೆ, ಅವಾಗೆಲ್ಲ ಹಿಂಗೇನು ಟೆನ್ಷನ್ ಏನಾಗಲ್ಲ? ಅಯ್ಯೋ ನೋಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ?
ಇಲ್ಲ, ನಂಗೆ ಟೆನ್ಷನ್ ಆಗೋದು ಎಲ್ಲಿ ಅಂದರೆ ಹ್ಮ್ ಅತ್ತಾಗ ಕಟ್ಟಂದಾಗ ಸುಮ್ಮನೆ ಆಗಿರ್ಬೇಕಲ್ಲ, ಸುಮ್ಮನೆ ಆಗ್ತೀನಿ, ಆಗ ನನಗೆ ಒಂದು ಸ್ವಲ್ಪ ಇದಾಗುತ್ತೆ. ಮತ್ತು ಕೆಲವೊಂದು ಸರ್ತಿ ಏನೋ ಹುಚ್ಚಿರೋಳು ಬರುತ್ತೆ ಅಂದ್ಕೊಳ್ಳಿ, ಆಗ ಎಲ್ಲ ಜನ ಇರ್ತಾರಲ್ಲ, ನಾನು ಹೆಂಗಪ್ಪ ಆ್ಯಕ್ಟ್ ಮಾಡೋದು ಅಂದ್ಕೋತಿರ್ತೀನಿ. ಬಟ್ ಇವಾಗಲೇ ಹಿಂಗೆಲ್ಲ ಮಾಡಿ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಿಂಗೆ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಏನು ಹೇಳಿ, ಓಕೆ ಡನ್, ಆ್ಯಕ್ಷನ್ ಕಟ್, ಅಷ್ಟರೊಳಗೆ ಮುಗಿಸ್ಬಿಟ್ಟಿರ್ತೀಯ. Done. ಎಸ್. ಸೊ ಚುಕ್ಕಿ ತಾರೆ ವಾಸ್ ಹರ್ ಫಸ್ಟ್ ಸೀರಿಯಲ್. ಅದೊಂದು ಒಳ್ಳೆ ಸ್ಟಾರ್ಟ್, ಒಳ್ಳೆ ಸ್ಟಾರ್ಟ್ ಅಂಡ್ ತುಂಬಾ ಚಾಲೆಂಜಿಂಗ್ ರೋಲ್ ಅದನ್ನು ಅವಳಿಗೆ ಸಿಕ್ಕಿದ್ದು. ಕಾಲಿರೋದಿಲ್ಲ ಮಗುಗೆ, ಅವಳಿಗೆ ಕಾಲಿಲ್ಲ ಅನ್ನೋದೇ ಗೊತ್ತಿಲ್ಲದಂಗೆ ಅವರಪ್ಪ ನೀನ್ ರಾಣಿ, ನೀನು ನನ್ನ ಹೆಗ್ಲ ಮೇಲೆ ಇರಬೇಕು ಅಂದ್ಕೊಂಡು ಬೆಳೆಸಿರೋದು. ಅವಳಿಗೆ ಕಾಲಿಲ್ಲ ಅನ್ನೋದೇ ಗೊತ್ತಿಲ್ಲದಂಥ ಮಗು, ಆ ರೋಲ್ ಮಾಡಬೇಕು, ಅದು ಕಾಲಿಗೆಲ್ಲ ಹಾಕ್ಕೋಬೇಕು, ಅದನ್ನ ಆ ಬಿಸಿಲಲ್ಲಿ ಶೂಟು, ಅಲ್ಲಿ ನಿಲ್ಬೇಕು. ಸೀರಿಯಲ್ ನೋಡೋಕ್ಕೆ ಚಂದ ಮಾಡತ್ತೆ ಅಂತಾರೆ, ಬಿಹೈಂಡ್ ನಮ್ಮ ಒದ್ದಾಟಗಳು, ಓ ಮೈ ಗಾಡ್, ಅದಕ್ಕಿನ್ನ ಚಿಕ್ಕೇಜು, ಅದು ಒತ್ತೋದು, ಇಲ್ಲಿ ಟೈಟ್ ಆಗ್ಬಿಡೋದು, ಒಂದೊಂದು ಸರ್ತಿ ಅಳು ಬರ್ತಿರೋದು, ಅಳಂಗಿಲ್ಲ, ಹ್ಯಾಪಿ ಆಗಿರ್ಬೇಕು, ಒಳಗಡೆ ಇಲ್ಲಿ ಫುಲ್ ಆಗ್ತಿದೆ. ಅದಕ್ಕೆ ನಂತ ಪಾಪ ಮಾಡೋದು ಅದು. ಅವಾಗ ಅವಳ ಎಕ್ಸ್ಪ್ರೆಷನ್ ನೋಡೋಳು, ಏನಾಗ್ತಿದೆ ಅಂದರೆ ಅದನ್ನು ಹೇಳೋಕೆ ಒದ್ದಾಡೋಳು. ಆಮೇಲೆ ಮೊನ್ನೆ ಒಂದು ಶೂಟ್ ಮಾಡುವಾಗ ರಣ ಬಿಸಿಲು ಆಯ್ತಾ, ಕುತ್ಕೊಂಡು ಮಾಡ್ತಿರೋದು, ಮ್ಯಾಟ್ ಮೇಲೆ ನಿಂತಿರೋದು, ಅಲ್ಲಿಂದ 4 ಹೆಜ್ಜೆ ಓಡೋಗ್ಬಿಟ್ಟು ಶಾಕಲ್ಲಿ ಹಿಂಗೆ ನೋಡ್ಬೇಕು, ಹಂಗೆ ಒಂದು ಸೀನ್ ಆಗ್ತಿದೆ ಅಂದರೆ ಹೇಳ್ತೀನಿ, ಹಂಗಾಗ್ತಿದೆ ಅಂದರೆ ಅಲ್ಲಿ ಕೂತಿದ್ದಾಳೆ ನಿಂತಿದ್ದಾಳೆ, ನಮ್ಮ ತಲೆನಲ್ಲಿ ಕಾಲ್ ಕೆಳಗಡೆ ಮ್ಯಾಟ್ ಇದೆ ಅಷ್ಟೇ ಗೊತ್ತು. ಅಲ್ಲಿಂದ ಓಡೋಗ್ಬಿಟ್ಟು ಕಲ್ ಮೇಲೆ ನಿಲ್ಬೇಕಲ್ಲ, ನಿಂತು ಹಿಂಗೆ ತಿರುಗಬೇಕು. ನಮ್ಗೆ ಎಲ್ರಿಗೂ ಕಾಲಲ್ಲಿ ಚಪ್ಪಲಿ ಇಲ್ಲ, ಮರ್ತೋಗ್ಬಿಟ್ಟಿದೆ, ಯಾರಿಗೂ ಇಲ್ಲ. ಹಿಂಗೆ ತಿರುಗಿ ಹಿಂಗೆ ನೋಡ್ತಿದ್ದಾಳೆ. ಅವ್ರು ಕಟ್ ಹೇಳೋ ಅಷ್ಟೊತ್ತಿಗೆ ಲಿಟ್ರಲಿ ಆಗ್ತಿರ್ಲಿಲ್ಲ, ಅಷ್ಟು ಸುಡ್ತಿದೆ. ನಿಂತ್ಕೊಂಡು ಕಟ್ ಅಂತಿದಾಗ ಓಡ್ ಬಂದು ಕಣ್ಣಲ್ಲಿ ನಮ್ಮ ಕಾಲು ಸುಡ್ತಿದೆ ಅಂತ, ಅಷ್ಟು ಕಟ್ ಹೇಳೋ ತನಕ ತಡ್ಕೊಂಡು ನಿಂತಿರೋದದು. ಸೊ ಅಷ್ಟು ಲೈಕ್ ಅವಳು ಹೋಗ್ಬಿಡಿರಳು ಕ್ಯಾರೆಕ್ಟರ್, ಕಟ್ ಹೇಳೋ ತನಕ ತಡ್ಕೋಬೇಕು ಅಷ್ಟೇ, ಅದಕ್ಕೆ ಗೊತ್ತು. ಬಟ್ ನೀ ಹೇಳ್ಬೋದಿತ್ತಲ್ಲ ಮಹಿತಾ, ಸುಡ್ತಿದೆ ಕಾಲು ಅಂತ. ಆಮೇಲೆ ಮತ್ತೆ ಸ್ಲಿಪ್ಪರ್ ಹಾಕಿದ್ರು ಪಾಪ. ಅವಳು ಯಾವ ತರ ಮುಂದಾಲೋಚನೆ ಮಾಡಿದಾಳೆ ಅಂದ್ರೆ, ಅಷ್ಟೇ ಅಲ್ಲ ಗಿಚ್ಚಿ ಗಿಲಿಲಿ ಒಂದು ಮಹಾಮಿಲನಲ್ಲಿ ಡ್ಯಾನ್ಸ್ ಮಾಡೋದು, ಹಿಂಗೆ ತೆಳ್ಕೊಂಡು ಸ್ಟೇಜಲ್ಲಿ ಹೋಗ್ಬೇಕು. ಸ್ಟೇಜ್ ಒಂದ್ ಕಡೆ ಹಿಂಗೆ ಎದ್ಬಿಟ್ಟಿದೆ, ಒಂದ್ ಹಿಂಗ್ ಹೋಗುವಾಗ ಒಂದ್ ಕಡೆ ಲಿಟ್ರಲಿ ಇಲ್ಲಿ ಫುಲ್ ಉಜ್ಜಿಕ್ಕಿತ್ತೋಗಿದೆ. ಪರ್ಫಾರ್ಮೆನ್ಸ್ ಆಗಿ ಬರೋ ತನಕ ಅದು ಹೇಳು ಇಲ್ಲ, ಕಣ್ಣಲ್ಲಿ ನೀರ್ ಹಾಕು ಇಲ್ಲ, ನಗಾಡ್ಕೊಂಡ್ ಮಾಡೋ, ಆಮೇಲೆ ಬಂದು ಅಮ್ಮ ಇಲ್ಲಿ ತರ್ಚಿತ್ತು ಅಂತ ಹೇಳೋದು. ಮುದ್ದೆ ತರ ಆಗಿತ್ತು, ಫುಲ್ ಬ್ರೌನ್ ಕಲರ್. ಅಷ್ಟ್ ಅಂದ್ರೆ ಅವಳಿಗೆ ಮೇ ಬಿ ಕಮಿಟ್ಮೆಂಟ್, ಅದು ಡೆಡಿಕೇಶನ್. ಹೇಳಿದೀನಿ ಕೆಲವೊಂದೆಲ್ಲ, ನಿಂಗೆ ತೀರಾ ಆಗದೇ ಇಲ್ಲ ಅನ್ನುವಾಗ ಯು ಹ್ಯಾವ್ ಟು ಟೆಲ್. ಸಣ್ಣ ಪುಟ್ಟದೇನೋ ಇದ್ದಾಗ ನೀನ್ ಸ್ಟೇಜ್ ಅಲ್ಲಿ ಇರ್ತೀಯ ಅಂದ್ರೆ ತಡ್ಕೋಬೇಕು. ಆರ್ಟಿಸ್ಟ್ ಆದವ್ರಿಗೆ ಸ್ವಲ್ಪ ತಡ್ಕೊಳ್ಳೋ ಇದಿರ್ಬೇಕು. ಕಟ್ ಆಗ್ಬಿಟ್ರೆ ಆ ಫೀಲ್ ಹೊಟ್ಟೋಗುತ್ತೆ. ಸ್ಟೇಜ್ ಮೇಲೆ ಆದ್ರೆ ಇದು ಮೇ ಬಿ ಅದನ್ನ ಎಷ್ಟು ಚೆನ್ನಾಗಿ ಅದು ತಗೊಂಡಿದೆ ಅಂದ್ರೆ, ಈಗ ಹಿಂಗ ಏನೋ ಒಂದ್ ಸಡನ್ ಆಗಿ ಹಿಂಗೇನೋ ತಾಕತ್ತೆ, ಅಲ್ಲೇ ಕುತ್ಕೊಂಡು ಹತ್ಬಿಡ್ತಾರೆ ಮಕ್ಳು ನೇಚರ್ ಹಂಗೆ. ಒಂದು ಹಿಂಗೇನೋ ಡ್ರೆಸ್ ಒಂಚೂರು ಹಿಂಗೆ ಅನ್ನುವಾಗ ಹಿಂಗೆ ಚುಚ್ಚುತ್ತೆ, ಸೀರೆದೇನೆ ನಮ್ಮದು ಬಾರ್ಡ್ರ್ಗಳಿರೋದು, ಅಷ್ಟಕ್ಕೆ ಹಿಂಗೆ ಚುಚ್ಚುತ್ತೆ ಅನ್ನೋದು. ಹೊರಗಿದ್ದಾಗ ಹಂಗೆ ಮಾಡ್ತಾಳೆ, ಆವಾಗ ನಂಗೆ ಕುತ್ಕೊಂಡು ಸ್ಟೇಜ್ ಮೇಲೆ ಇದ್ದಾಗ ಹಿಂಗೇನೋ ಆಗ್ತಿರತ್ತೆ. ಯಾರೋ ಎತ್ಕೋವಾಗ ಟೈಟಾಗಿ ಎತ್ಕೋತಾರೆ, ಇಳಿಸುವಾಗ ಬೆಲ್ಟ್ ಏನೋ ತಾಕ್ಬಿಡುತ್ತೆ. ಆಗ ನೀನು ಅದನ್ನೇ ಆಕ್ಟಿಗೆ ಅಡಾಪ್ಟ್ ಮಾಡ್ಕೊಂಬಿಡು ಅಂತೆಲ್ಲ ಹೇಳ್ಕೊಟ್ಟಿದ್ದೆ. ಯಾವ ಏಜಲ್ಲಿ 4 ವರ್ಷ. ಅದಾಗಿದ್ದು ಈ ಕಡೆ ಎಲ್ಲ ಸ್ವಲ್ಪ ಮಚ್ಚೆ ಬಂದಿದೆ. ಇದು ಚುಕ್ಕಿ ತಾರಲ್ಲಿ ಬಂದಿರೋ ಚುಕ್ಕಿ. ಸೀರಿಯಲ್ ಶುರು ಆದ್ಮೇಲೆ ಸಡನ್ ಆಗಿ ಬಂತು ಇದು ಮಚ್ಚೆ, ಇರ್ಲಿಲ್ಲ ಅವಳಿಗೆ. ಅದು ಫಾರ್ ಎವರ್ ಮೆಮರಿಗೆ ಅಂತ ಬಂದಿರೋ ಚುಕ್ಕಿ ಬಂದ್ಬಿಡಿದೆ ಚುಕ್ಕಿ ತಾರೆಯಿಂದ. ಬಟ್ ಸೋ ನೈಸ್ ಮಹಿತಾ. ನಾನು ಹೀಗೆ ಇದ್ದೀನೇನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದು ಮಾತಾದ್ಮೇಲೆ ನಾನು ಇದನ್ನ ನೆನ್ಪಿಟ್ಕೊಂಡಿರ್ಬೇಕಂತ ನನಗೆ ಅನ್ಸುತ್ತೆ. ಏನೋ ಒಂದು ಚಿಕ್ಕದಾದ್ರೂ ಕಟ್ ಹೇಳೋವರೆಗೂ ಹಂಗೆ ಮ್ಯಾನೇಜ್ ಮಾಡ್ಬಿಟ್ಟು, ಅಲ್ಲೂ ಆರ್ಟಿಸ್ಟ್ ಅಂದ್ರೆ ಏನು ಅಂತ ಅದನ್ನ 4 ವರ್ಷಕ್ಕೆ ತುಂಬಿಸಿದಿರಲ್ಲ ತಲೆಗೆ ಆ ಮಗುಗೆ. ಯು ವೋಂಟ್ ಬಿಲೀವ್, ನಾನು ಇದನ್ನ ಹೇಳಿದ್ರೆ ಎಲ್ರಿಗೂ ಇದಾಗ್ಬೋದು. ನನಗೆ ಮಗು ಹುಟ್ಟೋಕೆ ಮುಂಚೆ ನನಗೆ ಒಂದು ಫೀಲ್ ಇತ್ತು, ನನ್ನ ಮಗು ಫೀಚರ್ಸ್ ಹೆಂಗೆ ಬರಬೇಕು ಅಂದರೆ ಅದು ಮಾಡ್ರನ್ಗೂ ಸೂಟ್ ಆಗಬೇಕು, ಟ್ರೆಡಿಷ್ನಲ್ಗೂ ಸೂಟ್ ಆಗಬೇಕು, ಕಣ್ಣು ಹಿಂಗೇ ಇರಬೇಕು. ಲೈಕ್ ಇವಳು ಕಣ್ಣು ಈ ಲೈನ್ ಬರುತ್ತಲ್ಲ, ನಂಗೆ ಈ ಥರ ಕಣ್ಗಳು ಇಷ್ಟ. ನನ್ನ ಕಣ್ಣು ಹಂಗಿಲ್ಲ, ವಿನಯ್ದು ಇಲ್ಲ. ನನ್ನ ಕಣ್ಣು ನಂಗೆ ಇಷ್ಟನೇ ಇಲ್ಲ ಯಾವಾಗ್ಲೂ, ಆಯ್ತಾ. ನಾನು ಯಾವಾಗಲೂ ದೇವ್ರೇ ನನ್ನ ಮಗು ಕಣ್ಣು ಚೆನ್ನಾಗಿ ಕೊಡು, ಒಬ್ಬು ಚೆನ್ನಾಗಿರು, ಲಿಟ್ರಲಿ ಪ್ರೇ ಮಾಡ್ತಿದ್ದೆ ನಾನು ಎವ್ರಿ ಡೇ. ನನ್ನ ಮನಸ್ಸಲ್ಲಿ ಅದು ಆಳವಾಗಿತ್ತು. ನನ್ನ ಮಗು ಎಲ್ಲ ಥರದ್ದು, ಕೆಲವೊಬ್ರು ಟ್ರೆಡಿಷ್ನಲ್ ಹೋಗೋದೇ ಇಲ್ಲ, ಮಾಡರ್ನ್ ಹೋಗುತ್ತೆ ಹಂಗೆ. ಮತ್ತು ಅತ್ತಾಗ ನಾವು ಮುಖ ಚೆನ್ನಾಗಿ ಕಾಣಬೇಕು. ಶ್ರುತಿ ಮೇಡಮ್ ಎಷ್ಟು ಹತ್ರ ನಾವು ಕ್ಯೂಟಾಗಿ ಕಾಣ್ತಾರೆ, ಕೆಲವ್ರು ಹತ್ತಕ್ಕೆ ಚೆನ್ನಾಗಿ ಕಾಣಲ್ಲ. ಇದನ್ನು ನಾನು ಎಲ್ಲದೂ ಫೀಲ್ ಮಾಡ್ತಿದ್ದೆ, ನನ್ನ ಮಗು ಆರ್ಟಿಸ್ಟ್ ಫೇಸ್ ಬೇಕು ಅಂತ.
ಇವಳು ಹುಟ್ಟಿದ್ಮೇಲೆ ನೀವು ಮಾಡರ್ನ್ ಹಾಕಿ ಟ್ರೆಡಿಷನಲ್ ಹಾಕಿ ಅವಳು ಅಳೋದಾಗ್ಲಿ ನಗೋದಾಗ್ಲಿ ಎಲ್ಲ ಅವಳ ಫೇಸಿಗೆ ಹೋಗುತ್ತೆ. ಫೋಟೋ ಅಂತೂ ನಂಗೆ ಈಗಲೂ ಕಣ್ಮುಂದೆ ಅದು ಬರ್ತದೆ. ನೀವು ಹಾಕಿರೋ ಎಷ್ಟೊಂದು ಫೋಟೋಸ್ ಕಣ್ಣು ಹಂಗಿದೆ ಅಂಡ್ ಅವಾಗ ಇನ್ನೂ ಒಂಥರ ಹೇರ್ ಸ್ಟೈಲ್ ಇತ್ತಲ್ಲ, ನಮ್ ಕಣ್ಣೆ ಅಲ್ಲ ಅದು. ಅವ್ರ ಅಪ್ಪನ್ ಮೂಗು ನೋಡ್ತಿದಂಗೆ ಅವ್ರ ಅಪ್ಪನ್ ಫೀಲ್ ಕೊಡ್ತಾಳೆ. ಬಟ್ ಕಣ್ ಬಂದ ತಕ್ಷಣ ಎಲ್ಲ ಒಂದ್ ಮಗು ಮಹಿ ಕಣ್ ಚೆನ್ನಾಗಿದೆ ಅಂದ್ರೆ ಈಗ ಬಿಹೈಂಡ್ ದ ಸೀನ್ಸ್ ಅಂತಿದ್ರಿ ಗೊತ್ತಾ, ಸೀರಿಯಲ್ ಅಲ್ಲಾದ್ರೆ ಹಾಗೆ ರೀಲ್ಸ್ ಮಾಡುವಾಗ ನೀವೇ ನಗ್ತಿರ್ತೀರಾ, ಹುಚ್ಚಿಡಿಯೋದೊಂದು ಬಾಕಿ ಇರುತ್ತೆ ಬುಜ್ಜಿ. ಎಷ್ಟು ಟೇಕ್ ತಗೋತೀಯ ರೀಲ್ಸ್ ಮಾಡುವಾಗ? ನಿಜ ನಿನ್ಗೆ ನಗು ಬರ್ತಿರುತ್ತೆ ತಾನೆ? ಹೇಳ ನಗು ಬರುತ್ತಲ್ವಾ? ಯಾರು ಫನಿ ರೀಲ್ಸ್ ಮಾಡ್ತಿರ್ತೀರಾ ಅಲ್ವಾ? ಎಷ್ಟು ಕಾಟ ಕೊಡ್ತಾಳೆ ಗೊತ್ತಾ ನನ್ಗೆ. ಪ್ರಾಬ್ಲಮ್ ಏನಾಗುತ್ತೆ, ಒಂದು ನಾನು ಲಿರಿಕ್ಸ್ ಬರ್ದಿರ್ತೀನಲ್ಲ ಹಾಡುಗಳ ತರದ್ದು, ಅದನ್ನು ಒಂದು 10 ದಿನಕ್ಕೆ ಮುಂಚೆನೆ ಅವಳಿಗೆ ಹಾಕಿರ್ತೀನಿ ನಾನು ಹಾಡ್ತಾ ಇದ್ದು ಕುತ್ಕೊಂಡ್. ಬಿಕಾಸ್ ಆ ಫ್ಲೂಯೆನ್ಸಿ ಬಂದಿಲ್ಲ ಅಂದ್ರೆ ಎಕ್ಸ್ಪ್ರೆಷನ್ಸ್ ಕೊಡಕ್ಕಾಗಲ್ಲ. ಲಿರಿಕ್ಸ್ ಕಡೆ ಕಾನ್ಸಂಟ್ರೇಟ್ ಆದ್ರೆ ಇಲ್ಲಿ ನಿನ್ಗೆ ಕೊಡಕ್ಕಾಗಲ್ಲ ಅನ್ಬಿಟ್ಟು ಅಂಥದ್ದೆಲ್ಲ ನಾನು ಫಸ್ಟೇನೆ ಹೇಳಿ 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 ಸಾಂಗ್ ಅವಳ ತಲೆಯಲ್ಲಿ ಕೂರ್ಸಿರ್ತೀನಿ. ಪ್ರಾಬ್ಲಮ್ ಏನಂದ್ರೆ ನನಗೆ ಶೂಟ್ ಮಾಡ್ಕೊಡೋರ್ಗೆ ಒಬ್ರು ಗತಿ ಇಲ್ಲ ಮನೇಲಿ. ನಾನು ರೆಡಿ ಆಗ್ಬೇಕು, ಇವಳು ರೆಡಿ ಮಾಡ್ಬೇಕು, ಕ್ಯಾಮ್ರಾ ಇಟ್ಟು ನೀನ್ ಇಲ್ಲಿ ಕುತ್ಕೋ, ಪಕ್ಕದಲ್ಲಿ ನಂಗೆ ಜಾಗ ಇದೆಯಾ ಬಂದು ಇಲ್ಲಿ ಕುತ್ಕೋ, ಇಲ್ಲಿಂದ ಹಿಡಿದು ಅವಳಿಗೆ ರೆಡಿ ಮಾಡಿ ನಾನು ರೆಡಿ ಮಾಡಿ ಅಲ್ಲಿ ಟೇಕ್ ಹೊತ್ತದಾಗ ಹಿಂಗ್ ಮಾಡ್ಕೊಂಡು ಹಿಂಗೇನೋ ಹಿಂಗ್ ಹೇರ್ ಹಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು, ಹಿಂಗ್ ಈ ಆಂಗಲ್ ಅಲ್ಲಿ ಇರ್ಬೇಕು ಅಂದಾಗ ಹಿಂಗ್ ತಿರ್ಕೊಂಡ್ ಮಾಡ್ಬಿಡೋದು, ಆಮೇಲೆ ಮಾತಾಡ್ತಾ ಮಾತಾಡ್ತಾ ಬೆನ್ ತೋರ್ಸ್ಕೊಂಡು ನಿಂತ್ಕೊಂಡ್ಬಿಡೋದು ಕ್ಯಾಮ್ರಾಗೆ, ಓಡೋಗೋ ರೀಟೇಕ್ ತಗೋ ಹಿಂಗ್ ಬಾ, ನಾನು ಒಬ್ಳ ಕೂರು ರೆಡಿವಾ ಅಲ್ವಾ ಅವಳ್ದು ಹೇಳು ಅವಳ್ದು ಎಕ್ಸ್ಪ್ರೆಷನ್ ಮಾಡು ಅಂತ ಅಂದ್ರೆ ನಂದು ಇಡೀ ದಿನ ನೀವು ಒಂದು ರೀಲ್ಗೆ ಡೆಡಿಕೇಟ್ ಮಾಡಿ ಹುಚ್ಚಿ ತರ ಆಗಿರ್ತೀರಿ. ರಿಸಲ್ಟ್ ಎಂಥ ಒಳ್ಳೆ ಮಗು, ಎಷ್ಟು ಚೆನ್ನಾಗಿ ಮಾಡುತ್ತೆ, ಏನ್ ಚೆನ್ನಾಗಿ ಮಾಡುತ್ತೆ. ಅವಳಿಗೆ ಅವಳು ಅಳ್ಬೇಕಂದ್ರೆ ನಾನು ಅಳ್ಬೇಕು ಕುತ್ಕೊಂಡು ಗುಳೋ ಅಂತತ್ತಾಗ ಅವಳಿಗೆ ನ್ಯಾಚುರಲ್ ಆಗಿ ಅಳು ಬರುತ್ತೆ. ಸೀರಿಯಲ್ ಅಲ್ಲೂ ಆಡ್ಕೋತಾರೆ, ಅವಳದ್ದು ಎಮೋಷನಲ್ ಸೀನ್ ಇದ್ದಾಗೆಲ್ಲ ಅವ್ರ ಅಮ್ಮ ಅಳ್ತಿರ್ತಾರೆ ಅಂತೀರಿ. ಸೊ ಹಂಗೆ. ಬಟ್ ಮಾಡು ಟೇಕಲ್ಲಿ ನಾನು ಅಷ್ಟೆಲ್ಲ ಹೇಳ್ಕೊಡ್ತೀನಿ, ನನಗೆ ಅವಳ ಹತ್ರಕ್ಕೂ ಹೋಗಕ್ಕಾಗಲ್ಲ. ಟೇಕಲ್ಲಿ ಅವಳದ್ದು ಎಕ್ಸ್ಟ್ರಾಡಿನರಿ ತಿಂದ್ಬಿಡ್ತಾಳೆ. ಹೌದು, ಅದ್ ನಂಗೆ ಯಾವಾಗ್ಲೂ ಖುಷಿ. ನಾನು ಅಷ್ಟೆಲ್ಲ ಹೇಳ್ಕೊಡ್ತೀನಿ, ನಂಗೆ ಬರಲ್ವಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ. ಒಳ್ಳೆ ಸ್ಟೂಡೆಂಟ್ ಅಂತ ಹೇಳ್ಬೋದು ಮಹಿತಾ. ಒಳ್ಳೆ ಸ್ಟೂಡೆಂಟು. ಆಕ್ಚುಲಿ ಏನಂದ್ರೆ ಹಾಡು ಹೇಳ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟದ ಪಾರ್ಟ್ ಇರುತ್ತಲ್ಲ, ಆಗ ಅಮ್ಮ ಅದನ್ನ ನೀಟಾಗಿ ಹೇಳ್ತಾರೆ, ನಾನು ಅದನ್ನ ಮಿಸ್ ಆಗಿ ಏನೋ ಹೇಳ್ಬಿಡ್ತೀನಿ. ಆಗ ನಾನು ಅನ್ಕೊ ಅಮ್ಮನೇ ಏನಕ್ಕೆ ಹಾಡು ಹೇಳ್ಬೇಕು, ಹಾಡು ಹೇಳ್ಬಾರ್ದು. ಕರೆಕ್ಟ್. ಅದಾದ್ಮೇಲೆ ಆಕ್ಚುಲಿ ಅಮ್ಮನೂ ಕೆಲವು ಹಾಡೆಲ್ಲ ಹಾಡಿದ್ದಾರೆ. ಅದು ನೀನ್ ಇಷ್ಟು ಚೆನ್ನಾಗಿ ಹಾಡ್ತೀಯಲ್ವಾ, ಸ್ವಲ್ಪ ಮ್ಯಾಚ್ ಮಾಡೋದ್ ಕಷ್ಟ ಅಂತ ಅವ್ರಿಗೂ ಗೊತ್ತು. ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆ. ಸಂಗೀತ ಅಂದ್ರೆ ಲೈಕ್ ಎಕ್ಸಾಮ್ ಇದ್ರೆ ಆನ್ಸರ್ನ ಒಂದೊಂದು ಟ್ಯೂನಲ್ಲಿ ಆನ್ಸರ್ ಗಟ್ ಮಾಡ್ಕೋತಿದ್ದೆ. ಸೊ ಅದಕ್ಕೆ ಆನ್ಸರ್ ಅಂದ್ರೆ ಆ ಟ್ಯೂನ್ ನೆನಪಾದ್ರೆ ಬಂದ್ಬಿಡ್ತಿತ್ತು ನಂಗೆ. ಅಷ್ಟು ಹುಚ್ಚು ನಂಗೆ ಮ್ಯೂಸಿಕ್ದು. ಪ್ರಾಬ್ಲಮ್ ಬಿಕಾಸ್ ಆಫ್ ದಿಸ್ ನನಗೆ ಅಲರ್ಜಿಕ್ ಬ್ರಾಂಕೈಟಿಸ್. ಅದು ಇನ್ಹೇಲ್ ಮಾಡ್ಕೋತೀವಲ್ಲ ವಾಯ್ಸ್ ಬಾಕ್ಸ್ ಮೇಲೆ ಅದು ಪರಿಣಾಮ ಬೀರುತ್ತೆ. ನಂಗೆ ಹಂಗ ಹೈ ನೋಟ್ಸ್ ಆಗಲ್ಲ, ಅವಾಗ ವಾಯ್ಸ್ ಫುಲ್ ಮ್ಯೂಟ್ ಆಗ್ಬಿಡುತ್ತೆ, ಹಂಗೆಲ್ಲ ಚಾಲೆಂಜಸ್ ಇದೆ. ಹಂಗಾಗಿ ನನಗೆ ನನ್ನ ಹಾಡಿನ ಬಗ್ಗೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವಳು ಚಂದ. ನೀವು ರೈಟರ್, ಲಿರಿಕ್ಸ್ ಬರೀತೀರಾ, ಅವಳು ಹಾಡು ಹಾಡ್ತಾಳೆ. ಒಳ್ಳೆ ಜೋಡಿ, ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಲಿರಿಕ್ಸ್ ಬರೆಯೋದು. ಏನು ಅಂತಲೇ ಗೊತ್ತಿಲ್ಲ ಬುಜ್ಜಿ. ನಾನು ನ್ಯೂಸ್ ರೀಡಿಂಗ್ ಮಾಡ್ತಿದ್ದೆ, ಇದಕ್ಕೆ ನಾನು ನ್ಯೂಸ್ ರೀಡಿಂಗ್ ಬಿಟ್ಟು ಬ್ರೇಕ್ ತಗೊಂಡಿದ್ದು ನನ್ನ. ಆಕ್ಚುಲಿ ಸಾಂಗ್ ಅಲ್ಲೆಲ್ಲ ಕೆಲವೊಂದು ಲಿರಿಕ್ಸ್ ಇರುತ್ತೆ, ಅದನ್ನ ರೈಟರ್ ಕೆಲವೊಂದ್ಸತಿ ಹೆಲ್ಪ್ ತಗೊಂಡ್ ಬರೀತಾರೆ, ಅವ್ರದೇ ಓನ್ ಮಾಡ್ತಾರೆ. ಅಂದ್ರೆ ನಾನು ಅನ್ಕೋತೀನಿ ಹೇಗಪ್ಪ ಬರೀತಾರೆ ಇವ್ರು ಇಂಥ ಲಿರಿಕ್ಸ್, ನಂಗೆ ತಲೆಗೆ ಬರಲ್ಲ ಅಂತ ಲಿರಿಕ್ಸ್ ಅಂತ. ಫ್ಯೂಚರಲ್ಲಿ ನನ್ಗನ್ಸುತ್ತೆ ನಿಮ್ಗೆ ಒಂದ್ ಏಜ್ ಆದ್ಮೇಲೆ ನೀನ್ ಸಾಂಗ್ಸ್ ಬರೆಯಕ್ ಶುರು ಮಾಡಿದ್ರು ಮಾಡ್ತೀಯ. ಈಗಲೇ ಬೇರೆ ಬರ್ದಿದ್ಯಾ ನೆನ್ನೆ ತಾನೆ, ತುಂಬಾ ಚೆನ್ನಾಗಿ ಬರ್ತಾಳೆ. ಸೊ ಹೇಳಕ್ ಆಗಲ್ಲ. ಆಮೇಲೆ ನೀ ಏನ್ ಹೆಲ್ಪೇ ಬೇಡ. ಅವಳು ಕೆಲವೊಂದು ಕತೆನೂ ಬರೀತಾಳೆ. ನಾನು ಹೇಳಿದ್ದೀನಿ ಅವಳಿಗೆ, ನೀನು ನೆಕ್ಸ್ಟ್ ನೀನೇ ಸ್ಟೋರಿ ಬರೀ, ನೀನೇ ಡೈರೆಕ್ಟ್ ಮಾಡು, ಅದನ್ನ ನಾನು ಮಾಡಿಸ್ತೀನಿ. ಅಂಡ್ ಕೆಲವೊಂದು ರೀಲ್ಸ್ ಕಾನ್ಸೆಪ್ಟ್ಗಳನ್ನ ಅವಳು ಐಡಿಯಾ ಕೊಡ್ತಾಳೆ, ಇದನ್ನ ಮಾಡ್ಬೋದು ಅಂತೆಲ್ಲ. ಸೊ ಆ ಥರ ಎಲ್ಲ ಸಣ್ಣದಾಗಿ ತಲೆ ಓಡಿಸ್ತಿರುತ್ತೆ. ಹೌದು. ಇವ್ರು ನನ್ನಮ್ಮ ಸೂಪರ್ ಸ್ಟಾರ್ ಮಾಡುವಾಗ್ಲೇನೆ ಆ ತೊದಲ್ ಮಾತಲ್ಲೇ ಅಷ್ಟು ಕತೆ ಮಾತಾಡೋರು. ಅವ್ರ 3 ಜನ ಸೇರಿದ್ರೆ ಇನ್ ಸರಿಯಾಗಿ ಮಾತು ಬಂದ್ಮೇಲೆ ಎಷ್ಟೆಷ್ಟು ಒಳ್ಳೆ ಕತೆಗಳು ಬರಬೇಡ ಅಲ್ಲ ಮೈತ್. ನನಗಿನ್ನೂ ಚೆನ್ನಾಗಿ ನೆನಪಿದೆ ಅವಳು ಹಾಡು ಹಾಡಿದ್ದು. ನಿಮಗೂ ನೆನಪಿರುತ್ತೆ ಅನ್ಸುತ್ತೆ, ನನ್ನ ಹತ್ರ ವಿಡಿಯೋ ಇದೆ. ನನ್ನನ್ನು ಮಲಗ್ಸೋದಕ್ಕೆ ಲಾಲಿ ಹಾಡು ಹಾಡಿದ್ಲು. ಆ ಲಾಲಿ ಹಾಡು ಒಂದ್ಸತಿ ಹಾಡ್ತೀಯಾ? ನೀವೊಂದು ಲಾಲಿ ಹಾಡು ಹಾಡ್ತೀಯಲ್ಲ, ತುಸು ಮೇಲೆ ಬಿಸಿದಾಗೆ ಸಕ್ಕತ್ತಾಗಿ ಹಾಡ್ತೀಯ ಮಾತ್ರ ಅದನ್ನ.
ಬುಜ್ಜಿನಿಗೊಂದ್ಸರ್ತಿ ಶೂಟಿಂಗ್ ಟೈಮಲ್ಲಿ ರೂಮಲ್ಲಿ ನಂಗೆ ತಾಚಿ ಮಾಡಿಸಿದ್ಯಾ ಅನ್ ಬುಜ್ಜಿ ಅಳ್ತಿದ್ರು ಅವತ್ತು. ಹೌದು. ನಂಗೆ ಫುಲ್ ಖುಷಿ. ಅವರಮ್ಮ ಯಾರು ಇದು ಈ ತರ ಹಾಡು ಮಲಗಿಸ್ಬಿಟ್ಲು ಅಂತ ಶಿ ವಾಸ್ ಕ್ರೈಯಿಂಗ್, ಎಮೋಷನಲ್ ಆಗ್ಬಿಟ್ಟು. ಹಾಡ್ಕಂದ ತುಸು ಮೆಲ್ಲ ಬೀಸು ಗಾಳಿ ಇಲಾಲಿ ಸುವಾಲಿ ಈ ಕಂದ ಕೇಳಲಿ ನಿದ್ದೇಲೆಯಾಡಲಿ ಬಾಳುವೆ ನಾಯಿ ಕಂದನ ತೊದಲು ಹೇಳೋ ದಾರಿಯಲಿ ಮೀಯುವೆ ನಾಯಿ ಕಂದನ ತೊದಲು ನುಡಿಯ ಮಳೆಯಲಿ ನನ್ನ ಎದೆ ತುಂಬುವ ಭಾಗ್ಯ ನೀಡ ಬಂದ ಬಾಲ ದೈವಕ್ಕೆ ತುಸು ಮೆಲ್ಲ ಬೀಸು ಗಾಳಿ ಇಲಾಲಿ ಸುವಾಲಿ ಈ ಕಂದ ಕೇಳಲಿ ನಿದ್ದೇಲಿಯಾಡಲಿ. ನೋಡು ಈಗಲೂ ಈ ಹಾಡು ಚೆನ್ನಾಗೆಲ್ಲ ಹಾಡ್ಬಾರ್ದು. ನನಗೂ ಹಾಡಿ ಮಲಗಿಸ್ತಿರ್ತಾಳೆ. ಆ್ಯಕ್ಚುಲಿ ಆ ಸಾಂಗ್ ತುಂಬ ವೆರಿ ಡೀಪ್ ಇಟ್ ಇಸ್. ಅದೆಲ್ಲ ಅವಳಿಗೆ ಅರ್ಥ ಆದಾಗ ಇನ್ನೆಷ್ಟು ಈಗಲೇ ಭಾವ ತುಂಬ ಹಾಡ್ತಿದ್ದಾಳೆ. ವೆರಿ ಬ್ಯೂಟಿಫುಲ್ ಕಂದ. ಅಯ್ಯೋ ನಿನ್ನ ಹಾಡು ಬಗ್ಗೆನೇ ಅವಳೆ ಹಾಡು ಹೇಳ್ಕೊಂಡು ಅವಳೆ ಆಕಳಿಸ್ತಿದ್ದಾಳೆ. ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ಲು. ಬಟ್ ಸಿಂಗಿಂಗ್ ಅಂತ ಬಂದಾಗ ಒಂದು ಕಡೆ ಸ್ಟೇಜ್ ಆ್ಯಕ್ಟಿಂಗ್ ಎಲ್ಲ ಇದೆ. ಬಟ್ ತುಂಬ ಜನ ಹೇಳಿದ್ದಾರೆ ಕೂಡ ಅವಳಿಗೆ ಸಿಂಗಿಂಗಲ್ಲಿ ತುಂಬ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ. ಸೊ ಕ್ಲಾಸಸ್ಗೆ ಹೋಗೋದು ಇನ್ನೂ ಆಗಿಲ್ಲ. ಲೈಕ್ ಸೀರಿಯಲ್ ತುಂಬಾ ಸೀರಿಯಲ್ ಸ್ಕೂಲ್ ಹೆಕ್ಟಿಕ್ ಆಗ್ತಿರೋದ್ರಿಂದ ಮತ್ತೆ ನಂಗೆ ಒಳ್ಳೆ ಟೀಚರ್ ಹತ್ರ ಕಳಿಸ್ಬೇಕು, ಒಳ್ಳೆ ಬೇಸ್ಮೆಂಟ್ ಸಿಗಬೇಕು. ಸೊ ಏನಾಗುತ್ತೆ, ಅವರು ತುಂಬ ಪರ್ಟಿಕ್ಯುಲರ್ ಇರ್ತಾರೆ. ಒಳ್ಳೆ ಟೀಚರ್ಸ್ ಅಂದರೆ ಅವ್ರು ಹೇಳಿದ ಟೈಮಿಂಗ್ ನಾವು ಹೋಗಿ ಕಲಿಬೇಕು, ಆ ಶಿಸ್ತು ಬೇಕು. ಇವಾಗ ಹೆಂಗಾಗುತ್ತೆ, ಸಡನ್ ಆಗಿ ಶೂಟಿಂಗ್ ಆಗ್ತಾರೆ, ಇನ್ನೊಂದು ಹೋಗೋಕ್ಕಾಗಲ್ಲ. ಸೊ ನನಗೆ ಆ ಥರ ಇಷ್ಟ ಇಲ್ಲ. ಇದೊಂದು ಲಾಸ್ಟ್ ಪ್ರಾಜೆಕ್ಟ್ ಮುಗಿಸ್ಬಿಟ್ಟು ಅದನ್ನು ಪ್ರಾಪರಾಗಿ ಸಂಗೀತಕ್ಕೆ, ಅವಳಿಗೆ ಭರತನಾಟ್ಯಂ ಇಷ್ಟ, ಕ್ಲಾಸಿಕಲ್ ಡ್ಯಾನ್ಸ್ ಕಲಿಯೋಕೆ ಇಷ್ಟ, ಅದೆರಡು ಜೊತೆ ಜಿಮ್ನಾಸ್ಟಿಕ್ ಎಲ್ಲರೂ ಲೈಕ್ ಹೆಂಗ್ ಗೊತ್ತಾ ಬುಜ್ಜಿ, ಅಯ್ಯೋ ಅವರಮ್ಮ ಫೋರ್ಸ್ ಮಾಡ್ತಾರೆ ಅಂತ ಎಲ್ಲ ಭ್ರಮೇಲಿದ್ದಾರೆ. ಯು ಡೋಂಟ್ ಬಿಲೀವ್. ಅವಳಿಗೆ ಡ್ರಾಯಿಂಗ್ ಕ್ಲಾಸ್ ಬೇಕು, ಮಂಡಲ ಆರ್ಟ್ ಕ್ಲಾಸಿಗೆ ಕಳಿಸ್ಬೇಕಂತೆ, ವರ್ಕ್ಶಾಪಿಗೆ. ಆಮೇಲೆ ಕ್ರಾಫ್ಟ್ ಮಾಡ್ತಾಳೆ, ಕ್ರೋಶೆ ಹಾಕ್ತಾಳೆ, ಆಯ್ತಾ. ಅದು ಜಿಮ್ನಾಸ್ಟಿಕ್ ಕಳಿಸ್ಬೇಕಂತೆ. ಆಮೇಲೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಸ್ವಿಮ್ಮಿಂಗ್ ಮತ್ತೆ ಎಲ್ಲ ಇವಾಗ ಸ್ವಲ್ಪ ಫುಲ್ ಎಲ್ಲಿ ಯಾವ್ದಕ್ಕೇನು ಕರ್ಕೊಂಡು ಹೋಗ್ಲಿ ನಾನು. ಲೈಕ್ ಯಾವಾಗ್ಲೂ ಯಾರು ನನ್ಗೆ ಅದಕ್ಕೆ ಕಳ್ಸಿಲ್ಲ ನಮ್ಮಮ್ಮ, ನನ್ಗೆ ಎದಕ್ಕೆ ಕಳಿಸ್ತಿಲ್ಲ, ನಾನು ಎಷ್ಟು ಕೇಳ್ತೀನಿ, ನೀ ಇರೇ ಸ್ವಲ್ಪ ಉಸಿರಾಡ್ತೀನಿ, ಕಳಿಸ್ತೀನಿ, ಎಲ್ಲದನ್ನು ಕಲಿಸ್ತೀನಿ ವೆಯ್ಟ್ ಅಂತ. ಸೊ ಅವಳಿಗೆ ಎಲ್ಲದೂ ಆಸೆ. ಅವಳಿಗೆ ಗೊತ್ತಾಗಿದೆ, ನಾನು ಈಗ್ಲಿಂದ ಕಲಿಯಕ್ಕೆ ಶುರು ಮಾಡಿದ್ರೇನೆ ಅದು ಒಂದ್ ನೇಚರ್ ಏನ್ ಬಂದಿದೆ ಅಂದ್ರೆ, ಯಾರಾದ್ರೂ ಏನಾದ್ರು ಮಾಡಿದಾಗ ಅದು ಅವಳಿಗೆ ಇಷ್ಟ ಆಯ್ತಾ, ಚೆನ್ನಾಗಿದೆ ಅಲ್ಲ, ದಿಸ್ ಇಸ್ ಸೋ ಯುನೀಕ್, ಐ ವಾಂಟ್ ಟು ಲರ್ನ್ ದಿಸ್ ಅನ್ಸ್ಬಿಟ್ರೆ ಅದು ಕಲಿಯೋ ತನಕ ಅವಳಿಗೆ ಅದು ಕೂತ್ಕೊಂಡ್ಬಿಡುತ್ತೆ. ನಾನು ಇದನ್ನ ಕಲಿಬೇಕು ಒಂದ್ಸತಿ ನಾನು ಅದನ್ನ ಟ್ರೈ ಮಾಡ್ಬೇಕು, ನನ್ಗದು ಇಷ್ಟ ಆಗುತ್ತೋ ಇಲ್ವೋ ನಾನು ನೋಡ್ಬೇಕು ಅನ್ನೋದೊಂದಿದೆ ಅವಳಿಗೆ. ಅರ್ಧ ದಿನ ಈ ಏಜಿನ ಮಕ್ಕಳು ಇಡೀ ದಿನ ಕುತ್ಕೊಂಡು ಏನಾದ್ರೂ ಒಂದ್ ಮಾಡೋದು ನೋಡಿದೆ. ಮಂಡಲ ಆಟ್ಕೊಂಡು ಇಡೀ ದಿನ ಅದು ಸಣ್ಣ ಚುಕ್ಕಿ ಇಟ್ಕೊಂಡು ಕೂರ್ತಾಳ. ಪೇಷನ್ಸ್ ಎಲ್ಲಿಂದ ಬಂದಿದೆ ಅವಳಿಗೆ ದೇವ್ರಿಗೆ ಗೊತ್ತು. ಯಾವ್ದೋ ಡ್ರಾಯಿಂಗ್ ಮಾಡ್ಬೇಕಾ, ಪೇಂಟಿಂಗ್ ಮಾಡ್ಬೇಕಾ, ಒಂದು ಕ್ರಾಫ್ಟ್ ಮಾಡ್ಬೇಕಾ, ಬರ ತನಕ ಬಿಡಲ್ಲ. ಅಲ್ಲಿ ಶೂಟಿಂಗ್ ಇಲ್ಲಿ ಫ್ರೀ ಇದ್ರೂ ಅಷ್ಟೇನೆ, ಕ್ರೋಶೆ ಹೇಳ್ಕೊಡಿ. ಅಪ್ಪಪ್ಪ ಹೇರ್ ಸ್ಟೈಲಿಸ್ಟ್ ಅವರ ಅಕ್ಕಂದ್ರನ್ನೆಲ್ಲ ಹಿಡ್ಕೊತಾಳೆ, ನಂಗೆ ಕ್ರೋಶೆ ಹೇಳ್ಕೊಡಿ, ಹಿಂಗ ಯೂಟ್ಯೂಬ್ ನೋಡು, ಬರ ತನಕ ಬಿಟ್ಬಿಟ್ರೆ ಅವಳು. ಸೊ ಇಷ್ಟು ಆರ್ಟ್ಸ್ ಏನೇನೋ ನಿಂಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಯಾವ್ದು ತುಂಬ ಫೇವ್ರೇಟ್ ನಿಂಗೆ? ಅಂದರೆ ಈ ಟೈಮ್ ಪಾಸ್ ಮಾಡೋಕ್ಕಿರ್ಬೋದು, ಅಥವಾ ಒಂದು ಹಾಬಿ ಥರ ಮಾಡ್ಕೊಳ್ಳೋಕ್ಕೆ. ಮಂಡಲ ಮಾಡ್ತೀಯ, ಡ್ರಾಯಿಂಗ್, ಪೇಂಟಿಂಗ್, ಕ್ರೋಶೆ, ಸ್ವಿಮ್ಮಿಂಗ್, ಸ್ಕೇಟಿಂಗ್, ಓ ಮೈ ಗಾಡ್, ಎಲ್ಲದೂ ಇಷ್ಟ ನನಗೆ. ಅದಾದ್ರೂ ಒಂದು ಚೂಸ್ ಮಾಡೋಕ್ಕಾಗುತ್ತೆ. ಫೇವ್ರೇಟ್ ಅಂದರೆ ಜಿಮ್ನಾಸ್ಟಿಕ್. ಈಗ ಗೊತ್ತಾಯ್ತಲ್ವಾ ಫಸ್ಟ್ ಎಲ್ಲಿ ಸೇರಿಸ್ಬೇಕಂತ? 4ನೇ ಕ್ಲಾಸ್ ಅಮ್ಮ ಜಿಮ್ನಾಸ್ಟಿಕ್. ಅಲ್ಲಿ ಆಗಿದ್ದೇನು ಅಂದ್ರೆ, ಅಲ್ಲಿ ಮಕ್ಕಳೆಲ್ಲ ಬಂದ್ಬಿಟ್ಟು ಡಾನ್ಸ್ ಮಾಡುವಾಗ ಪಲ್ಟಿ ಹೊಡ್ಬಿಡಾರ. ಇವಳು ಅಮ್ಮ ನಂಗೆ ಯಾಕೆ ಹಂಗೆ ಆಗ್ತಿಲ್ಲ, ನಂಗೆ ಅವ್ರು ಜಿಮ್ನಾಸ್ಟಿಕ್ ಕಲ್ತಿದ್ದಾರೆ, ನನ್ನ ಕಳ್ಸು ನಾನು ಆಗ್ಲಿಂದ ಬ್ಯಾಕ್ ಬೆಂಡ್ ಮಾಡಕ್ ಟ್ರೈ ಮಾಡ್ತಾನೆ ಇದ್ದೀನಿ.
ಬರುತ್ತೆ ಕಂದ, ನನಗೆ ಆ ಫೀಲಿಂಗ್ ಇದೆ. ನೀನು ಬರೋ ತನಕ ಬಿಡದೇ ಇರೋಂಥ ಒಳ್ಳೆ ಸ್ಟೂಡೆಂಟ್ ನೀನು. ಸೊ ಫಸ್ಟ್ ಇವಾಗ ಈ ಪ್ರಾಜೆಕ್ಟ್ ಆಗ್ತಿದ್ದಂಗೆ ನಿಮ್ಗೆ ಯಾವ ಕ್ಲಾಸಿಗೆ ಸೇರಿಸ್ಬೇಕು ಅನ್ನೋದು ಗೊತ್ತಾಗಿದೆ ಅನ್ಸುತ್ತೆ. ಕ್ಲಾಸ್, ಜಿಮ್ನಾಸ್ಟಿಕ್ಸ್ ಕ್ಲಾಸ್, ಜಿಮ್ನಾಸ್ಟಿಕ್, ಈ ಮೂರು ಒಂಚೂರು ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡಿ. ನಾನು ಹೇಳಿದ್ದೀನಿ, ಡೋಂಟ್ ವರಿ, ನಾನು ಕಾಯ್ತಿರ್ತೀನಿ ನೀನು ಯಾವಾಗ ಜಿಮ್ನಾಸ್ಟಿಕ್ ಕ್ಲಾಸ್ಗೆ ಹೋಗ್ತೀಯ ಅಂತ ನಾನು ಕಾಯ್ತಿರ್ತೀನಿ. ಸೊ ಇವಾಗ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು ನೀನು? ಎಷ್ಟನೇ ಕ್ಲಾಸ್ ಹೇಳು? 4th. ಅವಳು ಮೈ ಗಾಡ್ 8 ವರ್ಷ 4th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದ. ಅವಳಿಗೆ ಹೆಂಗ್ ಗೊತ್ತಾ, ಅವಳು ಬೇಗ ಅಲ್ಲಿ ಸೇರಿಸ್ಬಿಟ್ಟು ಅವಳು ಲೈಕ್ ಅವಳ ಏಜ್ ಅವರು 2nd ಇಂದ 3rd ಹೋಗ್ತಿದಾರ. ಇವಳಿಗೆ ಹಂಗದೆ, ಇಲ್ಲ ಅಮ್ಮ ನಾನ್ ದೊಡ್ಡೋಳು ನೀನ್ ಹಂಗ ಹೇಳ್ಬೇಡ, ದೊಡ್ಡೋಳಾಗತ್ತಂಗ ಈಗ ಹೇಳ್ತೀಯ, ದೊಡ್ಡೋಳಾದ್ಮೇಲೆ ನಾನು ಚಿಕ್ಕವಳು ನಂಗಿನ್ನು ವಯಸ್ಸಾಗಿಲ್ಲ ಅಂತೀವಿ. ಕರೆಕ್ಟ್ ಅಂದ. ನೀನೇನು ಸ್ಕೂಲ್ ಬಂದ್ಮೇಲೆ ಸೆಪ್ಟೆಂಬರ್ ಬರ್ತಾಗ ನಾನು 9 ಆಗೇ ಆಗ್ತೀನಿ. ಬರ್ಡೇ ಲೇಟ್ ಅಂಡರ್ಸ್ಟುಡ್ ಒಂಥರ 4th ಬರ್ಡೇ ಲೇಟ್ ಆಗಿ ಬಂದ್ರೆ ಅವಳೇನ್ ಮಾಡ್ತಾಳೆ ಪಾಪ, ಅವಳು 4th ಸ್ಟ್ಯಾಂಡರ್ಡ್. ಆಮೇಲೆ ಸೆಪ್ಟೆಂಬರ್ ಬಂದ್ಮೇಲೆ 4th ಹೋಗ್ಬೇಕು. ಅಲ್ಲ, ಈಗ ನೀನೇ ಯೋಚನೆ ಮಾಡು, ಡಿಸೆಂಬರಲ್ಲಿ ಬರ್ತ್ಡೇ ಇರೋರು ಇನ್ನಷ್ಟು ತಲೆ ಕೆಡ್ಸ್ಕೊಬೇಡ. ಅಟ್ಲೀಸ್ಟ್ ನಮ್ಮ ಸೆಪ್ಟೆಂಬರ್ ಎಲ್ಲರೂ ಇದೆ. ಸೊ ಬಿಡು, ಅವರೆಲ್ಲ ದೊಡ್ಡವರು. ಡಿಸೆಂಬರ್ ಹೌದು. ಬಟ್ ಇವಾಗ ನೀನು 4 years ಇದ್ದಾಗ ಸ್ಟೇಜ್ ಹತ್ತಿದ್ದು, ಕ್ಯಾಮ್ರಾ ಫೇಸ್ ಮಾಡಿದ್ದು, ಈಗ ಆಲ್ರೆಡಿ 4th ಸ್ಟ್ಯಾಂಡರ್ಡ್ ಆಗೋಗಿದ್ಯಾ? ಯಪ್ಪ, ಸ್ಕೂಲಲ್ಲೆಲ್ಲ ಹೇಗೆ ನೀನು? ಸ್ಕೂಲ್ ಕ್ಲಾಸಿಗೆ ಹೋದಾಗ ಫುಲ್ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದಾ ಅಥವಾ ಯಾವ ಬೆಂಚಲ್ಲಾದ್ರೂ ಕೂತ್ಕೋಬೋದು ನೀವು? ಬಟ್ ಕೆಲವೊಂದ್ಸತಿ ಇಷ್ಟು ದೊಡ್ಡವ್ರನ್ನ ಮುಂದೆ ಕೂರ್ಸಿರ್ತಾರೆ, ನಂಗಿಂತ ಇಟ್ಟಿರೋರ್ನ, ಮ್ಯಾಮ್ ಐ ಕಾಂಟ್ ಸಿ ಅಂದ್ಬಿಟ್ಟು ಮುಂದೆ ಬಂದು ಕೂತ್ಕೋತೀವಿ. ಅದು ಕೆಲವೊಂದ್ಸತಿ ವಿಡಿಯೋಸ್ ಹಾಕ್ತಾರೆ ಅಲ್ವಾ ಕ್ಲಾಸ್ ಮಧ್ಯೆ. ಯಾವಾಗ್ಲಾದ್ರೂ ಫನಿ ಟಾಮ್ ಅಂಡ್ ಜೆರಿ ಹಾಕ್ತಾರೆ, ಆಗ ನಂಗೆ ಕಾಣಿಸ್ತಿಲ್ಲ, ಗೋ ದಟ್ ಸೈಡ್ ಮ್ಯಾಮ್ ಇರುವಾಗ ಐ ಕಾಂಟ್ ಸಿ ಅನ್ನೋದು, ಟಾಮ್ ಅಂಡ್ ಜೆರಿ ಬರುವಾಗ ಗೋ ದಟ್ ಸೈಡ್ ಅಂತ ಹೇಳೋದು ಡೈರೆಕ್ಟಾಗಿ ಅಷ್ಟೇ. ಇವಾಗ ಯಾವ ಸ್ಕೂಲ್ ನೀನು ಹೇಳಿಲ್ಲ? ಪ್ರಾರ್ಥನಾ ಲಾಸ್ಟ್ ಇಯರ್ 3rd 4th 3rd 2nd 1st UKG LKG ಅಲ್ಲ ಅಷ್ಟೆಲ್ಲ ಮಾಡಿದ್ರೆ ಪ್ರಾರ್ಥನಾ. ಅಲ್ಲಿ ಈಗ ಹೋಗ್ತಾ ಇರೋದು RNS ಇಂಟರ್ನ್ಯಾಷನಲ್ ಅಕಾಡೆಮಿ ಎಲ್ಲ ಹೋಗ್ತಾರೆ, ಸ್ಕೂಲು ಅಲ್ಲ ಅದು, ಸಾರಿ. ಸೊ ಇವಾಗ 4th ಸ್ಟ್ಯಾಂಡರ್ಡು. ನೆಕ್ಸ್ಟ್ ಎಜುಕೇಷನ್ ಆಫ್ಕೋರ್ಸ್ ಅವಳ ಅಕಾಡೆಮಿಕ್ಸಲ್ಲೂ ಸೇಮ್ ಇದೆ ಥರ ಅಲ್ವಾ? 50ಗೆ ಈ ಸರ್ತಿ ಒಂದು ಸೈನ್ಸಲ್ಲಿ 46 47, ಕನ್ನಡ 47, ಸೋಷಿಯಲ್ಲು 46 ಒಂದು ಕ್ಯಾಟಗರಿನಾರು ಸ್ವಲ್ಪ ಬುಜ್ಜಿ ಹೇಳ್ತೀನಿ ಕೇಳು, 3 ಸಬ್ಜೆಕ್ಟ್ ಸ್ಕೋರ್ ಹೇಳ್ತೀನಿ. ಚೆನ್ನಾಗಿ ಮಾಡಿದಾವೆ ಸುಮ್ಮನೆ. ಅವಳಿಗೆ ಮ್ಯಾಥ್ಸ್ ಎಲ್ಲ ಬರುತ್ತೆ ಚೆನ್ನಾಗಿ, ಬಟ್ ಹೆಂಗಲ್ಲೋ ಕುತ್ಕೊಂಡು ಲೆಕ್ಕ ಹಾಕುವಾಗ 1 2 3 2 ನಂಬರ್ಸ್ ಕೆಳಗೆ ಆ್ಯಡ್ ಮಾಡಬೇಕು ಅಂದರೆ ಇಲ್ಲೊಂದು ಬರ್ಕೊಂಬಿಡೋದು. ಇಲ್ಲಿ ಬಿಟ್ಟು ಎಲ್ಲ ಒಟ್ಟಾರೆ ನಾನು ಕೆಳಗೆ ಹಾಕಿದ್ದೀನಿ ಅಷ್ಟೇ ಅನ್ಕೊಂಡು ಆ ಥರ ತುಂಬ ಮ್ಯಾಜಿಕ್ ಮಾಡಿ ಬರ್ತಾಳೆ ಮ್ಯಾಥ್ಸಲ್ಲಿ. ಅದೆಲ್ಲ ಬಿಟ್ಟು ನೀವು ಸಾಂಗ್ ಹಾಕೊಂಡು ಒಂದು ಆನ್ಸರ್ ಕಲಿತಿದ್ರಲ್ಲ, ಅದರ ಮ್ಯಾಥ್ಸ್ ಒಳಗೊಂಡು ಟ್ರಿಕ್ ಹೇಳ್ಕೊಟ್ಬಿಟ್ರೆ ಅದರಲ್ಲಿ 47 ತೆಗ್ದ್ಬಿಡ್ತಾಳೆ ನೆಕ್ಸ್ಟ್. ಆಮೇಲೆ ಅವ್ರ ಮಿಸ್ಗಳು ಅವಳ ಸ್ಕೋರ್ ನೋಡಿ ನಾವು ಮ್ಯಾಮ್ ಇದೊಂದು ಅವಳು ರೆಗ್ಯುಲರಾಗಿ ಕ್ಲಾಸಿಗೆ ಬರ್ದಲೇ ಇಷ್ಟು ಚಂದ ಸ್ಕೋರ್ ಮಾಡ್ತಿದ್ದಾಳೆ, ರೆಗ್ಯುಲರಾಗಿ ಬಂದ್ಬಿಟ್ಟು ಶಿ ವಿಲ್ ಬಿ ದ ಟಾಪರ್, ಡೋಂಟ್ ವರಿ, ಶಿ ಈಸ್ ವೆರಿ ಗುಡ್ ಅನ್ಬೇಡ. ನಾವು ಇನ್ನೇನು ಬೈಯೋದು, ಅವ್ರು ಶ್ಯೂರ್ ಇದ್ದಾರೆ. ಎಸ್ಪೆಷಲಿ ನನಗೆ ನನ್ನ ಮಗಳು ರ್ಯಾಂಕ್ ತಗೋಬೇಕು ಔಟ್ ಆಫ್ ಆ ಥರ ಭ್ರಮೆ ಇಲ್ಲ, ಯಾಕೆಂದ್ರೆ ನನ್ನ ಸ್ಕೂಲ್ ಲೈಫಲ್ಲಿ ನಾನು ಅನುಭವಿಸಿದ್ದೆ, ನನಗೆ ಬೇರೆದು ಇಷ್ಟ. ಬಟ್ ಬುದ್ಧಿವಂತ ಅನ್ನೋ ಕಾರಣಕ್ಕೆ ನೀನು ಎಕ್ಸಾಮ್ ಹಿಂದಿನ ದಿನ ಓದಿ ಇಷ್ಟು ತೆಗಿತೀಯ ಅಂದರೆ ವರ್ಷ ಪೂರ್ತಿ ಓದಿದ್ರೆ ಅಂತೇಳಿ ನಂಗೆ ಬಿಟ್ಬಿಡಿ ಅಂತ ನಾನು. ಅದು ಹೆಂಗಾಯ್ತು ಅಂದರೆ ನಮ್ಮ ಅಪ್ಪಂಗೆ ಇಷ್ಟ, ನನಗೂ ಇಷ್ಟ ಆಯಿತು, ಅವ್ರಿಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟು ನನಗೆ ಓದೋದಂದರೆ ಕಷ್ಟ ಆಗೋಕ್ಕೆ ಶುರು ಆಯಿತು. ಹಂಗೂ ಮಾಸ್ಟರ್ಸ್ ಮಾಡಿದ್ದೀನಿ, ಕ್ಲಿನಿಕಲ್ ಸೈಕಾಲಜಿ ಮಾಸ್ಟರ್ಸ್ ಮಾಡಿರೋದು. ಅದು ನನ್ನ ಓದ್ ಮುಗಿದ ತಕ್ಷಣ ನಾನು ಅಂದ್ಕೊಂಡೆ ನನ್ನ ಲೈಫಲ್ಲಿ ಮತ್ತೆ ನಾನು ಓದಲ್ಲ, ನನ್ನ ಮಕ್ಳಿಗೂ ಓದು ಅನ್ನಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ಹಂಗೆ ಹೇಳ್ದೇನೆ ಅವಳು ಚೆನ್ನಾಗಿ ಓದ್ತಾಳೆ. ನಾನು ಓದಿಲ್ಲ ಅಂದ್ರೂ ಬೀಳುತ್ತೆ ಅಂತ, ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಬೇರೆ, ನೀವು ಬುದ್ಧಿವಂತೆ ಆಗಿ ದಡ್ಡಿ ಆಗೋದು ನನಗೆ ಇಷ್ಟ ಇಲ್ಲ. ಕರೆಕ್ಟ್. ಸೊ ನೀನು ಬೇಕಾಬಿಟ್ಟಿ ಮಾಡಿ ಗೊತ್ತಿಲ್ಲ ಅಂದ್ರೆ ಐ ಆಮ್ ಓಕೆ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್, ಆ ಥರ ಫಾರ್ಮುಲಾ ನಾನು. ಹಂಗಾಗಿ ತುಂಬಾ ಪ್ರೆಷರ್ ಹಾಕಲ್ಲ ಓದು ಅಂತ ಹೇಳಿ. ಒಂದು ಕಡೆ ನನ್ನಮ್ಮ ಸೂಪರ್ ಸ್ಟಾರ್ ಒಂಥರ ಎಕ್ಸ್ಪೋಜರ್ ಆದರೆ ಅವಳಿವಾಗ ಚುಕ್ಕಿದ್ದಾರೆ, ನಾನಿನ ಬಿಡಲಾರೆ ಎಲ್ಲ ಮಾಡೋದಕ್ಕೆ ಒಂದು ಕಡೆ ಐ ಫೀಲ್ ಗಿಚ್ಚಿಗಿಲಿಗಿಲಿನೂ ತುಂಬ ಹೆಲ್ಪ್ ಮಾಡಿದೆ. ಯಾಕಂದ್ರೆ ಎಷ್ಟು ಕ್ಯಾರೆಕ್ಟರ್ ಹಾಕಿದ್ರೆ, ಎಷ್ಟು ಕ್ಯಾರೆಕ್ಟರ್ ಹಾಕಿರ್ಬೋದು ಗಿಚ್ಚಿ ಗಿಲಿಗಿಲಿ, ಲೆಕ್ಕನೇ ಇಲ್ಲ. ನಿಂಗೆ ಯಾವ್ದು ಫೇವ್ರೆಟ್ ನಿನ್ ಗಿಚ್ಚಿ ಗಿಲಿಗಿಲಿ ಮಾಡಿರೋ ಸ್ಕಿಟ್ಸ್ ಅಲ್ಲಿ?
ಅದು ಲೈಕ್ ಎಲ್ಲರಿಗೂ ಥಿಯೇಟ್ರ್ ಬೇಸ್ಮೆಂಟ್ ಅಂತಾರೆ ಗೊತ್ತಾ, ಒಂದು ಒಳ್ಳೆ ಫೌಂಡೇಶನ್ ನಮ್ಗೆ ಥಿಯೇಟ್ರ್ ಪ್ರಾಕ್ಟೀಸ್ ಅನ್ನೋದು. ಒಬ್ಬ ಆರ್ಟಿಸ್ಟ್ಗೆ ಟೆಕ್ನಿಕಲಿ ಒಂದಿರುತ್ತೆ, ಒಂದು ಸಿಂಗಲ್ ಸ್ಟ್ರೆಚಲ್ಲಿ ಇಲ್ಲಿಂದ ಅಲ್ಲಿಗೆ ಇಡೀ ಇದು ವೇರಿಯೇಷನ್ಸ್ ವಿತ್ ಮ್ಯೂಸಿಕ್ಕು, ಸ್ಯಾಡು, ಜಾಯ್ ಎಲ್ಲ ಮೂಡ್ ಶಿಫ್ಟ್ ಮಾಡ್ಕೊಂಡು ನೀನು ಆ್ಯಕ್ಟ್ ಮಾಡ್ತಿರ್ತೀಯ ಥಿಯೇಟರ್. ಅದಕ್ಕೋಸ್ಕರ ಥಿಯೇಟ್ರ್ ಆರ್ಟಿಸ್ಟ್ಗೆ ಒಂದು ಎಕ್ಸ್ಟ್ರಾ ಒಂದು ಅವ್ರಿಗೆ ವೆಯ್ಟೇಜ್ ಅನ್ನೋದು. ಗಿಲಿ ನೀ ಕಾಮಿಡಿ ಅನ್ನೋದೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ನನ್ನ ಮಗಳಿಗೆ ಅದು ಒಂದು ಒಳ್ಳೆ ಥಿಯೇಟ್ರ್ ಸ್ಕೂಲ್ ಆಗಿತ್ತು. ಬೇರೆ ಬೇರೆ ಥರದ್ದು ಆ್ಯಕ್ಟ್ ಮಾಡೋಕ್ಕೆ ಸಿಕ್ತಿತ್ತು. ಆ್ಯಂಡ್ ಇವಳು ಎಮೋಷ್ನಲ್ ಚೆನ್ನಾಗಿ ಮಾಡ್ತಿದ್ರಿಂದ ಅವಳಿಗೆ ಎಮೋಷ್ನಲ್ ಸ್ಕಿಟ್ಗಳು ರೆಗ್ಯುಲರಾಗಿ ಸಿಕ್ತಿದ್ದರಿಂದ ತುಂಬ ಚೆನ್ನಾಗಿ ಅವಳು ಮಾಡೋಳು. ಒಂದು ಅರ್ಧ ಗಂಟೆ 20 ನಿಮಿಷ ಸ್ಕಿಟ್ಗಳನ್ನು ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂದಾಗ ಅಷ್ಟು ಡೈಲಾಗು ಇವಳ ಮೇಲೆ ಇರ್ತಿತ್ತು ಕತೆ ಪೂರ್ತಿ. ಆಮೇಲೆ ಉದ್ದುದ್ದ ಅಪ್ಪನ ಬಗ್ಗೆ ಇಷ್ಟುದ್ದ ಭಾಷಣ ಮಾಡಬೇಕು, ಅದ್ರದ್ದೆಲ್ಲ ಇಟ್ಕೊಂಡು ಅದನ್ನು ಆ್ಯಕ್ಟ್ ಮಾಡೋಕ್ಕಿರ್ತಿತ್ತು. ಅಜ್ಜಿ ರೋಲು, ತಾಯಿ ರೋಲ್ ಮಾಡ್ತಿದ್ಲು, ಬ್ಲೈಂಡ್ ಆ್ಯಕ್ಟ್ ಮಾಡೋದು, ಅದೆಲ್ಲ ಒಂಥರ ಅವಳಿಗೆ ಹೆಂಗಾಯಿತು ಅಂದರೆ ಲೈಕ್ ಒಳ್ಳೆ ಫೌಂಡೇಶನ್ ಥರ ಆಯಿತು. ಆ್ಯಂಡ್ ಒಳ್ಳೊಳ್ಳೆ ಮೆಂಟರ್ಸ್ಗಳು ಅವರು ನೋಡಿ ಕಲ್ತ್ಲು ಎಷ್ಟೊಂದು. ಲೈಟಿಂಗ್ ಅಂದ್ರೇನು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೇನು, ಕ್ಯಾಮ್ರಾ ಆ್ಯಂಗಲ್ ಯಾವ ಕಡೆ ಇರಬೇಕು, ಬಾಡಿ ಲ್ಯಾಂಗ್ವೇಜ್ಗಳು ಬೇರೆ ಬೇರೆ ಪಾತ್ರಕ್ಕೆ ಯಾವ ಥರ ಇರಬೇಕು ಅನ್ನೋದೆಲ್ಲ ನಾವು ಸುಮ್ಮನೆ ಹೇಳ್ಕೊಡೋಕ್ಕಾಗಲ್ಲ. ಆ ಥರದ ಪಾತ್ರಗಳು ಸಿಕ್ಕಾಗ ಅವಳಿಗೆ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ಅದನ್ನು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಿದಾಗ ಅದು ನಿನ್ನೊಳಗೆ ಕೂರುತ್ತೆ. ಹಾಗಾಗಿ ಅವಳಿಗೆ ಗೊತ್ತಿಲ್ಲದೆ ನಾವು ಸಣ್ಣದೇನೋ ಒಂದು ಸಿಚುವೇಶನ್ ಹೇಳ್ತೀನಂಗೆ ಗೊತ್ತಿಲ್ದಂಗೆ ಆ ಕ್ಯಾರೆಕ್ಟರ್ ಆಗೋದಕ್ಕೆ ಅವಳಿಗೆ ಈ ಏಜಿಗೆ ಅದು ಸಾಧ್ಯ ಆಗ್ತಿದೆ ಅಂದರೆ ಗಿಚ್ಚಿಗಿಲಿ ತುಂಬ ಮೈನ್ ರೋಲ್ ಪ್ಲೇ ಮಾಡತ್ತಲ್ಲಿ. ಆ್ಯಂಡ್ ಒಳ್ಳೊಳ್ಳೆ ರೋಲ್ ಕೊಟ್ಟಿದ್ದಾರೆ, ಸುಮಾರು ಒಳ್ಳೆ ರೋಲ್ ಸಿಕ್ಕಿದೆ. ಅವಳ ಸ್ಟ್ರೆಂತ್ ನೋಡಿ ಅವಳಿಗೆ ಎಮೋಷ್ನಲ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದು ಅವಳಿಗೂ ಒಂಥರ ಜೋಶು ಮಾಡೋಕ್ಕೆ, ಇದನ್ನ ನಾನು ಎಷ್ಟು ಚೆನ್ನಾಗಿ ಡೆಲಿವರ್ ಮಾಡ್ತೀನಿ ಅಂತ. ಬುಜ್ಜಿ ಅವಳು ಜೋಶ್ ಇತ್ತು, ನಾನೇ ನೋಡಿದೀನಿ. ಜೋಶ್ ಅಲ್ಲ, ಎಮೋಷನಲ್ ಅಂದ್ರೆ ಹೆಂಗಾಗ್ಬಿಟ್ಟಿದ್ಲು ಅಂದ್ರೆ ಅಮ್ಮ ಅಳೋದಂದ್ರೆ ಪಾಪ ಅದಕ್ಕೆ ಇಲ್ಲಿ ಹೆಡ್ಡೇಕ್ ಬಂದ್ಬಿಡೋದು. ಅವಳು ನ್ಯಾಚುರಲ್ ಆಗಿ ಅಳ್ತಾಳ, ಅವಳು ಗ್ಲಿಸರಿನ್ ಹಾಕೋಣ ಇವತ್ತಿಗೂ ಹಾಕಲ್ಲ. ನ್ಯಾಚುರಲ್ ಆಗಿ ಅಳುವಾಗ ಏನಾಗುತ್ತೆ, ಒಂದ್ ಲಾಂಗ್ ಟರ್ಮ್ ಅಳೋದ್ ಬಂದ್ಬಿಡುತ್ತೆ. ಹೀಗೆ ಸ್ಕಿಟ್ ಅಲ್ಲಿ ಇಷ್ಟುನು ಅವಳ ಮುಖ ಹಿಂಗಿರ್ಬೇಕು, ಅದೇ ಮೂಡ್ ಕ್ಯಾರಿ ಮಾಡ್ಬೇಕು. ಆ ತಲೆನೋವು ಬರೋದಲ್ಲ, ಅವಾಗ ಅವಂಗೊಂದು ಅಮ್ಮ ಮತ್ತೆ ಎಮೋಷ್ನಲ್ಲ ಅಂತ. ಬಟ್ ಮಾಡುವಾಗ ಅದೇ ಡೆಡಿಕೇಶನ್, ಅದೇ ಇದ್ದು. ಪ್ರಾಕ್ಟೀಸಿಗೆ ಸ್ವಲ್ಪ ಬೇಜಾರಾಗೋದು, ಸ್ವಲ್ಪ ಜೋಶಾಗಿರೋದು ಕೊಡಿ. ನಾನು ಹೇಳೋದು, ಲೇ ಶ್ರುತಿ ಮ್ಯಾಮ್ ನೋಡು ಜಡ್ಜ್ ಆಗಿ ಇವತ್ತು ಯಾಕೆ ಕೂತಿದ್ದಾರೆ ಹೇಳೋ, ಹತ್ತು ಬಂದಿದ್ದಾರೆ, 10 TRP ಕಡೆ ಅಂತ ಹೇಳೋದು. ಹೋಗಮ್ಮ ನೀನು, ಅಳೋದೇ TRP, ಹೆಣ್ಮಕ್ಳ ಹತ್ರ ಬೆಲೆ ಅಂತ ಹೇಳ್ತಿದ್ದೆ ನಾನು. ಅಲ್ಲಿ ಜಡ್ಜಸ್ ಎಲ್ಲ ಇದ್ರಲ್ಲ ಮಹಿತಾ, ನಮ್ಮ ಸೂಪರ್ ಸ್ಟಾರ್ ಇರ್ಬೋದು, ಗಿಚ್ಚಿಗಿಲಿಲ್ಲ ಇರ್ಬೋದು, ಆ ಜಡ್ಜಸ್ ಬಗ್ಗೆ ನೀನು ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿ ಅವ್ರು ನಿನ್ನ ಫುಲ್ಲು ಎಲ್ರು ಕಂಡ್ರೇನು ಇಷ್ಟ. ಜಡ್ಜಸ್ಗಂತೂ ಮಕ್ಕಳಂತ ಬಂದರೆ ಅವ್ರ ಬಗ್ಗೆ ಎಲ್ಲ ಹೇಳು, ನಿನ್ಗೆ ಅವರೆಲ್ಲ ಎಷ್ಟು ಕ್ಲೋಸ್ ಇದ್ದಾರೆ? ನಂಗೆ ಇನ್ನೂ ಎಲ್ಲರೂ ಸಿಕ್ಕಿದ್ರೆ ಹಾಯ್ ಮಹಿತಾ ಏನು ಎಷ್ಟು ದೊಡ್ಡೋಳಾಗ್ಬಿಟ್ಟಿದೀಯಾ, ಏನು ಕೂಲಿ ಇಷ್ಟೊಂದು ಬೆಳೆದ್ಬಿಟ್ಟಿದ್ದೆ, ಆ ಗಿಟ್ಟೆ ಇಟ್ಟಿದ್ದೆ ಈಗ ಫುಲ್ ದೊಡ್ಡೋಳಾಗ್ಬಿಟ್ಟಿದ್ಯಾ ಅಂತಿರ್ತಾರೆ. ಮತ್ತು ನಾನು ಆಗ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ತಾರಾ ಮ್ಯಾಮ್ ನೋಡಿದಾಗ, ಸೃಜನ್ ಮಾಮ ನೋಡಿದಾಗ ಎಲ್ಲ ನನಗೆ ಯಾರಂತ ಅನು ಮ್ಯಾಮ್ ನೋಡಿದಾಗ ಯಾರು ಅಂತಾನೆ ನಂಗೆ ಗೊತ್ತಿರಲಿಲ್ಲ ಇನ್ನು. ಆಮೇಲೆ ಈ ತಾರಮ್ಮ ಅಲ್ವಾ, ಅಯ್ಯೋ ಅದಾದ್ಮೇಲೆ ಯಾವ ಸಿನಿಮಾಲ್ ಅವ್ರು ಯಾರು ಕಾಣಂಗಿಲ್ಲ, ಅನು ಮ್ಯಾಮ್ ಇದ್ದಾರೆ ಅಂತ. ಅವರೆಲ್ಲ ಅದ್ ಮಾಡಿನೇ ಅಲ್ಲಿ ಬಂದು ಕೂತಿರೋದು. ಅಂಡ್ ಗಿಚ್ಚಿಗಿಲಿ ಶ್ರುತಿ ಮ್ಯಾಮ್, ಸಾಧು ಸರ್ ನಂಗೆ ಏನು ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಒಂದೊಂದು ಕಾಮಿಡಿ ಸೀನ್ ನೋಡಿದ್ರೆ ನಂಗೆ ಆ್ಯಕ್ಚುಲಿ ಡೌಟ್ ಬಂದು, ಅವ್ರು ಒಂದಾದ್ರೂ ಸ್ಯಾಡ್ ಸೀನ್ ಮಾಡಿದ್ದಾರ? ಇಲ್ಲ, ಅವ್ರು ಒಂದಾದ್ರೂ ನಾರ್ಮಲ್ ಆಗಿರೋ ಸೀನ್ ಮಾಡಿದ. ಅವರಂತೂ ಲೈಕ್ ನಮ್ಮ ಇಂಡಸ್ಟ್ರಿಲಿ ಒನ್ ಆಫ್ ದ ಟಾಪ್ ಕಮಿಡಿಯನ್ ಅಂತಾರೆ ಗೊತ್ತಾ, ಅಷ್ಟು ಫ್ಯಾನ್ಸ್ ಅವ್ರಿಗೆ. ಆ್ಯಂಡ್ ನೀನು ಅಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಮುಂದೆ, ಅಷ್ಟು ಅಂದರೆ ಎಕ್ಸ್ಪೀರಿಯನ್ಸ್ ಇರೋರ ಮುಂದೆ ನೀನು ಆಗಲೇ ಪರ್ಫಾರ್ಮ್ ಮಾಡಿಬಿಟ್ಟಿದ್ಯಾ. ಅವರೆಲ್ಲರೂ ನೀನು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟಿದ್ದಾರೆ. ಅಲ್ಲಿ ಇನ್ಫ್ಯಾಕ್ಟ್ ನೀವು ಹೇಳ್ತಿದ್ರಿ ಅದು ನಿಮ್ಮ ಕನಸಾಗಿದ್ದಿತ್ತು ಒಂದು ಟೈಮಲ್ಲಿ ಅಂತ. ಸೊ ಈ ಥರ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದಿರ್ಬೋದು, ಅದೆಲ್ಲ ನೀವು ನಿಮ್ಮ ಸ್ಕೂಲು, ನೀವು ಹುಟ್ಟಿದೂರು, ಆಮೇಲೆ ಕಾಲೇಜ್ ಡೇಸ್ವರೆಗೂ ಲೈಫ್ ಹೇಗಿತ್ತು ನಿಮಗೆ? ನಂದು ಲೈಕ್ ಹಳ್ಳೀಲಿ ಇದ್ದಿದ್ದು. ನನ್ನ ತಂದೆ ವಾಟ್ ಎವರ್ ಐ ಆಮ್ ಟುಡೇ, ಅವಳೇನು ಇವತ್ತಾಗಿದ್ರು ಅದಕ್ಕೆ ನಮ್ಮಪ್ಪ ಕಾರಣ. ಬಿಕಾಸ್ ಅವ್ರು ನನ್ನನ್ನು ಹೆಂಗೆ ಬೆಳೆಸಿದ್ರು ಅಂದರೆ ಏನು ಹೇಳ್ತಿರ್ಲಿಲ್ಲ, ಒಂದಿನ ಧ್ವನಿ ಏರ್ಸ್ ಮಾತಾಡಲಿಲ್ಲ ನನಗೆ, ಒಂದಿನ ಬೈಲಿಲ್ಲ. ಎಂಥ ತಪ್ಪು ಮಾಡಿದ್ರು ನಮ್ಮಪ್ಪ ನನ್ನ ಮೇಲೆ ಹೋಪ್ಸ್ ಕಳ್ಕೊಳ್ಳಿಲ್ಲ. ಆ್ಯಂಡ್ ಅಪ್ಪ ಅವತ್ತಿಗೇ ಯೂನಿಯನ್ ಲೀಡ್ರಾಗಿ ಅವ್ರ ಕಾಲೇಜಸಲ್ಲಿ ಇದ್ದಿದ್ದು. ಅಪ್ಪ ದರಾ ಬೇಂದ್ರೆ ಅವ್ರ ಜೊತೆ ಒಡನಾಟ ಇತ್ತು ಅವರಿಗೆ.
ಹೆಂಗೆ ಅಂದರೆ ಅಪ್ಪ ನನ್ನ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಪೇಪರ್ ಜೋರಾಗಿ ಓದೋರು ಮನೆಯಲ್ಲಿ ಆಯ್ತಾ. ನಮ್ಮಮ್ಮ ನೀವು ಓದ್ಕೊಂಡ್ರೆ ಆಗಲ್ವಾ, ಯಾಕೆ ಊರವ್ರಿಗೆಲ್ಲ ಕೇಳಂಗೆ ಓದ್ತೀರಾ ಅಂದ. ನಮ್ಮಪ್ಪ ಅವಾಗ ಮಕ್ಕಳು ಓಡಾಡ್ತಿರ್ತಾರೆ, ಅವ್ರಿಗೆ ಓದೋದಿದ್ದಿರಲ್ಲ. ನಾನು ಜೋರಾಗಿ ಓದಿ ಹೇಳಿದಾಗ ಗೊತ್ತಿಲ್ಲದೇನೆ ಅವ್ರ ಕಿವಿಗೆ ನಮ್ಮ ಸುತ್ತ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ನೀನ್ ದಡ್ಡಿ ಕಟ್ಕೊಂಡ್ಬಿಟ್ಟಿದೀನಿ ನಾನು, ಏನ್ ಮಾಡಂಗಿಲ್ಲ ಅನ್ಕೊಂಡು ಈ ತರ. ಅಪ್ಪ ಡಿಬೇಟ್ ಏನಾದ್ರು ಕಾಂಪಿಟೇಷನ್ ಇದ್ರೆ ಅಪ್ಪ ನಾನು ಇಬ್ರು ಫಾರ್ ಅಗೇನ್ಸ್ಟ್ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ವಿ. ಬರ್ಕೊಂಡ್ ಪ್ರಾಕ್ಟೀಸ್ ಅಲ್ಲ ನಂದು, ಇಬ್ರು ಕಿತ್ತಾಡ್ಕೊಂಡು ಹೋಗಿ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನನ್ಗೆ ಯಾವ್ದು ಫಾರ್ ಕೊಟ್ಟರು ತಗೋತಿದ್ದೆ, ಕೊಟ್ಟರು ತಗೋತಿದ್ದೆ. ಸೊ ಹಂಗೆ ನನ್ಗೆ ಅಪ್ಪನ ಪೇರೆಂಟಿಂಗ್ ಅಂಡ್ ಅಪ್ಪ ಭಾವಗೀತೆಗಳು, ದರಾ ಬೇಂದ್ರೆ ಅವ್ರದ್ದು ಯಾವ್ದೋ ಹಾಡು ಭಾವಗೀತೆ ಹೇಳ್ಕೊಟ್ರೆ ಅದರ ಹಿಂದೆ ಯಾವ ಸನ್ನಿವೇಶದಲ್ಲಿ ಬೇಂದ್ರೆ ಅವರು ಇದನ್ನು ಬರೋದ್ರು ಅಂತ ಹೇಳ್ಕೊಡೋರು. ಆಮೇಲೆ ರತ್ನನ್ ಪದಗಳು ಹೇಳೋದು, ಅದ್ರ ಮೀನಿಂಗ್ ಹೇಳೋದು. ಫಸ್ಟ್ ನನಗೆ ಬುಕ್ ಅಂತ ತಗೊಂಡು ಕೊಟ್ಟು ಓದು ಒಂದಿದ್ದು ಕರ್ನಾಟಕ ಭಾರತ ಕಥಾಮಂಜರಿ. ಅದು ಓದ್ಬಿಟ್ರೆ ನನ್ನ ಮಗಳು ನಾಲ್ಗೆ ಶುದ್ಧ ಆಗುತ್ತೆ, ಪ್ರೊನೌನ್ಸಿಯೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋವಂಥದ್ದು. ಹಂಗೆ ನಮ್ಮಪ್ಪ ನನ್ನ ಬೆಳೆಸ್ತಾ ಇದ್ರು. ಆ್ಯಂಡ್ ಯಾವುದೋ ಒಂದು ಮೋನೋ ಆ್ಯಕ್ಟಿಂಗ್ ಇದೆ ಅಂತ ಹೇಳಿ ಸುಮ್ಮನೆ ಏನೋ ಹೋಗಿದ್ದೆ, ಅದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಗೆದ್ಬಿಟ್ಟು ಬಂದ್ಬಿಟ್ಟಿದ್ದೆ. ತಾಲೂಕ್ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲ್ಗೆ ಹೋಗುವಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಬ್ಯಾಂಗ್ಳೂರ್ ಸ್ವಪ್ನಾಗ ಬಂದು ರಕ್ತಾಕ್ಷಿ ಬುಕ್ ತಗೊಂಬಂದು, ಅದು ಕುವೆಂಪು ಅವ್ರು ಬರ್ದಿರೋದು ಭಾವಾನುವಾದ, ಇಂಗ್ಲಿಷ್ ಶೇಕ್ಸ್ಪಿಯರ್ದು ಹ್ಯಾಮ್ಲೆಟ್ನ ಭಾವಾನುವಾದ ಇದು. ಅದನ್ನು ಓದಿ ಅದರಲ್ಲಿ ಒಂದು ಭಾಗನ ಅಪ್ಪ ಇದನ್ನ ಆಕ್ಟ್ ಮಾಡು, ತುಂಬಾ ವೇರಿಯೇಷನ್ಸ್ ಇದೆ ಅಂತ ಕೊಟ್ಟಿದ್ರು. ಅದು ನನ್ನ ಮಾಸ್ಟರ್ ಪೀಸ್. ಎಲ್ಲೇ ಕಾಂಪಿಟೇಷನ್ಗೆ ಹೋದ್ರು ಅದು ಮಾಡ್ತಿದ್ದೆ. ನಾನು ಸ್ಟೇಟ್ ಲೆವೆಲಲ್ಲೆಲ್ಲ ತೊಗೊಂಬರ್ತಿದ್ದೆ ನನ್ನ ಪ್ರೈಸು. ಸೊ ಅಷ್ಟು ಅಪ್ಪ ಲೈಕ್ ಹಳ್ಳಿಲಿದ್ದು ಅವ್ರಿಗೆ ಒಂದು ಮಿಡಲ್ ಕ್ಲಾಸ್ ರೈತರ ಮನೇಲಿರೋ ಅಂಥ ಒಬ್ಬ ತಂದೆ ಒಂದು ಮಗಳಿಗೆ ಯಾವ ರೀತಿ ನನಗೆ ಆಸ್ತಿ ಕೊಟ್ಟಿಲ್ಲ. ಯು ಡೋಂಟ್ ಬಿಲೀವ್ ಬುಜ್ಜಿ, ನಮ್ಮಪ್ಪ ನನಗೆ ಡ್ರೆಸ್ ಕೊಡ್ಸಿಲ್ಲ. ಫಸ್ಟ್ ನಮ್ಮಪ್ಪ ನನಗೆ ಅಂತ ಡ್ರೆಸ್ ತಗೊಟ್ಟಿದ್ದು ಯಾವಾಗ ಗೊತ್ತಾ, ಮಾಸ್ಟರ್ಸಲ್ಲಿ ಫ್ರೀ ಸೀಟ್ ತೊಗೊಂಡೆ. 710 ರೂಪಾಯಿ ಫೀಸು, 12,000 ಆಗ್ಬೋದು ಅಂದ್ಕೊಂಡು ಏನೋ ಹೊಂದಿಸ್ಕೊಂಬಂದಿದ್ವಿ. ಕ್ಯಾಂಪಸ್ಸಲ್ಲೇ ಸೀಟ್ ಸಿಕ್ಬಿಡ್ತು. ಅದು ನನಗೆ ಕಲ್ಚರಲ್ ಕೋಟಾ ಅದು ಇದು ಎಲ್ಲ ಸೇರಿ 1,800 ರೂಪಾಯಿದು, ಇನ್ನೂ ಡಿಸ್ಕೌಂಟ್ ಆಗಿ 710 ರೂಪಾಯಿ ನಂದು MSc ಸೀಟು. ದುಡ್ಡು ಉಳಿತಲ್ಲ, ಜಯನಗರ ಫೋರ್ಟ್ಲಾಗ್ ಕರ್ಕೊಂಡೋಗಿ 2 ಕುರ್ತಾ ಕೊಡ್ಸಿದ್ರು. ಅದು ನಮ್ಮಪ್ಪ ನನಗೆ ಕೊಡ್ಸಿದ್ ಮೊದಲನೇ ಬಟ್ಟೆ. ಜಾಯಿಂಟ್ ಫ್ಯಾಮಿಲಿ, ನಾವು 20 ಜನ ಇರ್ತಿದ್ವಾ. ನಮ್ಮ ಅತ್ತೆ ಕೊಡ್ಸೋರು, ರಜಕ್ಕೆ ಊರಿಗೆ ಹೋದಾಗ ನಮ್ಮ ಅಜ್ಜಿ ಕೊಡ್ಸೋರು, ಎಲ್ರಿಗಿನ್ ಚೆನ್ನಾಗಿ ನಾನು ಬಟ್ಟೆ ಹಾಕ್ತಿದ್ದೆ, ಖುಷಿಯಾಗಿರ್ತಿದ್ದೆ. ನಂಗೆ ಯಾವುದೂ ಕೊರತೆ ಇಲ್ಲ. ನನ್ನಪ್ಪ ನನ್ನ ಮಗಳಿಗೆ ಅಂತ ತಗೊಂಡೋಗಿ ಒಂದೇನಾದ್ರು ಟಾಯ್ ಕೊಡ್ಸಿದಾರ? ಇಲ್ಲ. ಒಂದು ಬಟ್ಟೆ ಕೊಡ್ಸಿದಾರ, ಒಡವೆ ಕೊಡ್ಸಿದಾರ? ಇಲ್ಲ ಬುಜ್ಜಿ. ಬಟ್ ನಮ್ಮಪ್ಪ ಕೊಟ್ಟಿದ್ದು ಟೈಮ್, ವ್ಯಾಲ್ಯೂಸ್, ಅವ್ರ ಲೈಫಲ್ಲಿ ಅವ್ರಿಗೆ ಆದಂಥ ಅನುಭವಗಳನ್ನು ನನ್ನ ಹತ್ರ ಹಂಚ್ಕೊಳ್ಳೋರು. ಯಾವ ಸಂದರ್ಭನ ಅವ್ರು ಹೆಂಗೆ ಎದುರಿಸಿದ್ರು, ನಾನು ಹೆಂಗೆ ನೋಡಬೇಕು ಒಂದು ವಿಷಯನ. ಮನೇಲಿ ಏನೋ ಒಂದು ಜಗಳ ಆಗೋದು ಜಾಯಿಂಟ್ ಫ್ಯಾಮಿಲಿಲಿ, ಅದನ್ನು ನಾವು ಹಿಂಗೂ ನೋಡ್ಬೋದು. ನಾನು ಯಾವುದೋ ವಿಷಯಕ್ಕೆ ಕೋಪ ಬಂದರೆ ನೀನು ಹಿಂಗೂ ನೋಡ್ಬೋದಲ್ಲ ಅಂತ. ನನಗೆ ತನುಜ ಅಂದರೆ ತನುಜ ಅಂತ ಕರಿಬೇಕು, ತನು ಅಂತ ಕರಿಬೋದು. ತನಿ ಅಂತ ಯಾರು ಕರೆದ್ಬಿಟ್ರೆ ನೀನು ಯಾರು ನನ್ಗೆ ಹಂಗೆ ಕರಿಯೋಕೆ, ಏನು ರೆಸ್ಪೆಕ್ಟ್, ಆ ಥರ ಕೋಪ ನಂಗೆ ಚಿಕ್ಕ ವಯಸ್ಸಲ್ಲ. ಐ ಡೋಂಟ್ ನೋ ನಂಗೆ ಅದು ಯಾಕೆ ಹಂಗೆ ಬಂದಿತ್ತು ಅಂತ. ನಮ್ಮಪ್ಪ ಅದನ್ನು ಕೂರಿಸ್ಕೊಂಡು, ತನಿ ಅಂದರೆ ಏನು ಅರ್ಥ ಗೊತ್ತಾ, ಏನು ತಂಪು, ಬ್ಯಾಡ್ ಮೀನಿಂಗೇ ಅಲ್ಲ, ನೀನ್ಯಾಕೆ ಕೋಪ ಮಾಡ್ಕೋತೀಯ, ಇನ್ನೊಂದು ಆ್ಯಂಗಲಲ್ಲಿ ಥಿಂಕ್ ಮಾಡು, ಪಾಸಿಟಿವ್ ಆಗಿ ಒಂದು, ಅವ್ರ ಕೋಪದಲ್ಲೇ ಅಂದಿರ್ಬೋದು, ಈ ಆ್ಯಂಗಲಲ್ಲೂ ನೋಡ್ಬೋದು, ಲೈಫ್ನ ಅದೆಲ್ಲ ಯಾರೂ ಕಲ್ಸೋಕ್ಕಾಗಲ್ಲ ಬುಜ್ಜಿ. ಅಪ್ಪ ಅಮ್ಮ ನಾನು ಕಲ್ತಿರೋದು ಅದೇ. ಅವಳಿಗೆ ನಾನು ಯಾಕೆ ಕೆಲಸ ಬಿಟ್ಟು ಟೈಮ್ ಕೊಟ್ಟಿದ್ದೀನಿ ಅಂದರೆ, ನಾನು ಅವಳಿಗೆ ಬೇಕಾದ್ರೂ ಕೊಡಿಸ್ಬೋದು, ಕೇಳೋಕ್ಕೆ ಮುಂಚೆ ಎಲ್ಲ ತಂದ್ಕೊಡ್ಬೋದು. ಬಟ್ ಟೈಮು, ವ್ಯಾಲ್ಯೂಸು, ಮಾರಲ್ಸ್ನ ತಂದೆ ತಾಯಿಯಾಗಿ ತುಂಬಿಲ್ಲ ಅಂತಂದರೆ ಒಂದು ಮಗು ಹೆಂಗೆ ನಾವು ಒಳ್ಳೆ ರೀತಿ ಪರ್ಸ್ನಾಲಿಟಿನ ಡೆವಲಪ್ ಮಾಡೋಕ್ಕೆ ಸಾಧ್ಯ? ಆ್ಯಂಡ್ ಬಿಗಿನಿಂಗ್ 3-4 ವರ್ಷ ಬೇಸ್ಮೆಂಟ್ ನಾವು ಒಂದು ಮಗು ಪರ್ಸ್ನಾಲಿಟಿ, ಒಂದು ಒಳ್ಳೆ ಕ್ವಾಲಿಟೀಸ್ನ ತುಂಬಿಲ್ಲ ಅಂದರೆ, ಅವಳು ದೊಡ್ಡವಳಾದ್ಮೇಲೆ ಆ ಮಗು ನೋಡಿ ಎಷ್ಟು ಒಳ್ಳೆ ಮಗು, ನನ್ನ ಮಗುಗೆ ಈ ಬುದ್ಧಿ ಇಲ್ಲ, ಆ ಬುದ್ಧಿ ಇಲ್ಲ ಅನ್ನೋದು ನಮ್ಮ ತಪ್ಪದು. ಹಾಗಾಗೇ ನಾನು ಬಿಗಿನಿಂಗ್ ಅಷ್ಟೂ ಟೈಮ್ ಅವಳು ಸುತ್ತಾನೇ ಇದ್ದೆ. ಆ್ಯಂಡ್ ನಮ್ಮ ಅಮ್ಮನ ಜೊತೆ ಬಿಟ್ಟು ಹೋಗ್ತಿದ್ದೆ. ನಾನು ಹೋಗ್ತಿದ್ದೆ, ನನ್ನ ಟೈಮ್ ಇವತ್ತು ನಾನು ಹೊರಗೆ ಹೋಗ್ತೀನಿ, ಅವಳಿಗೆ ಫೋನು ಮಾಡ್ತಿರ್ಲಿಲ್ಲ, ನನ್ನ ಮಗಳು ತಿನ್ಲಾ ಅಂತಲೂ ಕೇಳ್ತಿರ್ಲಿಲ್ಲ. ಅಜ್ಜಿ ಇದ್ದಾರೆ ತಾನೆ, ಅಲ್ಲೂ ಬೆಳಿಬೇಕು ಅಂತ. ನಮ್ಮಮ್ಮ ಇದ್ರು, ನಮ್ಮ ಅತ್ತೆ ಇದ್ರು, ನಮ್ಮಪ್ಪ, ನಮ್ಮ ನಾದ್ನಿ ಇರೋರು, ನನ್ನ ಅತ್ತಿಗೆ ಬರೋರು, ಇಷ್ಟು ಜನದ ಮಧ್ಯೆ ಇರ್ತಿದ್ದು. ಊರಿಗೆ ಹೋದರೆ ಎಲ್ಲರೂ ಮುಂದೆ ಹಾಡಿಸ್ತಿದ್ದೆ, ಸ್ಟೇಜ್ ಫಿಯರ್ ಹೊಟ್ಟೋಯ್ತು, ಜನಗಳ ಮುಂದೆ ಇದು. ಈ ಥರದ್ದೊಂದು ಸ್ಮಾಲ್ ಮಾಡಿ ಇವತ್ತು ವಾಟ್ ಎವರ್ ಮಹಿತಾ, ಅದಕ್ಕೆ ನನ್ನ ಅಮ್ಮಂದ್ರು ಒಂದು ಸಪೋರ್ಟು, ಅಜ್ಜಿದೀರು ಕುತ್ಕೊಂಡು ಅವ್ರ ಪ್ರೀತಿ ಸಿಕ್ಕಿಲ್ಲ ಅಂದಿರೆ. ನಮ್ಮಪ್ಪ ಅವಳಿಗೆ ಆ ಪುಟ್ಟ 3 ವರ್ಷ ಅವಳಿಗೆ ಅಪ್ಪನ ಜೊತೆದೆಲ್ಲ ನೆನಪಿದೆ ಗೊತ್ತಾ. ಅಪ್ಪ ಕುತ್ಕೊಂಡು ಅವಳನ್ನ
ಹೇಳ್ತಿದ್ದಿದ್ದು ಹಾಯಸ್ ಕೊಟ್ರೆ ಇವಳು ಬೆಳೆಯೋದು ನೋಡ್ಬೇಕು ಅನ್ನೋರು ನಮ್ಮಪ್ಪ ಕಡೆಗಾಲದಲ್ಲಿ. ಸೊ ನನ್ನ ಬಾಲ್ಯ ಏನಿತ್ತು ಅದನ್ನ ಇವಳಿಗೆ ಏನಿದೆ ಅದಕ್ಕೆ ಕೊಡ್ತಿದ್ದೀನಿ. ಊರಿಗೆ ಹೋದ್ರೆ ಸ್ಲಿಪ್ಪರ್ ಹಾಕಕ್ಕೂ ಬಿಡಲ್ಲ, ಹೋಗಿ ಹಂಗೆ ತಿರ್ಗೊಂಡ್ ಬಿಟ್ಬಿಡ್ತೀನಿ. ನಲ್ಲಿ ನೀರಲ್ಲಿ ಇಟ್ಕೊಂಡು ಕೂತಿರೋ ಚಿಕ್ಕ ಮಗುನಲ್ಲಿ ಶೀತ ಆಗುತ್ತೆ, ಬಿಡು ನಲ್ಲಿ ನೀರಲ್ಲಿ ಒಂದು ಟಬ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀರ್ ಹಾಕೊಂಡ್ ಕುತ್ಕೊಂಡು ಇಡೀ ದಿನ ಊರಿಗೆ ಹೋದ್ರೆ ಇಷ್ಟು ಸಣ್ಣಗ್ ನೀರ್ ಬರೋ ತಲೆ ಮೇಲೆ ಬಿಟ್ಕೊಂಡು ಆಟ ಆಡೋದು. ಸೊ ನಾನ್ ಬೆಳೆದಿದ್ದು ಹಂಗೆ. ನನ್ನ ಚೈಲ್ಡ್ಹುಡ್ ಬೀದಿಲೇ ಇರ್ತಿದ್ದೆ, ಬರೀ ಮರ್ಕೋತಿ ಆಟ ಅದು ಇದು ಹೊಟ್ಟೆವಾರ. 4 ಗಂಟೆಗೆ ಜಾಗಿಂಗ್ ಹೋಗ್ತಿದ್ದೆ 4 ವರ್ಷಕ್ಕೆ. ನಮ್ಮ ಟೀಮ್ ಹೋಗ್ಬಿಟ್ಟು ಅಲ್ಲೆಲ್ಲ ಮಾವಿನಕಾಯಿ ಇದು ಇದು ಎಲ್ಲ ಡ್ರೆಸ್ ಒಳಗಡೆ ಕಿತ್ಬಿಟ್ಟು ಜೋಬ್ ಮಾಡ್ಕೊಂಡು ಅದ್ರೊಳಗೆ ತುಂಬ್ಕೊಂಬಂದ್ಬಿಡೋದು ನಾವು. ಹೋಗ್ಬಿಟ್ಟು 5 ಗಂಟೆಗೆ ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿ ಡೇ ಶುರುವಾದರೆ 4:15 5 ಗಂಟೆಗೆ ಡೇ ಶುರುವಾದರೆ ಸಂಜೆ 6-7 ಗಂಟೆ ಒಳಗಡೆ ಯಾವ ಸಂಧಿ ಸಿಗುತ್ತೋ ಹೋಗಿ ಮಲ್ಕೊಂಡ್ಬಿಡ್ತೀವಿ. ದಿನ ರಾತ್ರಿ ಊಟ ಬಿಡೋದಂದ್ರೆ ತಿನ್ಬಾರ್ದಂತೆಲ್ಲ, ಸುಸ್ತಾಗೋಗಿರುತ್ತೆ. ಫುಲ್ ಆಕ್ಯುಪೈಡ್ ನಾನು. ಸಂಜೆ ನಮ್ಮಮ್ಮ 2 ಬಿಟ್ಟು ರಾತ್ರಿ 9 ಗಂಟೆಲಿ ಅವ್ರದ್ದೆಲ್ಲ ಕೆಲಸ ಮುಗಿದ್ಮೇಲೆ ಬಾಯಿಗೆ ತುರುಕ್ಬಿಟ್ಟು ನನ್ನ ಪ್ರಾಣ ತಿನ್ನಕೊಟ್ಟಿದ್ವಿ, ತಿಂದಾಗ ಮಲ್ಕೋತೀಯ ಅಂತ ತಿನ್ಸೋರು. 10ನೇ ಕ್ಲಾಸ್ವರೆಗೂ ನಮ್ಮಮ್ಮ ಹಿಂಗೆ ನಂಗೆ ಬೆಳೆಸಿರೋದು. ಚಿಕ್ಕಪ್ಪ ಕತೆ ಹೇಳಿ ಡಿಗ್ರಿಗೆ ಹೋದ್ರು ನನ್ನ ಚಿಕ್ಕಪ್ಪ ಕತೆ ಹೇಳ್ಬಿಟ್ಟು ಊಟ ಮಾಡಿಸ್ತಿದ್ದು. ಬಾಲನಾಗಮ್ಮ ಕತೆ, ಗಂಡು ಬೇರುಂಡ ಕತೆ, ಏನು ದೊಡ್ಡ ಕತೆಗಳಾಯ್ತಾ. ಕತೆ ಕೇಳ್ಕೊಂಡು ಒಂದೊಂದು ಗುಕ್ಕೆ ತಿನ್ಕೊಂಡು ಬೆಳೀತಿದ್ದು. ಚಿಕ್ಕಪ್ಪ ಮಗ್ಗಿ ಹೇಳ್ಕೊಡುವಾಗ ನಂಗೆ ಇನ್ನೂ ನೆನಪಿದೆ, ಕಡ್ಡಿ ಇಟ್ಕೊಳ್ಳೋರು 19 5 ಅಂತ ಹೇಳ್ಬೇಕು ಅಂದ್ರೆ 2 ಟೈಮ್ ನನ್ ಬಿದ್ದಿರೋದು. ಸೊ ಅದ್ ಬ್ಯೂಟಿ ಇದೆಯಲ್ಲ ಹಳ್ಳಿ ಲೈಫು, ಜಾಯಿಂಟ್ ಫ್ಯಾಮಿಲಿ, ಹಳ್ಳಿ ಸ್ಕೂಲ್ ಬೆಲ್ ಹೊಡ್ತಿರಂಗೆ ಸ್ಕೂಲ್ಗೆ ಓಡೋಗೋದು. ಅವ್ರ ಟೀಚರ್ಸ್ ಅಂದ್ರೆ ವೇದ ವಾಕ್ಯ, ನಮ್ ಸರ್ ಹೇಳಿದಾರೆ ಇದೇ ಸರಿ ಅಂತ, ತಪ್ಪು ಕಣೆ ಇಲ್ಲ ಅವ್ರು ಸರಿ ಹಾಕಿದಾರೆ ಇದೇ ಸರಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು ನಂದು. ನೀವು ಇದೆಲ್ಲ ಹೇಳ್ತಿದ್ರೆ ನೀವು ಯಾಕೆ ಮಹಿತನ್ ಜೊತೆ ಹೀಗಿದ್ದೀರಾ, ಯಾಕೆ ನಿಮ್ಗೆ ಕ್ವಾಲಿಟೀಸ್ ಇದೆ ಅಂದ್ರೆ ನನ್ ಸುಮ್ನೆ ಹೇಳ್ತಿಲ್ಲ. ನಂಗೆ ತಿಂಗಳಿಗೋ ವಾರಕ್ಕೋ ನನ್ನ ಹೆಸರು ಪೇಪರಲ್ಲಿ ಬರ್ತಿತ್ತು. ನಂಗೆ ಸನ್ಮಾನಗಳು ಮಾಡೋರು. 10th ವರೆಗೂ ಇಂಥ ಕಾಂಪಿಟೇಷನ್ಗೆ ಹೋಗ್ತಿರ್ಲಿಲ್ಲ ಅಂತ ಇರ್ಲಿಲ್ಲ ನಾನು. ಎಲ್ಲದನ್ನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹೈಸ್ಕೂಲಲ್ಲಿ ನಂದೇ ಫಸ್ಟ್ TC, 13 ಜನ ಅಷ್ಟೇ 8ನೇ ಕ್ಲಾಸಲ್ಲಿ ಇದ್ದಿದ್ದು. ಹಂಗೊಂದು ಸ್ಟಾರ್ಟ್ ಆದ ಸ್ಕೂಲಲ್ಲಿ ನಾವು ಖೋಖೋ ಟೀಮ್ ಕಟ್ಕೊಂಡು, ಗಂಡ್ಮಕ್ಳದೊಂದು ಟೀಮ್, ಹೆಣ್ಮಕ್ಳು ಇಲ್ವೇ ಇಲ್ಲ, ಹೆಣ್ಮಕ್ಳ ಜೊತೆ ಹೆಣ್ಮಕ್ಳು ಆಟ ಆಡಕ್ಕೆ. ಇಡೀ ಊರಲ್ಲಿ ಇದ್ದಿದ್ದ ಹೊಲನ ಕ್ಲೀನ್ ಮಾಡ್ಕೊಂಡು ಕೋಟ್ ಮಾಡ್ಕೊಂಡು ನಾವೇನೆ ಪ್ರಾಕ್ಟೀಸ್ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಹೋಗಿ ಫೈಟ್ ಕೊಡೋದು. ಆ ಥರ ನಿಂಗೆ ಅದು ಲೈಫೇ ಬೇರೆ. ನಂದಿದ್ದು ಚೈಲ್ಡ್ಹುಡ್ ಹೇಳಿಲ್ಲ, ಕಾಲೇಜಿಗೆ ಬರೋ ತನಕನೇ ಬೇರೆ ಲೆವೆಲ್ ನಂದು. ಇಡೀ ಯಾವಾಗ ಮಾಸ್ಟರ್ಸ್ ಮಾಡುವಾಗ, ಡಿಗ್ರಿ ಮಾಡುವಾಗೆಲ್ಲ ಕಾಂಪಿಟೇಷನ್, ಕಲ್ಚರಲ್ ಇವೆಂಟ್ಸ್ ಅಂದ್ರೆ ನಾನು ಓವರ್ ಆಲ್ ವಿನ್ನರ್. ಯಾಕೆಂದ್ರೆ ಸಿಂಗಿಂಗ್, ಜಾನಪದ, ಭಾವಗೀತೆ, ಚಿತ್ರಗೀತೆ, ಭಕ್ತಿಗೀತೆ, ಡಿಬೇಟು, ರಂಗೋಲಿ, ಆಮೇಲೆ ಎಲ್ಲದು ಯಾವ್ದಿದೆ ಎಲ್ಲ ಇಲ್ಲ, ಸೆಕೆಂಡು ಫಸ್ಟು ಏನೋ ಒಂದು ತಗೊಂಬಿಟ್ಟು ಓವರ್ ಆಲ್ ನಾನು ಎತ್ಕೋತಿದ್ದೆ. ನಾನು ಹಂಗೆ ಅಷ್ಟು ಆಕ್ಟಿವ್ ಆಗಿದ್ದೋಳು. ಥಿಯೇಟರ್ ಆರ್ಟಿಸ್ಟ್ ಆಗಿದ್ದೆ, ಸೀರಿಯಲ್ ಮಾಡಿದೆ. ಆಮೇಲೆ ನ್ಯೂಸ್ ರೀಡಿಂಗಿಗೆ ಬಂದೆ. ನಮ್ಮ ಅಪ್ಪಂಗೆ ಫುಲ್ ಟೈಮ್ ಆರ್ಟಿಸ್ಟ್ ಆಗೋದು ಇಷ್ಟ ಇರಲಿಲ್ಲ. ಅದೊಂದು ಅವರಿಗೆ, ಅದನ್ನೇ ನೀನು ಫುಲ್ ಟೈಮ್ ತಗೋ, ಬೇಡ, ಬೇರೆದ್ರ ಜೊತೆ ಖುಷಿಗೆ ಒಂದು ನಿನ್ನ ಮನ್ಸು ಖುಷಿಗೆ ನೀನು ಇಟ್ಕೊಂತೀಯ, ಓಕೆ, ಬಟ್ ಫುಲ್ ಬೇಡ ಅಂತ ಹೇಳೋರ. ಹಂಗಾಗಿ ನಂಗೆ ಅದು ಫುಲ್ ಸಪೋರ್ಟ್ ಇರಲಿಲ್ಲ. ಇಲ್ಲ ಯಾವತ್ತೋ ನಾನೇ ಆರ್ಟಿಸ್ಟ್ ಆಗಿ ಬಂದಿರ್ತಿದ್ನೇನೋ. ಸೊ ಒಂಥರ ಹಂಗಿದ್ದು ನ್ಯೂಸ್ ರೀಡಿಂಗಿಗೆ ಬಂದೆ. ಇಲ್ಲಿ ನಾನು ಸ್ಕ್ರೀನಲ್ಲೂ ಬರ್ಬೋದು, ರೆಸ್ಪೆಕ್ಟು ಸಿಗುತ್ತೆ, ಆ್ಯಂಡ್ ಸೊಸೈಟಿಗೂ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿ ಬಂದಿದ್ದು. ಮೂವಿ ಡೈರೆಕ್ಷನಿಗೆ ವರ್ಕ್ ಮಾಡ್ತಿದ್ದೆ, ತುಂಬ ಮಾಡಿದ್ದೀನಿ. ನನಗೆ ಅದೆಲ್ಲ ಕಲ್ತಿದ್ದ ಅನುಭವ ಎಲ್ಲಿ ಯೂಸ್ ಆಯಿತು ಅಂದರೆ ಸಂಹವ್ ಮಹಿ ನನಗೆ, ಅವಳಿಗೂ ಅದರೆಲ್ಲ ಆಸೆ ಇರೋದಕ್ಕೆ. ಅದನ್ನ ನಾನು ಏನೇ ನಮ್ದು ಆಸೆಗಳಿರ್ಬೋದು, ಈಗ ಎಲ್ಲ ಮಕ್ಕಳು ಆರ್ಟಿಸ್ಟ್ಗಳಾಗಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಫೇಮಸ್ ಆಗಿರ್ತಾರೆ ಅಂತ ಅದನ್ನ ಮಕ್ಳಿಗೆ ಕೊಡೋಕೆ ಟೈಮ್ ಇರೋದಿಲ್ವೋ ಇನ್ನು ವಾಟೆವರ್. ದೇವ್ರು ನನ್ನನ್ನು ಯಾಕೆ ಈ ವಿಷಯದಲ್ಲಿ ಅವಕಾಶ ಕೊಡ್ದಂಗೆ ನನ್ನನ್ನು ಹಿಂಗಿಟ್ಟ ಅಂದರೆ ಮೇ ಬಿ ಅಷ್ಟು ವರ್ಷದ ಆಸೆ, ಕನಸು, ನಾನು ಅದನ್ನು ಗೊತ್ತಿಲ್ದಂಗೆ ಅವಳಿಗೆ ಧಾರೆ ಇರಿದೆ. ಆ್ಯಂಡ್ ಅವಳಿಗೂ ಅದ್ರ ಬಗ್ಗೆ ತುಂಬ ಆಸೆ ಇದ್ದಿದ್ದರಿಂದ ಅದನ್ನೆಲ್ಲ ತೊಗೊಂಡ್ಳು. ಒಂದೇನೋ ಒಂದು ಜನರ ಮನಸ್ಸಿಗೆ ಹತ್ತಿರ ಆಗೋಕ್ಕೆ ಸಾಧ್ಯ ಆಯಿತು. ಎಸ್, ಅಂದರೆ ಇವತ್ತು ಮಹಿತಾ ಇಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾಳೆ ಅಂತಂದ್ರೆ ಅದಕ್ಕೆ ಮೇ ಬಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ಆಗ್ಬೇಕಿತ್ತು, ನಿಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವಳು ಕಾನ್ಫಿಡೆಂಟ್ ಆಗೋದಕ್ಕೆ. ವೆರಿ ಅಂದ್ರೆ ಈಗ ಅರ್ಥ ಆಗ್ತಿದೆ ನೀವು ಮಹಿತಂಗೆ ಯಾಕೆ ಇದನ್ನೆಲ್ಲ ಹೇಳ್ಕೊಡ್ತಿದ್ದೀರಾ ಅಂತಂದ್ರೆ ನಿಮ್ ತಂದೆ ನಿಮ್ಗೆ ಹೇಳ್ಕೊಟ್ಟಿರೋದು. ಇನ್ನೊಂದಲ್ಲ, ಒಂದೊಂದ್ಸತಿ ಹೆಂಗಾಗುತ್ತೆ, ಅದು ಚಿಕ್ಕ ಮಗು ಗೊತ್ತಾಗಲ್ಲ ಬುಜ್ಜಿ. ಈ ಫೀಲ್ಡಿಗೆ ಬಂದ್ಮೇಲೆ ಹೆಂಗ್ ತಗೋತಾರ ಗೊತ್ತಾ, ಯಾರೋ ಒಂದು ಫೋಟೋ ಕೇಳ್ದಾಗ ಮಗು ಇವಾಗ ಮೂಡಿಲ್ಲ ಅಂತ ಅನ್ನತ್ತೆ, ಅದಕ್ಕೇನೂ ಗೊತ್ತಿಲ್ಲ ಆಯ್ತಾ. ಬಟ್ ನೋಡೋ ಜನರಿಗೆ ಏನ್ ಅನ್ಸುತ್ತೆ, ಈಗ್ಲೇ ಕೊಬ್ಬು ಬಂದಿದೆ ಅಂತ ಹಂಗಂತಾರೆ. ನಾನು ಕೇಳಿದ್ದೀನಿ ಆಯ್ತಾ. ನಾ ಹಂಗಾಗಿ ಅವಳಿಗೆ ಹೇಳಿರೋದು, ಚಿನ್ನಿ ಅದು ಜನ ಮಾತಾಡೋದು ಬಿಟ್ಬಿಡು, ಈ ಫೀಲ್ಡಿಗೆ ಬಂದಿದ್ಯಾ ಒಬ್ಬ ಕಲಾವಿದನ್ಗೆ
ಫ್ಯಾನ್ಸ್ ಬಂದು ನಾನು ನಿಮ್ಮ ಫ್ಯಾನ್ ಅಂದ್ರೇನೆ ಬೆಲೆ, ಜನ ನೀನ್ ಮಾಡಿದಾಗ ಚಪ್ಪಾಳೆ ತಟ್ಟಿದ್ರೇನೆ ನಿನಗೆ ಬೆಲೆ. ಆರ್ಟಿಸ್ಟ್ ಆದವ್ರಿಗೆ ಪೇಮೆಂಟ್ ಅಲ್ಲ ಮುಖ್ಯ, ಜನರ ಪ್ರೀತಿ ಅಪ್ರಿಷಿಯೇಷನ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾರನ್ನೋ ಸ್ಟಾರ್ ನೋಡಿ ಒಂದು ಆಟೋಗ್ರಾಫ್ ಕೇಳುವಾಗ ನಾನು ಹಿಂಗೆ ಹಿಡಿಯುವಾಗ ಬೀಂಗ್ ಎನ್ ಆರ್ಟಿಸ್ಟ್, ನನ್ನೊಳಗೆ ಆರ್ಟಿಸ್ಟ್ ಅದು ಜನಕ್ಕೆ ಅಂದರೆ ನನ್ನ ಹೆಸರು ಮಾಡಿಲ್ಲದೆ ಇರ್ಬೋದು, ರೀಚ್ ಆಗಿಲ್ಲದೆ ಇರ್ಬೋದು, ಹುಟ್ಟಿನಿಂದ ನನ್ನೊಳಗೆ ಒಂದು ಕಲಾವಿದ ಇಟ್ಕೊಂಡು ನಾನು ಯಾವತ್ತು ನನ್ನದು ಯಾರು ಹಿಂಗೆ ತಗೋತಾರ ಒಂದಿನ ಅನ್ನೋ ಆಸೆ ಕಟ್ಕೊಂಡು ಬಂದವ್ರು ನಾವು. ನನ್ನ ಮಗಳಿಗೆ ಅದು ಸಿಗ್ತಿದೆ ಅಂದಾಗ ಅವಳು ನೋ ಅನ್ನೋದು ಒಂದು ಸಣ್ಣ ಬೇಜಾರು ವ್ಯಕ್ತಪಡಿಸಿದ್ರೆ ಅದನ್ನು ಬೇರೆಯವ್ರು ಬಿಟ್ಬಿಡು, ಐ ಕಾನ್ ಟೇಕ್ ಇಟ್. ಅವಳಿಗೆ ಯಾವಾಗಲೂ ಶಿವಣ್ಣನ ಜೊತೆ ಮೂವಿ ನೋಡು, ಅವ್ರಿಗೆ ಎಷ್ಟು ಏಜ್ ಆಗಿದೆ, ಎಷ್ಟು ಜನ ಒಂದು ಫೋಟೋ ಕೇಳ್ತಿರ್ತಾರೆ, ಅವ್ರು ಕೊಡ್ತಾರಲ್ವಾ. ಸೊ ನಿನಗೆ ಯಾರು ಬಂದು ಏನೋ ಫೋಟೋ ಕೇಳಿದಾಗ ನಿನಗೆ ಏನೇ ಟಯರ್ಡ್ ಆಗಿರಲಿ ಇಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ಅವತ್ತೊಂದೇ ದಿನ ನೀನು ಸಿಗೋದು, ಮತ್ತು ನೀನು ಸಿಗೋದಿಲ್ಲ. ಬಟ್ ನೀನೊಂದು ಸ್ಮೈಲಲ್ಲಿ ಕೊಟ್ಟರೆ ಅವ್ರು ಇಡೀ ಲೈಫು ಈ ಮಗು ಚಿಕ್ಕದಿದ್ದಾಗ ಎಷ್ಟು ಚೆನ್ನಾಗಿ ನಂಗೊಂದು ಫೋಟೋ ಕೊಟ್ಟಿತ್ತು ಅಂತ ನೆನಪಿಸ್ಕೊತಾರೆ. ಅದೇ ನೀನು ಹಿಂಗನ್ನು ಅವ್ರ ಲೈಫಲ್ಲಿ ಕುತ್ಕೊಳುತ್ತೆ, ಅಯ್ಯೋ ಆ ಮಗು ಒಂದು ಫೋಟೋ ಕೊಟ್ಟಿರಲಿಲ್ಲ ಅಂತ. ಹೊಟ್ಟೆವರ ಬರೋದೇ ಪ್ರೀತಿಗೆ ಅಂದಾಗ ನಿನಗೆ ಎಷ್ಟೇ ಸುಸ್ತಾಗಿರಲಿ ನಗೋದನ್ನು ನೀನು ಬಿಡಲೇಬಾರ್ದು. ಅದನ್ನ ಯಾವಾಗಲೂ ಬೀಂಗ್ ಎನ್ ಆರ್ಟಿಸ್ಟ್ ಇದು ನಿನ್ನ ಮೊದಲನೇ ಪಾಠ ಅಂತ ಹೇಳಿದ್ದೆ. ಅದು ಹಂಗೆ ಅರ್ಥ ಮಾಡಿಸಿ ಹೇಳ್ದಾಗಿಂದ ಅವಳು ಒಬ್ರಿಗೂ ಫೋಟೋಗೆ ನೋ ಅನ್ನಲ್ಲ, ಫೋಟೋ ಬೇಜಾರು ಮಾಡ್ಕೊಂಡು ಕೊಡಲ್ಲ ಬಜ್ಜಿ. ಖುಷಿ ಏನಂದ್ರೆ ಅರ್ಥ ಮಾಡ್ಕೊಳೋ ಅಷ್ಟು ಮೆಚುರಿಟಿ ಇದೆ ನನ್ನ ಮಗು. ಒಂದು ಎಷ್ಟು ಫೋಟೋ ಕೊಟ್ಟಿರ್ಬೋದು ಮಹಿತಾ, ನೀನು ಲೆಕ್ಕನೇ ಇಲ್ಲ ಅಲ್ಲ ಈಗ ಇದುವರೆಗೂ. ಬೇಜಾನ್ ಫೋಟೋ ಕೊಟ್ಬಿಟ್ಟಿದ್ಯಾ. ಈಗ ನಾನಿನ್ನ ಬಿಡಲಾರೆ ಆದ್ಮೇಲಂತೂ ಒಂದು ಮಾತಿಲ್ದೆ ಡೈಲಾಗ್ ಇಲ್ದೇನು ಯಾರು ಈ ಥರ ಆ್ಯಕ್ಟಿಂಗ್ ಮಾಡ್ಬೋದು, ಅದು ಒಂದು ಮಗು ಅಂತ ಆ ಲೆವೆಲ್ ಫ್ಯಾನ್ಸ್ ಆಗಿದ್ದಾರೆ. ಆ್ಯಂಡ್ ನಿನಗೆ ಇದ್ರ ಆಳ ಎಷ್ಟು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀನು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ಯಾ. ನಿಂಗೆ ಗೊತ್ತಿರುತ್ತೆ ಅವರು ಸಿಕ್ಕಾಬಳೆ ದೊಡ್ಡ ಸೂಪರ್ ಸ್ಟಾರ್ ನಮ್ಮ ಇಂಡಸ್ಟ್ರಿಲಿ, ಫೇವ್ರೆಟ್ ಬೇರೆ. ನಿಂಗೆ ಅದೆಲ್ಲ ಆಕ್ಟಿಂಗ್ ಮಾಡುವಾಗ ಗೊತ್ತೂ ಆಗಿರಲ್ಲ ಐ ಗೆಸ್. ಅಂದ್ರೆ ಅವಳಿಗೆ ಏನಾಗ್ತಿತ್ತು ಅಂದ್ರೆ ಅವ್ರು ನನ್ ಬೈದ್ಬಿಟ್ರೆ ಅಮ್ಮ ಸರಿಗ್ ಮಾಡಿಲ್ಲ ಅಂದ್ರೆ ನಾನು ಚೆನ್ನಾಗಿ ಮಾಡ್ಬೇಕು ಆ ಥರದ ಭಾವನೆ ಅವಳಿಗೆ. ಇವಳೇನೋ ಎಮೋಷನಲ್ ಸೀನ್ ಮಾಡಿದಾಗ ಡೈರೆಕ್ಟ್ ಇನ್ನೊಂದ್ ಚೂರ್ ಹಿಂಗಂದ್ರೆ ಬಿಡಪ್ಪ ಮಗು ಹೆಂಗೋ ಮಾಡ್ಲಿ, ಅದಕ್ಕೆ ಮಗು ಹೇಳ್ಕೊಡ್ತೀರಾ, ಅವಳು ಹೆಂಗ್ ಮಾಡಿದ್ರು ಅದೇ ಸರಿ ಅಂತ. ಹಿ ಇಸ್ ದ ಮೋಸ್ಟ್ ಕೈಂಡೆಸ್ಟ್. ಡೈರೆಕ್ಟರ್ ಬಂದ್ಬಿಟ್ಟು ಮೇಡಮ್ ಆ ಕಡೆಯಿಂದ ಹೋಗ್ಬಿಟ್ಟು ಒಂಚೂರು ಹಿಂಗೆ ಮಾಡಿಸಿ, ಅದು ಬೇಕು ಒಂಚೂರು ಎಮೋಷನ್ ಜಾಸ್ತಿ ಬೇಕು, ಶಿವಣ್ಣ ಮಾಡಕ್ ಬಿಡಲ್ಲ ಅಂತ ನಾನು ಆ ಕಡೆ ಹೋಗ್ಬಿಟ್ಟು ಒಳ್ಳೆ ಶಿವಣ್ಣ ಮುಂದೆ ನನಗೂ ಸೇರ್ಸ್ ಬೈತಾರೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಹಿಂಗೆ ಹೇಳ್ಕೊಡೋದು ನಾವು. ಅಯ್ಯೋ ನೋಡು ಶಿವಣ್ಣ ಹಂಗೆ ಅಷ್ಟೇ ಮಾಡು ಅಂತಾರೆ, ಅವ್ರಿಗೆ ಹೇಳಕ್ ಚಾನ್ಸೇ ಕೊಡ್ಬಾರ್ದು, ನೀನೇ ಹಿಂಗೆ ಮಾಡು ಅಂತ ಕಿವಿಲಿ ಹೇಳ್ಬಿಟ್ಟು ಕಳಿಸ್ಬಿಡೋದು. ಅವ್ರು ಚೆನ್ನಾಗಿತ್ತು ಪ್ರೆಷರ್ ಶಿವಣ್ಣ ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಬಟ್ ಆಕ್ಚುಲಿ ಸೆಟ್ ಇರ್ಬೋದು, ಅದೆಲ್ಲ ಸ್ವಲ್ಪ ಕಷ್ಟ ಅಲ್ವಾ. ಸೆಟ್ ಫುಲ್ ಏನು ಐಷಾರಾಮಿ ಥರ ಇರಲ್ಲ ಅಲ್ಲಿ, ಸಿಕ್ಕಾಪಟ್ಟೆ ಬಿಸಿಲಿರ್ಬೋದು ಅಥವಾ ಸೆಟ್ ವಾತಾವರಣ ಅಷ್ಟು ಒಂಥರ ಏನು ಆರಾಮಾಗಿರೋ ಥರ ಇರಲ್ಲ. ಬಟ್ ಆ್ಯಕ್ಟ್ ಮಾಡಬೇಕು, ಶಿವಣ್ಣನ ಜೊತೆ ಸೀನು ನೆನಪಿದೆಯಾ ನಿನಗೆ? ನೀನು ಟೇಕ್ ಕೊಟ್ಟಿದ್ದು ಹೇಗಿತ್ತಂತ? ಸೊ ಅವ್ರು ಹೇಳಿದರು ನೀನಮ್ಮ ಹಿಂಗೆ ಸೀನ್ ಇದೆ, ಈ ಥರ ಹೋಗೋರು ಕೂರ್ಸ್ಕೋತಾರೆ ನಿನ್ನ, ಅದೆಲ್ಲ ಹೇಳಿದರು. ಒಂದು ಎಷ್ಟು ಟೇಕ್ ತೊಗೊಂಡೆ? ಒಂದೇ ಟೇಕಾ? ಒಂದು ಮಾನಿಟ್ರ್ ಮಾಡಿದ್ರು, ಇನ್ನೊಂದು ಟೇಕಲ್ಲಿ ನೀಟಾಗಿ ತಗೊಂಡು. ಆಲ್ರೆಡಿ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡ್ಬಿಟ್ಟಿದ್ಯಲ್ಲ, ನೆಕ್ಸ್ಟ್ ಇನ್ನು ಬೇರೆ ಸ್ಟಾರ್ಸ್ ಎಲ್ಲ ಯೋಚನೆ ಮಾಡ್ಬೇಕು, ನಾವು ಮಹಿತನ ಜೊತೆ ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಆನೆಸ್ಟ್ಲಿ ನಾನು ಥಿಯೇಟ್ರಲ್ಲಿ ಫಿಲ್ಮ್ ನೋಡುವಾಗ ನನಗೆ ಎಷ್ಟು ಖುಷಿ ಅಂದರೆ ಐ ಆಮ್ ಲೈಕ್ ನಮ್ಮ ಮಹಿತಾ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡ್ತಿದ್ದಾಳಲ್ಲ ಅಂತ, ಸೋ ಹ್ಯಾಪಿ. ಹ್ಯಾಂಗಿಂಗ್ ಸೀನು ಅಂಡ್ ಓಲ್ ನೈಟ್ ಅಳೋದಿತ್ತಾಯ್ತಾ ಆ ಸೀನಲ್ಲಿ, ಆ ವಿಲನ್ಗಳು ಅಟ್ಯಾಕ್ ಅದಂತೂ ನೋಡೋಕ್ಕಾಗಲ್ಲ. ಓಲ್ ನೈಟ್ ಹತ್ತಿದಾಳ ಅದು ನಂಗೆ ಕಣ್ಣಲ್ಲಿ ನೀರು ಬರ್ಬೇಕಾ, ಕಣ್ಣಲ್ಲಿ ನೀರು ತುಂಬ್ಕೋಬೇಕಾ, ಬಿಕ್ಕಿ ಅಳ್ಬೇಕಾ ಅಂತ ಹತ್ಕೊಂಡೆ ಅವರು ನನ್ನ ಮುಖ ನೋಡು ಏನು ಮೇಡಮ್ ನೀವು ನಿಮ್ಮ ಮಗುನ ಹಿಂಗೆ ಬೆಳೆಸಿದ್ದೀರಾ ಅಂತ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇಡೀ ಸೆಟ್ಟಲ್ಲಿ ಬಂದ್ಬಿಟ್ಟು ಮಗುಗೆ ದೃಷ್ಟಿ ತೆಗೀರಿ, ಮಗುಗೆ ದೃಷ್ಟಿ. ನನಗೆ ಯಾಕೆ ಸುಮ್ಮನೆ ಅಂತ. ಆಮೇಲೆ ಒಬ್ರು ಹೇಳಿದ್ರು, ನೆನ್ನೆ ಇಡೀ ಡೈರೆಕ್ಷನ್ ಟೀಮು ನಿಮ್ಮ ಮಗು ಬಗ್ಗೆ ಮಾತಾಡ್ತಿತ್ತು ಇಡೀ ಸೆಟ್ಟಲ್ಲಿ. ಅಂದರೆ ಅವಳ ಪರ್ಫಾರ್ಮೆನ್ಸು, ಅವಳ ಡೆಡಿಕೇಶನ್, ಅವಳ ಇನ್ವಾಲ್ವ್ಮೆಂಟ್ ನೋಡ್ಬಿಟ್ಟು ಎಲ್ಲರೂ ಮಾತಾಡಿದ್ದೀವಿ, ದೃಷ್ಟಿ ತೆಗೀರಿ ಅಂತ ಹೇಳ್ತಾ ಇದ್ರು. ಅಂಡ್ ನರ್ತನ್ ಸರ್ ಬಂದ್ಬಿಟ್ಟು ಇವಳು ಏನೋ ಒಂದು ಆಗ್ತಾಳೆ ಮೇಡಮ್, ನನ್ನ ಮಾತು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ವಾ? ಸೋ ಹಾರ್ಡ್ ಐ ಗೆಸ್. ಬಂದು ಆ್ಯಕ್ಚುಲಿ ಡೂಪ್ ಮಾಡಬೇಕಿತ್ತು ಅವಳದು, ಲೈಕ್ ಗೊಂಬೆ ರೆಡಿ ಮಾಡಿಬಿಟ್ಟು ಹ್ಯಾಂಗ್ ಮಾಡೋಕ್ಕೆ ಇದ್ದಿದ್ದು ಪ್ಲ್ಯಾನ್ ಅದು ಆಯಿತಾ. ಇವಳ್ದು ಮೆಷರ್ಮೆಂಟು ಇದು ಎಲ್ಲ ಕೇಳಿದ್ರು. ನಂಗೆ ಇನ್ ಡೀಟೇಲ್ ಸೀನೇ ಕೇಳಿರಲಿಲ್ಲ ನಾನು.
ಆಯಿತಾ. ಆಮೇಲೆ ಅಲ್ಲಿ ಹೋದಾಗ ಇವಳನ್ನ ಕರೆದ್ರು, ಏರಿಯಲ್ಲಿ ಹಾಕ್ಬಿಟ್ಟು ಅದು ಒಂದು ಹಗ್ಗ ಇಲ್ಲಿಗೆ ಒಂದು ಹಗ್ಗ ಇಲ್ಲಿರುತ್ತೆ, ಕರೆಕ್ಟಾಗಿ ಇದನ್ನ ಎರಡನ್ನೂ ಹಿಂಗೆ ಅಳೆದು ಒಂಚೂರು ಹಿಂಗೆ ಆಗ್ತಿದ್ದಾಗ ಅಮ್ಮ ನೋಡು ಇವಳು ಎಲ್ಲಿಗೆ ಹೋಗ್ತಿತ್ತು ಹಂಗಿತ್ತು ಆಯಿತಾ. ಆಮೇಲೆ ಏರಿಯಲ್ ಮಾಡ್ತೀವಿ ಹ್ಞೂ ಅನ್ಲಿ ಇವಳಿಗೆ ನನ್ನಮ್ಮ ಸೂಪರ್ ಸ್ಟಾರಲ್ಲೆಲ್ಲ ಹಾರಿಸಿ ಅಭ್ಯಾಸ ಇತ್ತಲ್ಲ, ಖುಷಿ ಅದಕ್ಕೆ ಹ್ಞೂ ಅಂತ ಖುಷಿ ಅದಕ್ಕೆ ಹಾಕ್ಬಿಟ್ಟು ಅವರು ಫೈಟ್ ಮಾಸ್ಟರ್ ಬಂದುಬಿಟ್ಟು ನೋಡಿದ್ರು, ಮಗು ಧೈರ್ಯವಾಗಿದೆ ಡೂಪಾಕೆ ಅಂತ ಹೇಳಿ. ಆಮೇಲೆ ಮಾಡುವಾಗ ಗೀತಕ್ಕ ಶಿವಣ್ಣ ಬಂದಿರು, ಆ್ಯಕ್ಟ್ ಮಾಡುವಾಗೆಲ್ಲ ಇನ್ನೆಲ್ಲ ಸರಿಗೆ ನೋಡ್ಕೊಂಡಿದ್ದೀರೇನಪ್ಪ ಅಂದರು. ಹ್ಞೂ ಸರ್ ಅಂತಂದರು. ಗೀತಕ್ಕ ಅಲ್ಲಿ ಮಾನಿಟ್ರ್ ಹತ್ರ ನನ್ನ ಹಸ್ಬೆಂಡ್, ನಾನು ಆರ್ಟಿಸ್ಟ್ ಅಲ್ಲ, ಇವಳಮ್ಮ ಕೆಳಗಡೆ ಬಿಟ್ಟು ಹೇಳೋಣ ಅಂತಿದ್ದೆ, ತನುಜಾ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ ಪ್ಲೀಸ್ ಆಯ್ತಾ. ಅಲ್ಲಿ ಗೀತಕ್ಕ ಇದ್ದರು, ಮಗುಗೇನು ತೊಂದರೆ ಮಾಡ್ಬೇಡ್ರಪ್ಪ ಇಂಥ ಸೀನ್ ಅಂತ. ಅವ್ರಿಗೆ ಇಲ್ಲ ಅಮ್ಮ ಈ ಡೋಂಟ್ ವರಿ ಎಲ್ಲ ಕೇರ್ ತೊಗೊಂಡಿದ್ದೀವಿ, ನೀನು ಚಿಂತೆ ಮಾಡಬೇಡ ಅಂತ. ಅವರಿಬ್ರು ಕಾನ್ವರ್ಸೇಷನ್, ನಮ್ಮ ಅಣ್ಣ ನನ್ನ ಹಸ್ಬೆಂಡ್ ಇಬ್ರು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ಪಾಪ ಹಂಗಂಗೆ ಮಾತಾಡ್ತಾ ಇದ್ರು. ಗೀತಕ್ಕ ಮಗುಗೆ ಏನಾದ್ರು ತೊಂದರೆ ಕೇಳು ಪಾಪ ಅಂತ ಹೇಳಿ ಅಂತಿದ್ರು ಅಂತ. ಬಟ್ ತುಂಬ ಕೇರ್ಫುಲ್ಲಾಗಿ ಮಾಡೋರು. ನಾನಲ್ಲಿ ಹಿಂಗೆ ನೋಡ್ತಿದ್ದೆ, ಡೈರೆಕ್ಟ್ರು ನನ್ನೇ ನೋಡ್ತಿದ್ದಾರೆ, ಲೈಕ್ ಹೆಂಗೆ ಅಂದರೆ ಹ್ಯಾಂಗ್ ಮಾಡೋ ಸೀನು ಅವ್ರಮ್ಮ, ನಾನು ಹೆಂಗೆ ಗೊತ್ತಾ ಕೂತ್ಕೊಂಡು ಚಿನಿ ಕೈ ಹಿಂಗೆ ಇರಬೇಕು, ಅಲ್ಲಾಡ್ಬೇಡ ಹಿಂಗೆ ಮಾಡು. ಅವ್ರೆಲ್ರೂ ಬಂದ್ಬಿಟ್ಟು ಇದೇ ಫಸ್ಟ್ ಅಮ್ಮ ಈ ಥರ ಒಂದು ಚೂರಾರು ಎಮೋಷ್ನಲ್ ಆಗೋದು ಬೇಡವಾ ನೀವು? ಇಲ್ಲ ನೋಡಿಟ್ರಲ್ಲಿ ನೋಡಿದಾಗ ಹತ್ಬಿಟ್ಟಿದ್ದೀನಿ. ಇಲ್ಲಿ ಆರ್ಟಿಸ್ಟ್ ಆಗಿ ಇದು ಹಿಂಗೆ ಮಾಡು ಅಂತ ಹೇಳ್ತಿದ್ದೀನಿ ನಾನು, ಡೈರೆಕ್ಟ್ರು ನೋಡೋದು ನಾನು ಹಿಂಗೆ ನೋಡ್ಬಿಟ್ಟು ಅನ್ಕೊಂತಿದ್ದೆ. ಆಮೇಲೆ ಏನು ಮೇಡಮ್ ನೀವು ಸಂಕಟ ಆಯ್ತಾ ಸಾರಿ ಅಂತ ಡಬ್ಬಿಂಗಲ್ಲೂ ಸಾರಿ ಕೇಳ್ತಿದ್ರು ನಿಮ್ಮ ಮುಂದೆ. ಇನ್ನು ಇಲ್ಲ ಸರ್ ನನಗೆ ಕೆಳಗೆ ಕೂತಿದ್ದಾಗ ಅವಳು ಆರ್ಟಿಸ್ಟ್ ಆಗಿ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಮಾಡಿಸ್ತಿದ್ದೆ. ಅಲ್ಲಿ ಮಾನಿಟ್ರಲ್ಲಿ ನೋಡಿದ್ನಲ್ಲ ಅವಾಗ ಧಗ್ಗನ್ಬಿಡ್ತು ನನಗೆ. ಮಾನಿಟ್ರಲ್ಲಿ ವಿಡಿಯೋ ಫುಟೇಜ್ ನೋಡಿದಾಗ ಒಂಥರ ಆಯಿತು. ಲೈವಲ್ಲಿ ಮಾಡುವಾಗ ಅವಳಿಗೆ ಎಲ್ರಿಗೂ ಅದೇ ಆಶ್ಚರ್ಯ, ನೀ ಹೆಂಗೆ ಈವಿನ್ ನಾನಿನ್ನ ಬಿಡಲ್ಲಾರೇನಲ್ಲಿ ಫಸ್ಟ್ ಸೀನ್ ಹಿಂಗೆ ಬರುತ್ತೆ, ಆಕ್ಸಿಡೆಂಟ್ ಆಗಿ ತಾಯಿ ಮಗುನ ಹಿಂಗೆ ಎತ್ಕೊಂಡು ಹೋಗೋದು, ಕ್ರೇನಲ್ಲಿ ಹಿಂಗೆ ಎತ್ತಿದ್ದಾರೆ. ನಾನು ಕರೆಕ್ಟಾಗಿ ಚಿನ್ನಿ ಬಾಡಿ ಕಾಲ್ ಕರಿಗೆ ಬಿಟ್ಕೋ ಹಿಂಗೆ ಮಾಡು. ನಮ್ಮ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಪ್ರೊಡ್ಯೂಸರ್ ಎದುರಿದ್ದಾರೆ ಆಯಿತಾ. ಲಾರಿ ಬಂದು ಬ್ರೇಕ್ ಹೊಡೆದು ಸ್ಕಿಡ್ ಆಗಬೇಕು, ಅಲ್ಲೆಲ್ಲ ರಾಗಿ ಹಾಕಿರೋದು. ಲಾರಿ ಬಂದು ಹಿಂಗೆ ಬ್ರೇಕ್ ಹೊಡ್ರು ಅನ್ಬೇಕು, ಇವಳು ಇಲ್ಲಿ ಮಲಗಿದ್ದಾಳೆ. ಚಿನ್ನಿ ನೀ ಹೆದರ್ಕೋಕೂಡ್ದು, ಲಾರಿ ಬ್ರೇಕ್ ಆಗುತ್ತೆ, ನೀನು ಆರಾಮಾಗಿರು ಅಂತಿದ್ದೀನಿ. ಅವರು ಪ್ರೊಡ್ಯೂಸರ್ ನನ್ನೇ ನೋಡೋದು, ಅವರಮ್ಮ ಬೇಡ ಅಂತಾರ ಬೈತಾರ ಅಂತಂದ್ರೆ ನಾನು ಅವಳಿಗೆ ಅಳ್ಳಾಡ್ಬೇಡ ಇದು ಅಂತ ಹೇಳ್ತಿದ್ದೆ. ಅಲ್ಲಿ ನೀವು ಆರ್ಟಿಸ್ಟ್ ಓಕೆನಾ? ಆರ್ಟಿಸ್ಟ್ ಅಲ್ಲ, ನಂದೇನು ಅಂದ್ರೆ ಒಳಗ್ ಪುಕ್ಕ ಅಂತಿದೆ ಆಯ್ತಾ. ನಾನು ಅವಳಿಗೆ ತೋರ್ಸಂಗಿಲ್ಲ ಆಯ್ತಾ, ಎಲ್ಲಾ ರಿಸ್ಕಿ ಸೀನ್ಗಳು. ಇನ್ನೊಂದೇನಂದ್ರೆ ಅವಳಿಗೆ ದೇವ್ರ ಆಶೀರ್ವಾದ ಇದೆ, ಅದು ದೇವ್ರ ಮಗು ಅನ್ನೋದು ಬಲವಾದ ನಂಬಿಕೆ. ಯಾಕೆಂದ್ರೆ ಅವನೇ ಅವಕಾಶ ಕೊಡ್ತಿರೋದು, ಈ ತರದ್ದೆಲ್ಲ ಮಿರಾಕಲ್ಸ್ ಮಾಡಿ ಅವಳನ್ನ ನನ್ನ ಕೈಗಿಟ್ಟಿರೋದು, ಲೈಕ್ ನನಗೆ ಅದೊಂದು ನಂಬಿಕೆ. ಆಮೇಲೆ ಆರ್ಟಿಸ್ಟ್ ಆಗಿ ಬಂದಾಗ ರಾಜ್ಕುಮಾರ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬ ಒಳ್ಳೆ ಕಲಾವಿದ್ರು, ಬೇಬಿ ಶಾಮಿಲಿಯಿಂದ ಹಿಡಿದು ನಾವೇನ್ ನೋಡಿದೀವಿ ಇಂಥ ಚಾಲೆಂಜಿಂಗ್ ಸೀನ್ಗಳನ್ನ ಅವರು ಮಾಡಿದ್ದಕ್ಕೆ ನಮ್ಗೆ ನೋಡಕ್ ಸಾಧ್ಯ ಆಗಿರೋದು. ಅಂಡ್ ಆರ್ಟಿಸ್ಟ್ ಅಂದ ನೀನು ನನ್ನ ಮಗಳನ್ನ ಕಳಿಸ್ತೆ ಅಂದ್ಮೇಲೆ ನೀನ್ ಒಂದ್ ಎಕ್ಸ್ಟೆಂಟಿಗೆ ನೀನ್ ಸಪೋರ್ಟಿವ್ ಆಗಿ ಇರ್ಬೇಕು. ಇಲ್ಲ ಅಂದ್ರೆ ನೀನ್ ಮನೇಲಿ ಇಟ್ಕೊ ನಿನ್ ಮಗುನ ಅಲ್ವಾ. ಅಂಡ್ ಅದಕ್ಕೂ ಮೀರೇನೋ ಗೊತ್ತಿದ್ದು ನನ್ನ ಮಗುನೇನೋ ರಿಸ್ಕಿಗೆ ಹಾಕಲ್ಲ. ನಾನು 100 ಸತಿ ಯೋಚನೆ ಮಾಡ್ತೀನಿ, ಇಲ್ಲ ಆದ್ರೆ ಹೆಂಗೆ ಅಕಸ್ಮಾತ್ ಏನಾದ್ರು ಬ್ರೇಕ್ ಸರಿಯಾಗಿ ಓಡೋಗಿ ಹೆಂಗೆ ಎತ್ಕೋಬೇಕು ಅನ್ನೋದ್ರಿಂದ ಹಿಂಗಿರ್ತಿದ್ದೆ ನಾನು. ಅಂದ್ರೆ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಅಲ್ಲಿಬ್ರು ನಿಲ್ಸಿರ್ತಿದ್ದೆ ನೋಡ್ತೀನಿ ಅಂತ. ಬಟ್ ಅವಳಿಗೆ ಅದನ್ನ ಹೇಳೋ ಭಯ ತುಂಬಕ್ ಆಗಲ್ಲ ನಾನು. ಅವಳಿಗೆ ಏನ್ ಹೇಳ್ಬೋದು, ಚಿನಿ ನೀನು ಇರು, ಮೂಮೆಂಟ್ ಕೊಡಬೇಡ, ಯು ಡೋಂಟ್ ವರಿ ಅಬೌಟ್ ದಟ್, ಅದನ್ನ ನಾವು ಟೇಕನ್ ಕೇರ್ ಮಾಡ್ತೀವಿ, ಬಟ್ ಅಲರ್ಟ್ ಆಗಿರು, ಅಮ್ಮ ಏನು ಹೇಳ್ತಾಳೆ ತಲೆಯಲ್ಲಿ, ಹಂಗೆಲ್ಲ ಪ್ರಿಪೇರ್ ಮಾಡಿರ್ತಿದ್ದೆ. ಆ್ಯಂಡ್ ಅವಳು ಒಂದು ಧೈರ್ಯದ ಮೇಲೆ ಹೋಗೋಳು. ಸೊ ಅದು ಬಟ್ ನನಗೆ ಸೆಟ್ಟಲ್ಲಿ ಇರೋರಿಗೆಲ್ಲ ಭಯ, ನನ್ನ ನೋಡಿದಾಗ ಅವ್ರಿಗೊಂಚೂರು ಧೈರ್ಯ. ಆದರೂ ನೀವು ಹೆಂಗೆ ಮೇಡಮ್ ಹಿಂಗೆ ಸಾಧ್ಯ ನೀವು ಹಿಂಗೆ ಅಂತೇಳಿ. ಗ್ರೇಟ್. ಬಟ್ ನನಗೆ ಏನಂದರೆ ಅದು ನಾನು ಆ ಜಾಗದಲ್ಲಿದ್ರು ನಾನು ಹಾಗೆ ರಿಸ್ಕ್ ತೊಗೊಂಡು ಮಾಡ್ತೀನಿ. ಎಷ್ಟೋ ನನ್ನ ಕೈ ಮುರ್ಕೊಂಡು, ದರ್ಶನ್ ಸರ್ ಇರ್ಬೋದು ಕೈಯೆಲ್ಲ ಮುರ್ಕೊಂಡು ಅವರು ಸರ್ಜರಿ ಮಾಡ್ಕೊಂಡು, ಶಿವಣ್ಣ ಅವ್ರಿಗೆ ಹೆಲ್ತ್ ಇಶ್ಯೂ ಅಷ್ಟಿದ್ದಾಗ್ಲೂ ಇದ್ದಿದ್ದಾಗ ಭೈರತಿರಣಗಲ್ಲಿದ್ದಾಗ ಬಂದ್ಬಿಟ್ಟು ಅಷ್ಟು ಸುಸ್ತಲ್ಲೂ ಸೀನ್ ರಣ ಬಿಸಿಲಲ್ಲಿ ಸೀನ್ ಕಂಪ್ಲೀಟ್ ಮಾಡೋಗಿದ್ದು. ಆ್ಯಂಡ್ ಇವಳು ಕಲರ್ ಇಷ್ಟು ಕಲರ್ ಇರಲಿಲ್ಲ ಬುಜ್ಜಿ, ಫೇರ್ ಇದ್ದಿದ್ದು ಮಗು, ಚುಕ್ಕಿತಾರೆ ಭೈರತಿರಣಗಲ್ ರಣ ಬಿಸಿಲಲ್ಲಿ ಮಾಡಿದ್ದು, ಕಲರ್ ಅಲ್ಲಿ ಹೊಡೆದಿದ್ದು ಅವಳ ಕಲರ್ ರಿಕವರೇ ಆಗಲಿಲ್ಲ. ಚಿಕ್ಕ ಏಜಲ್ಲಿ ತುಂಬ ಇದಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಏನೋ ಮಾಡಿ ಯಾವ ಆರ್ಟಿಸ್ಟಿಗೆ ತಪ್ಪಿದೆ? ಕೊಚ್ಚೆ ಒಳಗೆ ಬಿದ್ದಿಲ್ವಾ, ಸಗಣಿ ನೀರು ಹಾಕ್ಕೊಂಡಿಲ್ವಾ, ಆಡಿ ಕಾರಲ್ಲಿ ಬಂದ್ಬಿಟ್ಟು ಸಗಣಿ ನೀರು ಹಾಕೊಂಡು ಕುತ್ಕೊಂಡು ಆ್ಯಕ್ಟ್ ಮಾಡಿ ಎದ್ದೋಗಿಲ್ವಾ ಆರ್ಟಿಸ್ಟ್ಗಳು? ಆರ್ಟಿಸ್ಟ್ ಅಂದಾಗ ನೋಡೋಕೆ ಏನು ಜನ ಚಪ್ಪಾಳೆ ತಟ್ಬೋದು, ಬಿಹೈಂಡ್ ಅವ್ರು ಪಡೋ ಶ್ರಮ ಆ್ಯಂಡ್ ಈ ಏಜಿಗೆ ಅವಳು ಪಟ್ಟಿರೋ ಶ್ರಮಕ್ಕೆ ಜನರ ಪ್ರೀತಿ ಸಿಗ್ತಿದೆ. ಆ್ಯಂಡ್ ದೇವ್ರ ಆಶೀರ್ವಾದ ಯಾವಾಗಲೂ ಅವಳನ್ನು ಕಾಪಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನನಗೆ ಅವಳಿಗೆ ಏನಾಗ್ದಂಗೆ ಬೆನ್ನ ಹಿಂದೆ ಯಾವಾಗಲೂ ಇರ್ತೀನಿ, ಐ ವಿಲ್ ಟೇಕನ್ ಕೇರ್, ಏನೂ ಇದಿಲ್ಲಂಗೆ. ಬಟ್ ಆರ್ಟಿಸ್ಟ್ ಅಂದಾಗ ಒಂದು ಎಕ್ಸ್ಟೆಂಟಿಗೆ ಯು ಹ್ಯಾವ್ ಟು ಸಪೋರ್ಟ್. ನಿನ್ನ
ಇದನ್ನ ಕ್ರಾಸ್ ಆಗಿ ಮಾಡಬೇಕು. ಆ್ಯಂಡ್ ಅದಕ್ಕೆ ಅವಳಿಗೆ ಅವಾಗ ಕೇಳ್ತಿರ್ತೀನಿ ಎವ್ರಿ 15 days 1 monthಗೆ, ಚಿನಿ ಓಕೆ ಅಲ್ಲ, ನಿಂಗೆ ಇರಿಟೇಟ್ ಆದರೆ ಹೇಳು, ನಿಂಗೆ ಬೇಡ ಅನ್ಸಿದ್ರೆ ಹೇಳು, ನಿಂಗೆ ಯಾವಾಗ ನಂಗೆ ಸಾಕನ್ನಿಸ್ತಿದೆ, ಯಾಕೋ ನಾನು ಇಷ್ಟ ಇಲ್ಲದೆ ಮಾಡ್ತಿದ್ದೀನಿ ಅನ್ಸಿದ್ರೆ ಅವತ್ತು ನಾನು ನಿನ್ನ ಬ್ರೇಕ್ ಕೊಡಿಸ್ತೀನಿ. ಬಿಕಾಸ್ ಎಂಡ್ ಆಫ್ ದ ಡೇ ನೀನು ಎಂಜಾಯ್ ಮಾಡಿದ್ರೆ ಅದು ನಿನಗೆ ಖುಷಿ ಕೊಡುತ್ತೆ. ನಿಂಗೆ ಇಷ್ಟ ಇಲ್ದಲೆ ಅಯ್ಯೋ ಅಮ್ಮ ಏನು ಅಂದ್ಕೋತಾಳೋ ಯಾರೇನು ಅಂದ್ಕೋತಾರೋ ಅಂತ ಮಾಡೋದು ಏಜ್ ನಿಂದಲ್ಲ. ಸೊ ಮಾಡ್ತೀನಿ ಅಂತ ಅಂದರೆ ನೀನು ಡೆಡಿಕೇಟ್ ಮಾಡು, ನಂಗೆ ಸಾಕು ಅಂದರೆ ನಾನು ಬ್ರೇಕ್ ಕೊಡಿಸ್ತೀನಿ. ಅವಳು ಯಾವತ್ತು ನೋ ಅಂತಾಳೆ ಅವತ್ತು ನಾನು ಬ್ರೇಕ್ ಬುಜಿ. ಅಲ್ಲ ಅವಳು ಇವಾಗ ಯಾವ ಥರ ರೆಡಿ ಆಗಿದ್ರೆ ನಿಮಗೆ ಗೊತ್ತಿಲ್ಲ, ನನಗೆ ಕಾಣ್ತಾ ಇದೆ ಅದು ಫ್ಯೂಚರ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಚೈಲ್ಡ್ ಆರ್ಟಿಸ್ಟ್ ಪೇರೆಂಟ್ಸ್ಗಳ ಬಗ್ಗೆ ಜನಕ್ಕೊಂದು ಇದಿರುತ್ತೆ, ಮಕ್ಕಳಿಗೆ ಫೋರ್ಸ್ಫುಲಿ ಹಂಗಾಗಲ್ಲ. ಯಾವುದೋ ಒಂದು ಸ್ವಿಮ್ಮಿಂಗ್ ಇಷ್ಟ, ನನಗೆ ಬರೀ ಆಟ ಆಡೋಕೆ ಇಷ್ಟ, ನಂಗೆ ಓದೋದು ಇಷ್ಟ ಅಂತ ಅಂದಾಗ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಮಗುಗೆ ಓದು ಅಂತ ಎಲ್ಲ ಪೇರೆಂಟ್ಸ್ ಯಾಕೆ ಹೇಳ್ತಾರೆ? ಭವಿಷ್ಯ ಚೆನ್ನಾಗಿರಲಿ, ಏನೋ ಒಂದು ಅವ್ರ ಜೀವನಕ್ಕೆ ಆಧಾರ ಆಗಲಿ ಅಂತೇಳಿ. ಕಲೆನೇ ಅವ್ರ ಭವಿಷ್ಯ ಅನ್ನೋದಾದರೆ ಅದಕ್ಕೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನನ್ನ ಪ್ರಕಾರ. ಅದನ್ನು ಬಲವಂತ ಮಾಡಿ ನಮಗೆ ದುಡಿಸ್ಕೊಂಡು ತಿನ್ಬೇಕನ್ನೋ ಕಾರಣಕ್ಕೋ ನಾವು ಬಲವಂತ ಮಾಡ್ತೀವಿ ಅಂದರೆ ಅದು ನಮ್ಮ ತಪ್ಪಾಗುತ್ತೆ. ಅವಳಲ್ಲಿರೋ ಕಲೆ ಅದು ಆಸೆ ಪಡ್ತಿದೆ, ಅಮ್ಮ ನಾನು ಟಿ ವಿಲಿ ಬರಬೇಕು, ನಾನು ಈ ಥರದ ಪಾತ್ರಗಳು ಮಾಡಬೇಕು ಅಂದಾಗ ಅವಳು ಬೆನ್ನಿಗೆ ನಿನ್ನ ಸಪೋರ್ಟ್ ಮಾಡೋದು ಪೇರೆಂಟ್ಸ್ ಆಗಿ ನಮ್ಮ ಧರ್ಮ ಆಗುತ್ತೆ. ಸೊ ನಾನು ಅದು ನಮ್ಮಪ್ಪ ಮಾಡಿದ್ರು ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಅವಳು ಯಾವತ್ತು ಸಾಕು ಅಂತಾಳೆ ಸಾಕು. ಆ್ಯಂಡ್ ಈ ಜನರ ಭ್ರಮೆಯಲ್ಲಿ ಅವಳು ದುಡಿತಿರೋದ್ರಲ್ಲಿ ನಾವು ಬದುಕ್ತೀವಿ, ಅಯ್ಯೋ ರಾಮ, ನಾನು ಅವಳು ದುಡಿಯೋದಲ್ಲ ಅದ್ರ 10 ಪಟ್ಟು ನಾವು ಖರ್ಚು ಮಾಡ್ತಿರ್ತೀವಿ ಕುತ್ಕೊಂಡು. ಅವಳಿಗೆ ಬಟ್ಟೆ, ಅವಳಿಗೆ ಅವಾಗ ಅವಳಿಗೆ ಬೇಜಾರಾಗಬಾರ್ದು ಅಂತ ಕಲರ್ ಏನೋ ಡಿಸೈನ್ ವಾಟರ್ ಬಾಟಲ್ಸ್ ಕೊಡಿಸು, ಇದನ್ನು ಕೊಡಿಸು ಅದನ್ನು ಕೊಡಿಸು, ಅವಳಿಗೆ ಟ್ರಾವೆಲ್ ಮಾಡಿಸು, ಫ್ರೆಂಡ್ಸ್ ಜೊತೆ, ಇವಳಿಗೆ ಫ್ರೆಂಡ್ಸ್ ಜೊತೆ ಕಳೀಲಿ ಟೈಮ್ ಅಂದ್ಬಿಟ್ಟು ಇಡೀ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸು, ಎಲ್ಲದೂ ಮಾಡಿ ಅವಳನ್ನ ಆ ಚೈಲ್ಡ್ಹುಡ್ ಹಾಳಾಗಬಾರ್ದು ಅಂತ ಹೇಳಿ ಲೈವ್ಲಿ ಆಗಿ ಇಟ್ಟಿರ್ತೀನಿ ಕುತ್ಕೊಂಡು. ಅಲ್ಲಿ ರೆಡಿ ಆಗಿದ್ದಾಳೆ ತನುಜ ಅವರೇ. ನಾನು ಹೇಳ್ತೀನಲ್ಲ, ಅಕಸ್ಮಾತ್ ನಿಮ್ಗೇನೋ ಕೆಲಸ ಬಂತು ಅಂತ ನೀವು ಶೂಟಿಂಗ್ ಹೋಗಿಲ್ಲ ಅನ್ಕೊಳ್ಳಿ, ಅವಳು ಕಿವಿಲಿ ಗುಯಿ ಗುಡ್ತಾ ಇರುತ್ತೆ ನಿಮ್ಮ ಡೈಲಾಗ್. ನೀವು ಅವತ್ತು ಸೆಟ್ಟಲ್ಲಿ ಇಲ್ಲ ಅಂದ್ರೂ ನಮ್ಮಮ್ಮ ಇವಾಗ ಇದ್ದಿದ್ರೆ ನನಗೆ ಹಿಂಗೆ ಹೇಳೋರು, ನಮ್ಮಮ್ಮ ಈ ಥರ ಹೇಳ್ತಾರೆ ಈ ಸೀನ್ ಮಾಡೋಕ್ಕೆ, ನಾನು ಕೈ ಹಿಂಗೆ ಇಟ್ಕೊಳ್ಳೋಣ, ತಲೆ ಹಿಂಗೆ ಇಟ್ಕೊಳ್ಳೋಣ ಅನ್ನೋದು ಅವಳಿಗೆ. ಅಯ್ಯೋ ಎಷ್ಟು ಸ್ಮಾರ್ಟ್ ಅನ್ನೋದಿಲ್ಲ ಅಂದ್ರೆ ಎಲ್ಲ ಆರ್ಟಿಸ್ಟ್ಗಳು ಇವಳಿಗೆ ತುಂಬಾ ಇಷ್ಟನಾ. ನನ್ಗೆ ಇವತ್ತೇನಾದ್ರೂ ತಿನ್ಬೇಕು ಅನ್ನಿಸ್ತಿದೆ, ಜ್ಯೂಸ್ ಕೋಲ್ಡ್ ಕುಡಿಬೇಕು ಅನ್ನಿಸ್ತಿದೆ ಅಂತ ಬುಕ್ ಮಾಡ್ಕೊಟ್ಬಿಡೋದು. ಆಯ್ತಾ? ಏನ್ ಇಷ್ಟ ತಿನ್ನಕ್ಕೆ ಮಹಿತಾ ನಿಂಗೆ? ಅವಳಿಗೆ ನಾನೇ ಜಾಸ್ತಿ ಮಾತಾಡ್ತಿದ್ದೀನಿ, ಬೋರ್ ಆಗ್ತಿದೆ. ಇಲ್ಲ ನಿಂಗೆ ಏನ್ ತಿನ್ನಕ್ಕೆ ಇಷ್ಟ ಹೇಳು ಮಹಿತಾ? ನೈಸ್, ಒಳ್ಳೆ ಅಂತರ ಸ್ನ್ಯಾಕ್ಸ್ ತರ ತಿನ್ಬೇಕು ಅನ್ಸುತ್ತೆ. ಯಾಕೆ ನೆನೆಸ್ದೆ ಮಹಿತಾ, ಈಗ ನನಗೂ ತಿನ್ಬೇಕಂತ ಆಸೆ ಆಗುತ್ತೆ. ನಾವ್ ಏನ್ ಗೊತ್ತಾ, ಆಮೇಲೆ ಹೋಗೋಣ ನಾವು, ನಾನು ಕರ್ಕೊಂಡು ಹೋಗ್ತೀನಿ ಮಹಿತನ, ಓಕೆನಾ? ಇವಾಗಲೇ ಹೇಳ್ತಾ ಇದೀನಿ ನಾನು. ಫಿಕ್ಸ್ ಆಗ್ಬಿಡ್ತಾಳೆ ಬಜ್ಜಿ, ಡೋಂಟ್ ಪ್ರಾಮಿಸ್ ಹರ್. ದಿಸ್ ಇಸ್ ನಾಟ್ ಫಾಲ್ಸ್ ಪ್ರಾಮಿಸ್, ಐ ಆಮ್ ಟೇಕಿಂಗ್ ಹರ್. ಈ ತಿಂಡಿ ಎಲ್ಲ ಮಾತಾಡುವಾಗ ನೆನಪಾಯ್ತು, ನೀವು ಮೊನ್ನೆ ರಾಘು ಕಿಚನ್ಗೆಲ್ಲ ಹೋಗ್ಬಿಟ್ಟು ತಿಂಡಿ ಗಿಂಡಿ ಎಲ್ಲ ಮಾಡಿದಾರಲ್ವಾ, ಇವಳೇನ್ ಮಾಡ್ತಿದ್ಲ ಅವಾಗ? ತಿನ್ನಕ್ ರೆಡಿ ಇದ್ದೆ ತಾನೆ? ದಟ್ಸ್ ಲೈಕ್ ಮೀ. ಅವಳಿಗೆ ಕುಕ್ಕಿಂಗ್ ಎಷ್ಟು ಇಷ್ಟ ಗೊತ್ತಾ? ನಾ ಇದನ್ನು ಹೇಳೋದು ಮರ್ತೆ. ಯಾವಾಗಲೂ ಅಮ್ಮನ ಹತ್ರ ಹೋಗಿ ಅಜ್ಜಿ ಹೇಳ್ಕೊಡಜ್ಜಿ, ನನಗೆ ಕುಕ್ಕಿಂಗ್ ಹೇಳ್ಕೊಡಜ್ಜಿ ಅಂತ ಚಕ್ಲಿ ಮಾಡೋದು ಕಲ್ತಿದೆ. ಫುಲ್ ಚಕ್ಲಿ ಒತ್ತೋದು, ಕಲಸೋದು, ಏನೇನು ಹಾಕಬೇಕು ಅಂತ ಕೇಳಿ ಅದಕ್ಕೆ ಏನೇನು ಹಾಕ್ಬೇಕಂತ ಗೊತ್ತದಕ್ಕೆ. ಸೊ ಹಂಗೆ ಸಣ್ಣದು ಕುಕ್ಕಿಂಗ್ದು ಇಷ್ಟ. ಗ್ಯಾಪಲ್ಲಿ ಅದು ಕಲ್ತಾಳೆ. ನನಗೂ ಏನಾದ್ರು ಸರ್ಪ್ರೈಸ್ ಆಗಿ ಮಾಡ್ಕೊಡ್ತಿರ್ತಾಳೆ. ಏನ್ ಮಹಿತಾ, ಈಗ ನೀವು ಅವಳ ಸೈಜ್ಗೆ ಒಂದು ಕಿಚನ್ ಮಾಡಿಸಿ ಆದಷ್ಟು ಬೇಗ ತಾನೇ. ಕಿಚನ್ ಸೆಟ್ ಬೇಕು ಯಾವ್ದಾದ್ರು ಆರಾಮಾಗಿ. ಅಜ್ಜಿ ಇದು ಕೊಡು, ಅಜ್ಜಿ ಅಸಿಸ್ಟೆಂಟ್ ಮಾಡ್ಕೊಂಡ್ಬಿಡೋದು ಇವಳು. ಎಲ್ಲರೂ ಏನ್ ಮಾಡ್ಕೊಂಡಿರ್ತಾರೆ, ಮೊಮ್ಮಕ್ಕಳು ಅಸಿಸ್ಟೆಂಟ್ಗಳು ಅಂತ ಹೇಳಿ. ಮಹಿತನ್ಗೆ ಸ್ವಲ್ಪ ಉಲ್ಟಾ, ಅಜ್ಜಿ ಅಸಿಸ್ಟೆಂಟ್ ಆಗಿರ್ತಾರೆ. ಇದು ಕೊಡಿ ಅದು ಕೊಡಿ ಅಂತ. ನೆಕ್ಸ್ಟ್ ಚಕ್ಲಿ ಮಾಡಿದಾಗ ಮಿಸ್ ಮಾಡಿದೆ ನಂಗೊಂದು ಫೋನ್ ಮಾಡು ಆಯ್ತಾ, ನಾನು ಬರ್ತೀನಿ ಚಕ್ಲಿ ತಿನ್ನೋದಕ್ಕೆ. ಓಕೆನಾ? ಓಕೆ, ಚಕ್ಲಿ ಬಿಟ್ಟು ಇನ್ನೇನೇನು ಮಾಡಕ್ ಬರುತ್ತೆ ನಿನಗೆ? ಅಥವಾ ಇದೆಲ್ಲ ಕಲಿಬೇಕು ಅನ್ಕೊಂಡಿದ್ಯಾ? ಯಾವ್ದನ್ನ ಕಲಿಬೇಕು ಅನ್ಕೊಂಡಿದ್ಯಾ? ತಿಂಡಿ ಮಾಡೋದು, ಸ್ನ್ಯಾಕ್ಸ್ ಮಾಡೋದು ಎಲ್ಲ? ಲೈಕ್ ಈಗ ಮನೇಲೇನೆ ಗೋಲ್ಗಪ್ಪ ಮಾಡ್ಕೊಂಡು ತಿನ್ನೋ ಥರ ಆಗ್ಬಿಟ್ರೆ ನಾನ್ ಸ್ಟಾಪ್ 1 ಪ್ಲೇಟ್ 2 ಪ್ಲೇಟ್ ಅಲ್ಲ, ನೀವು ಕೊಡ್ತಾ ಇರಿ, ನಾನು ನಿಲ್ಲಿಸಿ ಅನ್ನೋವರೆಗೂ ನಿಲ್ಲಿಸ್ಬೇಡಿ ಅಂತ. ಒಂದು ಗೋಲ್ಗಪ್ಪ ಪಾರ್ಟಿ ಮಾಡೋಣ ತನುಜ ಅವರೇ, ಓಕೆನಾ? ಪ್ಲೀಸ್ ಟೇಕ್ ಹರ್. ಅಲ್ಲ, ನೀವು ಮಾಡಿ ಅಂತಾರದ್ ನಾನು ಮಹಿತನೇ ಮೇನ್, ಅದಕ್ಕೆ ಗೆಸ್ಟ್. ಇನ್ಯಾರನ್ನಾರು ಕರೆಯೋಣ, ನಾವು ಅಂಚಿನೆಲ್ಲ ಕರೆದ್ಬಿಡೋಣ, ನಮ್ಮ ಫ್ರೆಂಡ್ಸ್ ಗ್ಯಾಂಗ್ನೆಲ್ಲ. ಗೋಲ್ಗಪ್ಪ ಪಾರ್ಟಿ ಮಿಸ್ ಮಾಡಬೇಡಿ ತನುಜ, ನಿಮ್ಮ ಟು ಡು ಲಿಸ್ಟ್ ಎಲ್ಲ ಹಾಕೊಂಡ್ಬಿಡಿ ಅದನ್ನ. ಯಾವ ಎನಿ ಟೈಮ್
ಟು ಡೂ ಲಿಸ್ಟ್ ಲಿಸ್ಟ್ ಅದೇ ಏನೇನ್ ಮಾಡ್ಬೇಕು ಅಂತ ಟು ಡೂ ಲಿಸ್ಟ್. ಸರ್ಟನ್ ಈಗ ಒಂದು ಸ್ಟೇಜಲ್ಲಿ ಫೇಮಸ್ ಆಗೋದು ಅಥವಾ ಅದೆಲ್ಲ ಆಗಿದೆ, ಅದಾದಮೇಲೆ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಮಹಿತನ್ ಬಗ್ಗೆ, ಅವಳ ಟ್ಯಾಲೆಂಟ್ ಇರೋದ್ರ ಬಗ್ಗೆ, ಅವಳಿಗೆ ಸಿಗ್ತಿರೋ ರೆಕಗ್ನಿಷನ್ ಬಗ್ಗೆ ಏನು ಹೇಳಿದ್ದಾರೆ? ಕಾಮನ್ ಡೈಲಾಗ್ ಬರೋದು ಎಜುಕೇಶನ್ ಒಂದು ಮರಿಬಾರ್ದು ಅಂತ ಹೇಳಿ, ಅದು ಔಟ್ ಆಫ್ ಕನ್ಸರ್ನ್. ನನ್ನ ಚಿಕ್ಕಪ್ಪ ಎಲ್ಲರೂ ಅದನ್ನ ಹೇಳ್ತಾರೆ. ಅಂಡ್ ಅವಳು ಚೆನ್ನಾಗಿ ಸ್ಕೋರ್ ಮಾಡ್ತಾಳಲ್ಲ, ಅಂದ್ರೆ ಚೆನ್ನಾಗಿ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಂಗೆ ಕಲ್ತಿದ್ದಾಳ, ಅವಳು ಸಿಲೆಬಸ್ ತಲೆಗೆ ಹೋಗಿದ್ಯಾ, ಅದ್ರ ಬಗ್ಗೆ ಅವೇರ್ ಇದ್ದಾಳ ಅನ್ನೋದು ನಾನು ಯಾವಾಗಲೂ ಅದನ್ನ ಕಾನ್ಸಂಟ್ರೇಟ್ ಮಾಡ್ತೀನಿ. ಬಿಕಾಸ್ ಮಾರ್ಕ್ಸ್ ಮ್ಯಾಟ್ರ್ ಆಗಲ್ಲ, ನೀನು ಎಷ್ಟು ಕಲಿತೆ, ಜ್ಞಾನ ವೃದ್ಧಿ ನನಗೆ ಇಂಪಾರ್ಟೆಂಟ್. ಅದ್ರಲ್ಲಿ ಚೆನ್ನಾಗಿದ್ದಾಳೆ, ಅದನ್ನ ನಾನು ಯಾವಾಗಲೂ ಅಶ್ಯೂರ್ ಮಾಡ್ತೀನಿ. ಅದು ಡೆಫಿನೆಟ್ ಆಗಿ ನಾನು ಅದನ್ನ ಫಸ್ಟ್ ಪ್ರಯಾರಿಟಿ ಥರನೇ ಅದನ್ನ ಕಾನ್ಸಂಟ್ರೇಟ್ ಮಾಡ್ತೀನಿ. ಮನೆಯಲ್ಲೇ ಸಿಲೆಬಸ್ ಕವರ್ ಮಾಡ್ತಿರ್ತೀವಿ ಇದೆಲ್ಲ ಅಂತೇಳಿ. ಅದನ್ನ ಬಿಟ್ಟರೆ ಅವಳ ಬಗ್ಗೆ ಬರೋ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂದರೆ, ಅಷ್ಟು ಜನದ ಪ್ರೀತಿ ಅಥವಾ ರೀಚ್ ಆದ್ರೂ ಕೂಡ ಊರಿಗೆ ಬಂದರೆ ಅವಳು ನಮ್ಮ ಮನೆ ಮಗು ಥರನೇ ಇರುತ್ತೆ. ಒಂದು ಚೂರು ಜಂಬ ಮಾಡಲ್ಲ, ಯಾರು ಕರೆದು ಪ್ರೀತಿಯಾಗಿ ಬರ್ತಾಳೆ, ಏನಾದ್ರು ತಿನ್ಸಿದ್ರೆ ನೀಟಾಗಿ ತಿಂತಾಳೆ. ಆಮೇಲೆ ಆ್ಯಟಿಟ್ಯೂಡ್ ಅನ್ನೋದು ಕಂಡಿಲ್ಲ ಆ ಥರದ್ದು. ಅಂದರೆ ಅವಳು ಬಂದಾಗ ಮಾತಾಡ್ಸುವಾಗ ಅಯ್ಯೋ ನಾವು ಮಹಿತಾ ಅನ್ನೋ ಥರ ಭಾವನೆಯಲ್ಲಿ ಇರ್ತೀವಿ, ಬಟ್ ಆಮೇಲೆ ಪಟ್ಟಂತ ಅವಳು ಲೈಕ್ ಆ ಭಾವನೆನೇ ನಮಗೆ ಆ ಫೀಲೇ ಕೊಡಲ್ಲ ನಮಗೆ. ಸೊ ಚೆನ್ನಾಗಿ ಬೆಳೀತಿದ್ದಾಳೆ ಅವಳು ಅಂತ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನಾನು ಅವಳಿಗೆ ಡೇ 1 ನನ್ನ ಪಾಠ ಇದೆ, ನೀನು ಏನಾಗ್ತೀಯೋ ನನಗೆ ಯಾವುದೂ ಮ್ಯಾಟ್ರಲ್ಲ, ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಖುಷಿ ಆಗೋದು ನಿಮ್ಮ ಮಗಳು ಒಳ್ಳೆ ನಡತೆ ಇದೆ, ಒಳ್ಳೆ ಬಿಹೇವಿಯರ್ ಇದೆ, ಒಳ್ಳೆ ಕಲ್ಚರ್ ಇದೆ ಅಂತ ಯಾರು ಕಾಂಪ್ಲಿಮೆಂಟ್ ಕೊಟ್ಟರೆ ಮುದ್ದು, ಅದು ನನಗೆ ನಿನ್ನ ಬಗ್ಗೆ ನಾನು ಕೇಳೋ ಅಂತ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಆಗಿರುತ್ತೆ. ಆ್ಯಂಡ್ ನೀನು ಮೈಂಡಲ್ಲಿ ಇಟ್ಕೊಂಬಿಡು, ನೀನು ಏನಾದರೂ ಆಗು ಅದೆಲ್ಲ ಖುಷಿ ಕೊಡುತ್ತೆ. ಬಟ್ ನಿನ್ನ ವ್ಯಕ್ತಿತ್ವನ ಯಾರಾದರೂ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ಅದು ನಿಮ್ಮ ತಾಯಿಗೆ ಅವಾರ್ಡ್, ದೊಡ್ಡ ಅವಾರ್ಡು ಕೊಡೋದು. ಸೊ ಯಾವತ್ತು ವ್ಯಕ್ತಿತ್ವ ಹಾಳು ಮಾಡ್ಕೊಂಡು ನೀನು ಏನೇ ಅಚೀವ್ ಮಾಡಿದ್ರು ಮೇ ಬಿ ಐ ವಿಲ್ ನಾಟ್ ಬಿ ಹ್ಯಾಪಿ ಪರ್ಸನ್ ಅಂತ. ಅದನ್ನ ಅವಳು ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾಳೆ ಯಾರ ಜೊತೆನೇ. ಇನ್ನೊಂದು ಸೊ ಬೆಸ್ಟ್ ಕಾಂಪ್ಲಿಮೆಂಟ್. ಆಮೇಲೆ ಅಷ್ಟಿದ್ದು ಚೆನ್ನಾಗಿ ಮಾಡೋದು ಇನ್ನೊಂದು, ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇಷ್ಟು ಏನೂ ಗೊತ್ತಿಲ್ಲ ಅನ್ನೋ ಥರ ಬಂದು ನಮ್ಮ ಜೊತೆ ಇರುತ್ತೆ ಅನ್ನೋದು ರಿಲೇಟಿವ್ಸು ಫ್ರೆಂಡ್ಸಲ್ಲಿ ಸಿಗೋ ಬೆಸ್ಟ್. ಇನ್ನೊಬ್ಬ ಇಂಪಾರ್ಟೆಂಟ್ ಪರ್ಸನ್ ಬಗ್ಗೆ ನಾವು ಮಾತಾಡಬೇಕು. ಎಸ್ ಪ್ಲೀಸ್. ಅದು ನೀವಿಬ್ರು ಇಷ್ಟು ಹಿಂಗೆ ಆಡ್ತಿದ್ರು ಒಂದು ಮಾತಾಡಿದೆ, ಏನೂ ಹೇಳಿದೆ, ನೀವು ಮಾಡಿದಕ್ಕೆಲ್ಲ ಚಪ್ಪಾಳೆ ತಟ್ತಾ ಇರುವಂತಹ ಮಹಿತಾ ಅವ್ರ ತಂದೆ. ಅಲ್ಲ ಮಹಿತಾ, ನೀವಿಬ್ರು ಎಷ್ಟು ಬ್ಯುಸಿ ಇದ್ದೀರಾ ಮನೇಲೂ, ನೀವು ಕಾಂಟೆಂಟ್ ಶೂಟ್ ಮಾಡೋದು ಬಿಸಿ. ಹೌದಾ? ಬಸ್ಸು ಸಮರ್ ಹಾಲಿಡೇಸ್ ಅಲ್ಲೂ ರಜಾ ಇಲ್ಲ, ಹಬ್ಬಕ್ಕೂ ರಜಾ ಇಲ್ಲ. ಅಯ್ಯೋ ವಾಟ್ ಇಸ್ ದಿಸ್ ಸರ್? ಏನಿದು? ಯಾವಾಗಲೂ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ. ಪ್ರಾಜೆಕ್ಟ್ನ ಎಷ್ಟು ಕಷ್ಟಪಟ್ಟು ಬ್ಯಾಂಕಾಕಿಗೆ ಹೋಗಿ ಪ್ರೈಸ್ ತಗೊಂಡಿದ್ದಾರೆ. ವಾ, ಈ ಕಂಗ್ರ್ಯಾಚುಲೇಷನ್ಸ್. ಇದೆಲ್ಲ ಏನೋ, ಬಟ್ ಅವರಷ್ಟು ಬ್ಯುಸಿ ಇದ್ರೂ ನಾನು ಅದನ್ನ ಹೇಳಬೇಕು. ನನಗೆ ವಿನಯ್ ಲೈಕ್ ಒಂದು ಮಿರಾಕಲ್. ನಾನು ಹೇಳಿದ್ನಲ್ಲ, ದೇವರು ನನಗೆ ಹೆಂಗೆ ಕೊಟ್ಟಿದ್ದಾನೆ ಅಂತಂದರೆ, ಸೊ ಅವನ್ ನೀನೇ ಬೇಕು ಅಂದ್ಕೊಂಡು ಮದುವೆ ಆಗಿದ್ದು. ಲೈಕ್ ನಾನು ಅರೇಂಜ್ ಮ್ಯಾರೇಜ್ ನಮ್ಮದು, ಬಟ್ ಫಸ್ಟ್ ಮಾತಾಡ್ತಿದ್ದಂಗೆ ಅವ್ನು ಫುಲ್ ಫಿಕ್ಸ್, ನಾನು ಮದುವೆ ಆದರೆ ನಿನ್ನೆ ಅನ್ನೋ ಥರ. ಆಮೇಲೆ ಲೈಕ್ ಅವ್ನಿಗೆ ಹೆಂಗೆ ಅಂದರೆ ಹೀ ಈಸ್ ವೆರಿ ಸ್ವಲ್ಪ ಕಡಿಮೆ ರಿಸರ್ವ್ಡ್. ನನಗೆ ತುಂಬ ಬೇಗ ಓಪನ್ ಅಪ್ ಆಗಲ್ಲ, ಎಲ್ಲರ ಜೊತೆ ಜೆಲ್ಲಾಗೋದು ಕಷ್ಟ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ತುಂಬ ಇಲ್ಲ ಅವನಿಗೆ. ಸಿಂಪಲ್ ಅದು. ನಮ್ಮ ಅತ್ತೆನೂ ಅಷ್ಟೇ, ನನ್ನ ನಾದ್ನಿ ಅಷ್ಟೇ, ಪಾಪದ ಅವರು. ಆದರೆ ನನಗೆ ನಾನು ಮದುವೆ ಆಗೋಳು ಬೋಲ್ಡ್ ಆಗಿರಬೇಕು, ಬ್ರೇವ್ ಆಗಿರಬೇಕು, ಆ ಥರ ಅವನಿಗೆ ಇಷ್ಟ ಇತ್ತಂತೆ. ನಾನು ಟಕ ಮಾತಾಡಿದ್ ನೋಡಿ ಬಿಟ್ಟು ಹೋಗ್ತಾನೆ ಅಂದ್ಕೊಂಡ್ರೆ ನೀನೇ ಬೇಕು ಅಂದ್ಕೊಂಡು ಮದುವೆ ಆಗ್ಬಿಟ್ಟ. ನಾನು ಮದುವೆ ಆಗೋಕೆ ಮುಂಚೆ ಫುಲ್ ಹೇಳಿದೆ, ಈಗ ಹೆಂಗಿದೆಯೋ ಹಂಗೆ ನಾನು ನೋಡ್ಕೋಬೇಕು, ಬದಲಾದ್ಯೋ ಅಂತ. ಇಲ್ಲ ನಾ ಬದಲಾಗಲ್ಲ, ನೀನು ಬೇಕಾದ್ರೆ ನೋಡು, ನಾನು ಸತ್ರು ಬದಲಾಗಲ್ಲ, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದೆ. ಇವತ್ತಿಗೂ ಹಾಗೆ ಇದ್ದಾನೆ. ಆ್ಯಂಡ್ ನನ್ನ ಗಂಡ ಮದುವೆ ಆದಮೇಲೂ ನನಗೆ ಹೇಳಿದ್ದು ಒಂದೇ ಮಾತು, ಯಾವುದಕ್ಕೆಲ್ಲ ನಮ್ಮ ಅಪ್ಪನೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು ಸಪೋರ್ಟ್ ಮಾಡೋದಕ್ಕೆ, ನನ್ನ ಹಸ್ಬೆಂಡ್ ಒಂದೇ ಫಾರ್ಮಲ್, ನಿಂಗೆ ಇಫ್ ಯು ಆರ್ ಕಂಫರ್ಟಬಲ್ ವೇರ್ ಎನಿಥಿಂಗ್ ಯು ವಾಂಟ್, ಇಫ್ ಯು ಆರ್ ಹ್ಯಾಪಿ ಡೂ ವಾಟ್ ಎವರ್ ಯು ವಾಂಟ್, ಖಾಲಿ ಕೂರ್ಬೇಡ, ಬ್ಯುಸಿ ಇರೋ, ಏನು ಖುಷಿನ ಹೋಗು. ಪಾಪ ಬೇಜಾರಾಗ್ತಿದೆ ಮನೇಲಿ, ಹೋಗಿ ಫ್ರೆಂಡ್ಸ್ ಮೀಟ್ ಮಾಡು. ವಿನಯ್ ಸರ್
ನನ್ಗೆ ಹಂಗೆ ನನ್ನ ಗಂಡ ಲೈಕ್ ಹೆಂಗೆ ಅಂದರೆ ಲೈಕ್ ನೀನು ಖುಷಿಯಾಗಿರು, ನೀನು ಯೋಚನೆ ಮಾಡಬೇಡ, ನೀನು ಖಾಲಿ ಕೂತಿದ್ರೆ ಬೇಡವಾದ ನಿನ್ನ ತಲೆಗೆ ಬರುತ್ತೆ, ನೀನು ಆ ಥರ ಹಿ ಈಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಎಲ್ಲರಲ್ಲೂ ಏನೋ ಒಂದು ಸಣ್ಣ ಪುಟ್ಟದ್ದು ಆ ಕಡೆ ಈ ಕಡೆ ಇರುತ್ತೆ, ಆ್ಯಂಡ್ ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಮೇಯ್ನ್ ಬೇಕಾಗಿರೋದೇನು ಒಂದು ಸಪೋರ್ಟಿವ್ ಹಸ್ಬೆಂಡ್, ಬ್ರಾಡ್ ಮೈಂಡೆಡ್ ಇರಬೇಕು, ಕಿರಿಕಿರಿ ಮಾಡಬಾರ್ದು ಅಂತ ಹೇಳಿ. ಇವಳು ಹುಟ್ಟೋವರೆಗೂ ಎಷ್ಟು ಸಪೋರ್ಟಿವ್ ಅಂತಂದರೆ ನನಗೆ ಯಾವುದಕ್ಕೂ ಲೈಕ್ ಏನೋ ಅವನೇನು ಅಂದ್ಕೋ ಹಂಗೆ ಇರಲಿಲ್ಲ. ಇವಳು ಹುಟ್ಟಿದ ಮೇಲೂ ಅಷ್ಟೇ, ಕೆಲವೊಂದು ನಮ್ಮ ಹುಚ್ಚಾಟಗಳಿಗೆ ನಾವು ದುಡಿಯೋಕ್ಕೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ನಾವು ಅವನ ಮೇಲೆ ಡಿಪೆಂಡೆಂಟು. ಯಾವುದಕ್ಕೂ ಕೊರತೆ ಮಾಡ್ದಂಗೆ ಅವನು ಸಪೋರ್ಟಿವ್ ಇದ್ದಿದ್ದಕ್ಕೆ ನಾನು ಇವಳಿಗೆ ಏನೋ ಡ್ರೆಸ್ ಹಾಕ್ತಿದ್ದೆ, ಏನೋ ತರ್ತಿದ್ದೆ, ಸಣ್ಣ ಪುಟ್ಟ ನಾನು ದುಡಿತಿದ್ದೆ ಯಾವಾಗ್ಲೂ, ಬಟ್ ನನ್ನ ಖರ್ಚಿಗೆ ಆಗೋಷ್ಟು ಇದೆಲ್ಲ. ಬಟ್ ಆದ್ರೂ ಮಿಕ್ಕಿದೆಲ್ಲ ಮನೆ ನಡ್ಸೋದಿಕ್ಕೆ ಎಲ್ಲದಕ್ಕೂ ಅವನೊಬ್ಬನೇ ಇದ್ದಲ್ವಾ. ಬಟ್ ಅವ್ನು ಏನಿದೆ ವಾಟ್ ಎವರ್. ಇವಾಗ ಹೆಂಗಾಗಿದೆ ಅಂದರೆ ನಮ್ಮ ಹುಚ್ಚಾಟದ ನಮ್ಮ ಖರ್ಚು, ನಮ್ದು ಇದೆಲ್ಲ ನಮ್ಮದು. ಅವ್ನು ಮನೆ ನಡೆಸೋದು, ಮನೆ ಮಾಡು, ಇನ್ನೊಂದು ಸೆಟ್ಲ್ ಮಾಡೋಕ್ಕೆ ಅವನೊಂದು ಬಿಟ್ಬಿಟ್ಟಿದ್ದೆ. ಸೊ ಹಾಗೆ. ಆ್ಯಂಡ್ ಈವನ್ ಟುಡೇ ಅವ್ನು ಏನು ಪ್ರಾಮಿಸ್ ಮಾಡಿದ್ದ ಬಿಫೋರ್ ಮ್ಯಾರೇಜ್, ಅದೇ ಪ್ರಾಮಿಸ್ ಅವ್ನಿಗೆ ಇದು ಮಾಡೋದು. ಇನ್ನೂ ಖುಷಿ ಏನಂದರೆ ಇವಳಿಗೆ ಬೈದ್ರೆ ಬೈತಾನೆ, ನಂಗೆ ಬೈಯಲ್ಲ ನನ್ನ ಗಂಡ. ಮಗಳನ್ನ ಬಿಟ್ಕೊಟ್ರು, ಹೆಂಡತಿ ಬಿಟ್ಕೊಡಲ್ಲ ನನ್ನ ಗಂಡ. ಅವ್ನಿಗೂ ನನಗೂ ಜಗಳ ಆಗೋದು ಒಂದೇ ವಿಷಯಕ್ಕೆ, ನಮ್ಮಪ್ಪ ನನ್ನ ಹೆಂಗೆ ಬೆಳೆಸಿದ್ರು, ನೀನು ಯಾಕೆ ಅವಳನ್ನ ಫಸ್ಟ್ ಪ್ರಯಾರಿಟಿ ಮಾಡ್ಕೊಳ್ಳಲ್ಲ, ನೀನು ಯಾಕೆ ಅವಳನ್ನ ಹಂಗೆ ಬೆಳೆಸ್ತಿಲ್ಲ ಅಂತ ಜಗಳ. ಬಟ್ ಎಂಡ್ ಆಫ್ ದ ಡೇ ವೆರಿ ಸಪೋರ್ಟಿವ್. ಇಲ್ಲ ಹಂಗೆ ಇರ್ಬೇಕು. ಪ್ರೌಡ್ ಫೀಲ್ ಆಗ್ತಾರೆ ಮಗಳನ್ನ ನೋಡಿದಾಗ. ನನಗೆ ಗೊತ್ತಿಲ್ಲ ಇದೆಲ್ಲ, ಈ ಫೀಲ್ಡ್ ಗೊತ್ತಿಲ್ಲ, ನಂಗೆ ಹೇಳ್ಕೊಡೋಕೆ ಗೊತ್ತಾಗಲ್ಲ ಪಾಪ. ಬಟ್ ನೀನೇನು ಬೆಳೆಸ್ತಿದ್ಯಾ ವಾಟ್ ಎವರ್, ಅವಳು ಏನಿದ್ದಾಳೆ ಅದಕ್ಕೆ ನೀನು ಅನ್ನೋ ಅಂಥದ್ದು ಆ ಮಾತು ಹೇಳೋದು. ಆ್ಯಂಡ್ ಚೆನ್ನಾಗಿರಿ, ಖುಷಿಯಾಗಿರಿ, ನನಗಿನ್ನೇನು ಬೇಡ ಅನ್ನೋ ಅಂತ ಸಾಕು, ಇನ್ನೇನು ಬೇಕು. ಏನು ಅಲ್ಲ, ಎಲ್ಲ ಹೇಳ್ತಾರೆ ಪಾಪ ಹೆಣ್ಮಕ್ಳು, ಅವ್ರು ನೋಡೋ ಮಗುನ ಹೆಂಗೆ ಬೆಳೆಸ್ತಿದ್ದಾರೆ ಅಂತ. ಹಂಗಾಗಲ್ಲ, ನೀವು ನನ್ನ ಗಂಡನ ಥರ ನಿಲ್ಬೇಕು ಹೆಣ್ಮಕ್ಳಿಗೆ, ಅವಾಗ ಸಪೋರ್ಟ್ ಆಗೋಕ್ಕೆ ಸಾಧ್ಯ. ಬರೀ ತನು ಆಗಲಿಲ್ಲ, ಇಲ್ಲ ಬರೀ ಮಹಿತನ್ ಬೆಳೆಸೋದಕ್ಕೆ ಅವ್ರ ಅಮ್ಮ ಮಾತ್ರ ಕಾರಣ ಆಗೋಕ್ಕಾಗಲ್ಲ. ನಾನು ಇವಳನ್ನೆಲ್ಲೋ ಶೂಟಿಂಗ್ ಕರೆದಾಗ ಬೆಳಗ್ಗೆ ನಮ್ಮಮ್ಮ ಏನೋ ಮಾಡಿ ತಗೊಳ್ಳೆ ಅಂತ ಕೊಟ್ಟಾಗ ನನಗೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ, ಮನೆಗೆ ಬಂದಾಗ ಏನೋ ತಿನ್ರಿ ಅಂತಂದರೆ ಎಷ್ಟೊಂದು ಅವಳಿಗೆ ಟೈಮ್ ಕೊಡೋಕ್ಕಾಗುತ್ತೆ. ಆ ಥರ ಇಡೀ ಫ್ಯಾಮಿಲಿ ಸಪೋರ್ಟಿಂಗ್ ನಿಂತಾಗ ಅಷ್ಟೇ ಒಂದು ಇದಾಗಿತ್ತು. ಆ್ಯಂಡ್ ಎಂಡ್ ಆಫ್ ದ ಡೇ ನನ್ನ ಗಂಡ ಲೈಕ್ ನನಗೆ, ನಾನು ಯಾವಾಗಲೂ ಎಲ್ರಿಗೂ ಹೇಳೋದು, ಐ ಡೋಂಟ್ ನೋ, ಅವ್ನಿಗೆ ಹೇಳ್ತೀನಿ, ಅವನು ಒಂಥರ ನಾಚ್ಕೊಂಡ್ಬಿಡ್ತಾನೆ. ಸ್ಟಿಲ್ ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿದ್ದು. ಆ್ಯಂಡ್ ಯಾರೋ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಬಿಕಾಸ್ ನಮ್ಮ ಅಪ್ಪನ ಬಿಟ್ಟರೆ ನನ್ನ ರೆಬಲ್ ಕ್ಯಾರೆಕ್ಟರ್ನ ಇಷ್ಟಪಡೋಕ್ಕೆ ನಮ್ಮ ಅಮ್ಮಂಗೂ ಸಾಧ್ಯ ಆಗಿಲ್ಲ, ನಮ್ಮ ಅಣ್ಣಂಗೂ ಆಗಿಲ್ಲ. ಆದರೆ ನನ್ನ ಗಂಡ ಇವತ್ತಿಗೂ ನಾನು ಯಾವತ್ತು ಬಿಟ್ಕೊಡಲ್ಲ. ನಾನೇ ಅವನಿಗೆ ಹೇಳ್ತೀನಿ, ನಾನು ನಿಂಗೆ ಒಳ್ಳೆ ಹೆಂಡತಿ ಎಲ್ಲ ಕಣೋ, ನಿಂಗೆ ಒಳ್ಳೆ ಹೆಂಡತಿ ಸಿಗ್ಬೇಕಿತ್ತಂದರೆ ಅವ್ನ ಬಾಯಲ್ಲಿ ಪಾಪ ಹೇಳಲ್ಲ. ಅವ್ನು ಇವತ್ತು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಪ್ರಾಮಿಸ್ ಮಾಡಿ ಕಟ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನಿಲ್ಲಬೇಕು, ಹಣೆ ಬರ ಅಂದ್ಕೊಂಡಾದ್ರೂ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲ, ಇಟ್ಸ್ ವೆರಿ ಮ್ಯೂಚುವಲ್. ಆ್ಯಂಡ್ ಐಲ್ ಟೆಲ್ ಯು, ಒಂದು ಹ್ಯಾಪಿ ಕಿಡ್ ಹಿಂಗೆ ಬೆಳೆಯೋಕ್ಕೆ ಸಾಧ್ಯ ಅಂದರೆ ವೆನ್ ಪೇರೆಂಟ್ಸ್ ಆರ್ ನಾಟ್ ಅಗೇನ್ಸ್ಟ್ ಈಚ್ ಅದರ್. ನೀವಿಬ್ರೆ ಅಂದ್ರೆ ಒಂದು ಗಂಡ ಹೆಂಡತಿನೇ ಕಿತ್ತಾಡಿದ್ರೆ ಮಗು ಬಹಳ ಕಷ್ಟ ಆಗುತ್ತೆ. ಕಿತ್ತಾಡೋದೆ, ಸೆಲ್ಫಿ ತಗೊಳಕ್ ಬರಲ್ಲ, ನನ್ನ ಮಗಳ ಜೊತೆ ನಿನ್ ಫೋಟೋ ಇಲ್ಲ, ನಮ್ಮ ಫ್ಯಾಮಿಲಿ ಫೋಟೋಗಳು ಎಲ್ಲಿದೆ, ಮಹಿತಾ ನೀನೇ ಫೋಟೋ ತಗೋ ಆಯ್ತಾ, ಅಷ್ಟೇ. ಚಾನ್ಸ್ ಸಿಕ್ಕಾಗಲ್ಲ ನೀನೇ ಫೋಟೋ ತೆಗಿತಾ ಇರೋ, ನೀನೇ ಸೆಲ್ಫಿ ತಗೋ, ನೀನೇ ಕರ್ಕೊಂಡು ಹೊರಗೆ ಹೋಗಲ್ಲ ನೀನು, ನಾನೇ ಸುತ್ತಿಸ್ತೀನಿ, ಅವಳಿಗೆ ಅಪ್ಪನ ಪ್ರೀತಿ ಬೇಡವಾ, ಟೈಮ್ ಕೊಡು, ಈ ಥರದ್ದು ಬಿಟ್ರೆ ನಮ್ದು ಬೇರೆ ಯಾವುದಕ್ಕೂ ಜಗಳ ಆಡಿದ್ದು ಇದು ಇಲ್ವೇ ಇಲ್ಲ ನಮ್ಮದು. ಆ್ಯಂಡ್ ಇನ್ನೂ ಹೇಳಬೇಕು, ನನ್ನ ಅತ್ತೆ, ನನ್ನ ನಾದ್ನಿ, ಅವರು ದಿ ಬೆಸ್ಟ್. ನನಗೆ ಎಷ್ಟೋ ಸತಿ ನನ್ನ ಫ್ರಸ್ಟ್ರೇಷನ್ನು ಅವರೇ ಅರ್ಥ ಮಾಡೋ ತಡ್ಕೊಳ್ಳೋ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ. ಓ ಮೈ ಗಾಡ್, ನಮ್ಮ ಅಮ್ಮನಾದ್ರೂ ಒಪ್ಪಲ್ಲ ನನ್ನ ಮತ್ತೆ ಬೆಸ್ಟಪ್ಪ. ಶಿ ಇಸ್ ವೆರಿ ಸೆನ್ಸಿಟಿವ್. ನಮ್ಮಮ್ಮಗೆ ಹೇಳಿದ್ದೆ ಹೇಳ್ಬೇಕು 10 ಸರ್ತಿ. ನಮ್ಮ ಅತ್ತೆ ಒಂದು ಸರ್ತಿ ಹಿಂಗಂದ್ರೆ ತನಗೆ ಇದು ಇಷ್ಟ ಆಗಲ್ಲ ಅಂತ ಅವರೇ ಅರ್ಥ ಮಾಡ್ಕೊಂಡು ಅಷ್ಟು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅವ್ರ ಮಗಳು ಮಾಡರ್ನಾಗಿ ಬಟ್ಟೆ ಹಾಕಕ್ಕೆ ಬಿಡ್ತಾರೋ ಇಲ್ಲೋ, ಎದ್ಬೇಡ ಅಂತ ಏನಾದರೂ ಹೇಳಿದ್ರೆ ಹೇಳ್ತಾರೆ. ನನಗಿಲ್ಲ, ನನ್ನ ಮಗಂಗೆ ಹಿಂಗೆ ನೀನು ಹಿಂಗಿರೋದು ಇಷ್ಟ, ಹಂಗೆ ಇರೋ ಅನ್ನೋಷ್ಟು ಒಳ್ಳೆ ಅತ್ತೆ. ಸೊ ನನಗೆ ಏನು ಬೇಕು, ಅದು ದ್ಯಾಟ್ ಇಸ್ ವೆರಿ ರೇರ್. ಥ್ಯಾಂಕ್ ಗಾಡ್ ನಾನು ಅಲ್ಲಿ ನನಗೆ ಪೀಸ್ಫುಲ್ ಫ್ಯಾಮಿಲಿ ಸಿಕ್ಕಿರೋದಕ್ಕೆ. ನನ್ನಷ್ಟು ಕ್ರಿಯೇಟಿವಿಟಿ ನಾನು ಏನಾದರೂ ಇರ್ಬೋದು, ಅವಳನ್ನು ಒಬ್ಳು ಹೆಲ್ದಿ ಆ್ಯಂಡ್ ಹ್ಯಾಪಿ ಬೇಬಿ ಆಗಿ ಬೆಳೆಸೋದಕ್ಕೆ ನನಗೆ ಸಾಧ್ಯ ಆಗ್ತಿರೋದೆ ಮೈ ಫ್ಯಾಮಿಲಿ ಸಪೋರ್ಟ್. ಆಯಿತಾ, ಇಷ್ಟು ನಿನಗೆ ಫುಲ್ ನೆಕ್ಸ್ಟ್ ಲೆವೆಲ್ ಸಪೋರ್ಟು ಫ್ಯಾಮಿಲಿಯಿಂದ. ಅದ್ರ ಮೇಲೆ ಬೇರೆ ನೀನೇ ಫಸ್ಟ್ ಆಫ್ ಆಲ್ ಇಷ್ಟೊಂದು ಟ್ಯಾಲೆಂಟೆಡ್ ಬೈ ಬರ್ತ್. ನಿನಗೆ ಇಮ್ಯಾಜಿನ್ ಮಾಡ್ಕೊ, ಇವಾಗ ನೀನು ಫ್ಯೂಚರಲ್ಲಿ ನೀನು ಇರೋ ಥರ ಕಾಣ್ತಿದ್ಯಾ ನಿನಗೆ? ಸಿಂಗರ್, ಆ್ಯಕ್ಟರ್, ಡ್ಯಾನ್ಸರ್,
ಆಗ್ತೀಯ ಕಂದ. ಇಲ್ಲಿಷ್ಟು ಹೋಗ್ತಿರುತ್ತೆ. ಸಿಂಗರ್ ಅಂತೂ ಡೆಫಿನೆಟ್ಲಿ ಈಗ ಆಲ್ರೆಡಿ ಸಿಂಗರ್ ಆಗಿದೆಯಾ ನೀನು, ಅದ್ರ ಮೇಲೆ ಬೇರೆ ಒಂದು ಆ್ಯಕ್ಟರ್ ಅಂತೂ ಡೆಫಿನೆಟ್ಲಿ ಈಗಲೂ ಆ್ಯಕ್ಟರ್ ಆಗಿದೆಯಾ. ಸೊ ಕಾಣ್ತಾ ಇದೆ ನಿನ್ನ ಫ್ಯೂಚರ್ ನನಗೆ. ಲವ್ ಮಾಕ್ಟೇಲಲ್ಲಿ ಆ ಬೇಬಿಗೆ ವಾಯ್ಸ್ ಡಬ್ ಮಾಡಿರೋದು ಇವಳು. ಲವ್ ಮಾಕ್ಟೇಲ್ 3 ಮಗುಗೆ ವಾಯ್ಸ್ ಡಬ್ ಮಾಡಿರೋದು, ಒಂದು ಹಾಡು ಹಾಡಿದಳು. ಡಬ್ಬಿಂಗ್ ಆರ್ಟಿಸ್ಟು ಆಗೋಗಿದೆಯಾ ಆಲ್ರೆಡಿ. ಏನು ಉಳಿಸಿದ್ಯಾ ಹೇಳು ದಯವಿಟ್ಟು. ಏನು ಜಿಮ್ನಾಸ್ಟಿಕ್ ನೀವು ತನುಜ ಅವರೇ ಭಾಳ ತಪ್ಪು ಮಾಡ್ತಾ ಇದ್ದೀರಾ. ಇಷ್ಟು ಡಿಲೇ ಮಾಡಬಾರ್ದು ಜಿಮ್ನಾಸ್ಟಿಕ್ ಕ್ಲಾಸ್ ಹಾಕಕ್ಕೆ. ಈ ಪ್ರಾಜೆಕ್ಟ್ ಮುಗಿತಿದ್ದಂಗೆ ದಯವಿಟ್ಟು ನಾನೇ ನಿಮ್ಗೆ ಟಾರ್ಚರ್ ಕೊಟ್ಬಿಡ್ತೀನಿ. 15 ದಿನಕ್ಕೆ ಒಂದ್ಸತಿ ಫೋನ್ ಮಾಡಿ ಹಾಕಿದ್ರ ಜಿಮ್ನಾಸ್ಟಿಕ್ ಕ್ಲಾಸ್ ಹಾಕಿ ಬಂದ್ಬಿಡ್ತೀನಿ. ಅಲ್ಲ, ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಒಂದಿನ ಸಾಲ್ಸಾ ಅಮ್ಮ, ನಂಗೆ ಸಾಲ್ಸಾ ಕಳ್ಸು, ಬ್ಯಾಲೆ ಕಳ್ಸು ಅಂತ ಬರ್ತಾಳೆ. ಸಾಲ್ಸಾ ಡ್ಯಾನ್ಸ್, ಅದು ಬಾಳೆಹಣ್ಣು, ಸಾಲ್ಸೆ, ಬ್ಯಾಲೆ, ಸಾಲ್ಸಾ ಎಲ್ಲ, ಪಿಯಾನೋ, ಗಿಟಾರ್, ಇವೆಲ್ಲ ಒಂದೊಂದ್ ದಿನ ಒಂದೊಂದು ಇಂಟ್ರೆಸ್ಟ್ ಬರ್ತಾನೆ ಇರುತ್ತೆ. ಲಿಸ್ಟು, ಟು ಡೂ ಲಿಸ್ಟ್ ಅಲ್ಲಿ. ಆ ಟು ಡೂ ಲಿಸ್ಟ್ ಅಲ್ಲಿ ಫಸ್ಟ್ ಯಾವ್ದು ಹೇಳಿ? ಜಿಮ್ನಾಸ್ಟಿಕ್, ಮ್ಯೂಸಿಕ್ ಕ್ಲಾಸ್. ಅಲ್ಲಿ ಇಷ್ಟು ಆಕ್ಟಿವ್ ಇರೋ ಕಿಡ್ ಬೇರೆ ಅದ್ರ ಮೇಲೆ. ಆ್ಯಂಡ್ ಯು ಸೋ ಆ್ಯಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ಆಲ್ಸೋ. ಬಟ್ ಅವಾಗಲೇ ಹೇಳ್ತಿದ್ರಿ ಟಚ್ ವುಡ್ ವೆರಿ ರೇರ್ ನೆಗೆಟಿವ್ ಕಾಮೆಂಟ್ಸ್ ಅಂತ. ಆ್ಯಂಡ್ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರ ಅಂತಲೂ ಹೇಳಿದ್ರಿ. ಬಟ್ ಒಂದ್ಸತಿ ಈ ಥರ ಪಬ್ಲಿಕ್ ಫಿಗರ್ ಅಂತ ಆದಮೇಲೆ ಕಾಂಟೆಂಟ್ ಹಾಕಕ್ಕೆ ಶುರು ಮಾಡಿದ್ಮೇಲೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ಚುನೇಟ್ಲಿ ನಮಗೆ ಪ್ರೋಸೇ ಜಾಸ್ತಿ. ಆ್ಯಂಡ್ ಶಿ ಈಸ್ ಆಲ್ಸೋ ಬೀನ್ ಲೈಕ್ ದಟ್. ತುಂಬ ಕಾನ್ಷಿಯಸ್ ಆಗಿ ಮಾಡ್ತೀನಿ ಬುಜ್ಜಿ ಅದಕ್ಕೆ. ಸೊ ಈ ಥರ ಅಕಸ್ಮಾತ್ ನೆಗೆಟಿವ್ ಬಂದಾಗ ಅದನ್ನ ಹೇಗೆ ರಿಸೀವ್ ಮಾಡಿದ್ದೀರಾ? ವೆರಿ ರೇರ್ ಆಗೇ ಬರುತ್ತೆ. ಬರೋದು ಬಂದಾಗ ಏನು ಮಾಡಲ್ಲ ನಾನು, ಡಿಲೀಟ್ ಮಾಡಿ ಸುಮ್ಮನಾಗ್ತೀನಿ ಕಮೆಂಟ್ಸ್ನ. ಇನ್ನೊಂದೇನು ಅಂದರೆ ಕೆಲವೊಂದು ಹೇಳ್ತಾರೆ ಮಗು ಹತ್ರ ದುಡಿಸ್ಕೊಂಡು ಆ ಥರದ್ದು ಬರುತ್ತೆ, ಅಥವಾ ಮಗು ಓದ್ಕೊಳ್ಳೋದು ಬಿಟ್ಟು ಇದೆಲ್ಲ ಬೇಕಾ ಅಂತೇಳಿ. ಅದನ್ನು ನಾನು ತಗೊಳಕ್ಕಾಗಲ್ಲ. ಪೇರೆಂಟ್ಸು ಹಾಳು ಮಾಡ್ತಿದ್ದಾರೆ ಓದೋದು ಬಿಟ್ಬಿಟ್ಟು ಇದು ಆವಾಗ ಅಂಥವ್ರಿಗೆ ರಿಪ್ಲೈ ಮಾಡಿದ್ದೀನಿ ನಾನು. ಏನಂತ ಹೇಳಿ, ಕೆಲವೊಂದು ಇವಳ್ದು ಯಾವುದೋ ಒಂದು ಇಂಗ್ಲೀಷ್ ಯಾವುದೋ ಒಂದು ಹಿಂದಿ ಸಾಂಗ್ ಹೇಳಿದಾಗ ಕನ್ನಡ ಸಾಂಗ್ ಮರ್ತೋಗ್ಬಿಡುತ್ತಾ ನಿಮಗೆಲ್ಲ ಬೆಳೆಯೋ ತನಕ ಆಮೇಲೆ ಅಂತೇಳಿ. ಆವಾಗ ನಾನು ನೆನಪಿದೆ ನಂಗೆ ಬಿಗಿನಿಂಗು ನೀಟಾಗಿ ನಂದು ಅವಳ ಹಳೇದು ಜಾನಪದ ಗೀತೆ, ಮೂಲ ಜಾನಪದ ಗೀತೆನ ಹಾಡ್ತಿದ್ದಿದ್ದು ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹಾಡ್ತಿದ್ದಿದ್ದು ವಿಡಿಯೋ ಅವಳಿಗೆ ಕಳಿಸ್ಬಿಟ್ಟು, ಇಂಥ ಒಂದು ವಿಡಿಯೋಗೆ ನಿಮಗೆ ಬಂದೊಂದು ಲೈಕ್ ಕೊಡೋಕ್ಕಾಗಲ್ಲ ಆಯ್ತಾ. ನಾವು ಕನ್ನಡ ಸೊಗಡು ನಾನೇ ಬರ್ದು ಹಾಡೋದು, ನಮ್ಮ ಜಾನಪದ ಹಾಡಿದಾಗ ಒಂದು ಲೈಕ್ ಕೊಡೋಕೆ ನಿಮಗೆ ಬರಲ್ಲ, ಅವು ವೈರಲ್ಲೂ ಆಗಲ್ಲ ಆಯ್ತಾ. ಹಿಂಗೆ ಯಾವುದೋ ಒಂದು ಬೇರೆ ಭಾಷೆ ಸಾಂಗು, ಅದರಲ್ಲಿರೋ ಸಂಗೀತನೋ ಆ ಮಗುಲಿರೋ ಟ್ಯಾಲೆಂಟೋ ನಿನಗೆ ಗುರ್ತಿಸೋಕೆ ಯೋಗ್ಯತೆ ಇಲ್ಲ. ಬಂದಿಲ್ಲಿ ಏನು ಮಾಡ್ತೀಯ, ನೀನು ನನ್ನ ಕನ್ನಡ ಪ್ರೀತಿನ ಪ್ರಶ್ನೆ ಮಾಡ್ತೀಯ. ಮೊದಲು ನಿನ್ನ ಕನ್ನಡ ಪ್ರೀತಿನ ಪ್ರಶ್ನೆ ಮಾಡ್ಕೋ. ಕನ್ನಡದ ಒಳ್ಳೆ ವಿಡಿಯೋಗಳಿಗೆ ನಿಂಗೆ ಲೈಕ್ ಕೊಡೋದಿರು, ಕಮೆಂಟ್ ಹಾಕೋದು ಹಾಳಾಗೋಗ್ಲಿ, ಶೇರ್ ಮಾಡೋದು ಹಾಳಾಗೋಗ್ಲಿ, ಒಂದು ಲೈಕು ಕೊಡೋ ಮನಸ್ಥಿತಿ ಇಲ್ಲ. ಇಲ್ಲಿ ಬಂದು ಹಿಂಗೆ ಹಾಕೋಕೆ ಏನಿದೆ? ಪೂರ್ತಿ ಪ್ರೊಫೈಲ್ ನೋಡಿದ್ದೀರಾ ಅವಳದು? ಕರೆಕ್ಟ್ ಆಯ್ತಾ. ಒಂದು ಕಮೆಂಟ್ ಹಾಕೋಕೆ ಮುಂಚೆ ಹೋಗಿ ಪ್ರೊಫೈಲ್ ನೋಡಿ, ಹಿಸ್ಟ್ರಿ ಇರೋದನ್ನು ನೋಡಿ, ಏನೇನು ಮಾಡಿದಾಳೆ ನೋಡಿ. ಎಲ್ಲೋ ಫಾರ್ವರ್ಡ್ ಆಗುತ್ತೆ ವಿಡಿಯೋ. ಆ ಮಗು ಯಾವುದು, ಏನು, ಅವ್ರ ಹಿನ್ನೆಲೆ ಏನು, ನಿನ್ಗೇನೋ ಗೊತ್ತಿಲ್ಲ. ಬಂದು ನೆಗೆಟಿವ್ ಆಗಿ ಇಷ್ಟುದ ಬರೀತೀರಾ, ಎಲ್ಲ ಗೊತ್ತಿರೋ ಥರ. ಅದಕ್ಕೆ ಟೈಮ್ ಇದೆ. ಮಜಾ ಏನು ಅಂದ್ರೆ ಅದನ್ನ ಹಾಕಿದ್ದೆ, ಆ ರಿಪ್ಲೈ ಕೊಟ್ಟು ಲಿಂಕು ಹಾಕಿದ್ದೆ, ಇದಕ್ಕೆ ನಿನ್ ಲೈಕು ಇಲ್ವಲ್ಲಪ್ಪ ಅಂತ ಹೇಳಿ. ಅವಾಗ ಅಯ್ಯೋ ಮೇಡಮ್ ಇದು ನೀವ್ ಈ ಶೋಗೆ ಬಂದಿದ್ದೀರಾ, ನಾನ್ ನಿಮ್ಗೆ ಹಳೇ ಫೇಸ್ಬುಕ್ ಫ್ಯಾನು, ನೀವೊಂದು ಗೊತ್ತಾಗಿಲ್ಲ ಸಾರಿ ಅಂತೇಳಿ. ಸ್ವಲ್ಪ ಅಲ್ಲ, ನಾನು ಅವಳನ್ನ ಬೆಳೆಸಿದ್ ಫಸ್ಟ್ ಕಲಿಸಿ ವೈರಲ್ ಆಗಿದ್ದ ಸಾಂಗ್ಗೆ ಈ ಕನ್ನಡದ ಅಕ್ಷರಮಾಲೆ. ಇದು ಬರೀ ಇಲ್ಲಿಗೆ ಸರಿ ಹೋಯ್ತು. ನಾನು ಯಾವ ಭಾಷೆ ಹೇಟು ಮಾಡಲ್ಲ. ನಾನು ಇಂಗ್ಲಿಷ್ ಅವಳಿಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಇಂಗ್ಲಿಷ್ ಸಾಂಗ್ ಇಷ್ಟ ಆಗ್ಬಿಟ್ಟು ಬೇಗ ಕಲಿಯೋಳು. ಯಾಕೆಂದ್ರೆ ಮಕ್ಕಳಿಗೆ ಪ್ರೊನೌನ್ಸ್ ಮಾಡೋಕ್ಕೆ ಕನ್ನಡ ಕಷ್ಟ. ಕಬ್ಬಣದ ಕಡಲೆ ಅನ್ನೋದು ಸುಮ್ಮನೆ ಅಲ್ಲ, ಕಲಿತ ಮೇಲೆ ನಮ್ಮದು ಅದು ಬೇರೆನೆ. ಕಲಿಯುವಾಗ ಕನ್ನಡ ಸುಲಭದ ತುತ್ತು ಅಲ್ಲವೇ ಅಲ್ಲ. ಕೆಲವೊಂದು ಪದ ಹಳೆಗನ್ನಡ ಪ್ರೊನೌನ್ಸ್ ಮಾಡೋದೇನು ಸುಮ್ಮನೆನಾ ಕನ್ನಡ? ಚಾನ್ಸೇ ಇಲ್ಲ. ಆ ಪುಟ್ಟು ಮಗುಗೆ ಅದು ಕಷ್ಟ ಅನ್ಸೋದು ಸಹಜ. ಕೂತ್ಕೊಂಡು ಇದು ನಮ್ಮ ಮಾತೃಭಾಷೆ, ಇದನ್ನ ಪ್ರೀತಿ ಯಾಕಿದು ಇಂಪಾರ್ಟೆಂಟ್ ಅನ್ನೋದು ತುಂಬಿ 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 ಈ ಕನ್ನಡನೂ ಕಲಿತಾಳೆ, ಇಂಗ್ಲೀಷು ಕಲಿತಾಳೆ, ಹಿಂದಿನೂ ಯಾವುದೋ ಸಾಂಗ್ ಇಷ್ಟ ಆದರೆ ಕಲ್ತು ಹಾಡಿದಾಳೆ, ತೆಲುಗುನೂ ಆಡ್ತಾಳೆ, ತಮಿಳು ಆಡ್ತಾಳೆ. ಮರಯ್ಯ, ಕನ್ನಡ ಪ್ರೀತಿ ಬಿಟ್ಟಿದೀವಾ? ಯಾವ್ದನ್ನ ಹಾಡಿದ ತಕ್ಷಣ ನೀವು ನನ್ನ ಕನ್ನಡ ಪ್ರೀತಿನ ನೀನು ಹೆಂಗೆ ಕ್ವೆಶನ್ ಮಾಡ್ತೀಯಾ? ಆ್ಯಂಡ್ ನೋ ಬಡಿ ನೋಸ್. ನನ್ನ ಕಾಡಿದ್ರು ನಾನು ಕನ್ನಡ ಮೇಜರ್ ತೊಗೋತೀನಿ, ನಿನ್ನ ಕನ್ನಡ ನಿನ್ನ ಉಸಿರಲ್ಲೇ ಇದೆ, ನೀನು ಇಂಗ್ಲೀಷ್ ಮೇಜರ್ ತಗೋ, ಬದುಕೋಕೆ ಇಂಗ್ಲೀಷು ಇಂಪಾರ್ಟೆಂಟ್ ಅಂತ ನಮ್ಮಪ್ಪ ನನ್ನನ್ನು ತಗೊಂಡೋಗಿ ಹಾಕ್ತಿದ್ರು. ನಾನು ಅಂತವಳು, ನಾನು ಕನ್ನಡ ಇಷ್ಟಪಡ್ತೀನಿ, ಹೇಟ್ ಮಾಡಿ ಓದೋದು ಬಿಟ್ಟಿದ್ದೆ ಸುಮಾರು ದಿನ. ಐ ಹೇಟ್ ಇಂಗ್ಲೀಷ್ ಅನ್ನೋ ಹುಚ್ಚು ಭ್ರಮೆ ಚಿಕ್ಕ ವಯಸ್ಸಲ್ಲಿ. ನಮಗೆ ಬುದ್ಧಿಗಳು ಅಷ್ಟೇ ನಮ್ಮ ಲೆವೆಲ್ದು.
ಬಟ್ ಹೊರಗೆ ಬಂದು ತೆರ್ಕೊಂಡಾಗ ಎಲ್ಲರೂ ಎಕ್ಸೆಪ್ಟ್ ಮಾಡಬೇಕು. ಕಾಂಪಿಟೇಟಿವ್ ಯುಗದಲ್ಲಿ ನಾವು ಕಾಂಪಿಟೇಟಿವ್ ಆಗಿರಬೇಕು ಅಥವಾ ನಮ್ಮ ರೂಟ್ನ ನಾವು ವೈಡಾಗಿ ತಲುಪಿಸ್ಬೇಕು ಅಂದಾಗ ನಮಗೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅನ್ನೋದು ಸಹಾಯ ಬೇಕು. ಈಗ ನನ್ನ ಸೊಗಡನ್ನ ನೀನು ನನ್ನ ಯಾವುದೋ ಒಂದು ಮೂಲೆಯಲ್ಲಿ ಕಡೆ ಮೂಲೆ ರೈತನ ಏನೋ ಒಂದು ಹೊಸ ಆವಿಷ್ಕಾರನ ನೀನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಾದಾಗ ಅದಕ್ಕೆ ಮಾಧ್ಯಮ ಒಂದು ಬೇರೆ ಭಾಷೆನೇ ಬೇಕಾಗತ್ತೆ. ಹಂಗನ್ಬಿಟ್ಟು ಆ ರೈತ ಕನ್ನಡ ಪ್ರೀತಿ ಇಲ್ಲ ಇನ್ನೊಂದಿಲ್ಲಂದ್ರೆ ದಡ್ಡತನ ಅದು. ಸೊ ಹಾಗಾಗಿ ಕನ್ನಡತನ ಬೇರೆ. ಅವಳಿಗೆ ಮೊದಲು ಕನ್ನಡ ಕಲಿಸಿದ್ದು, ಬರೆಯೋದಕ್ಕೆ ಕಲಿಸಿದ್ದು ನಾನು ಕನ್ನಡನ. ಓದಕ್ಕೆ ಬರೋದು ಇವತ್ತು ಆ ಏಜಿನ ಮಕ್ಳು ಎಷ್ಟು ಚೆನ್ನಾಗಿ ಓದಕ್ಕೆ ಬರುತ್ತೆ ಗೊತ್ತಿಲ್ಲ, ಅದು ಓದುತ್ತೆ. ನೀವು ಹೇಳಿದ್ದನ್ನ ನೀಟಾಗಿ ಬರೆಯುತ್ತೆ ಮಗು. ಅಷ್ಟನ್ನು ಕಲಿಸೋ ಅಷ್ಟು ಕನ್ನಡ ಪ್ರೀತಿ ನನಗಿದೆ. ಕನ್ನಡ ಹಾಡುಗಳನ್ನ, ಭಾವಗೀತೆಗಳನ್ನ ಅವಳ ಕೈಯಲ್ಲಿ ಮೊದಲು ಹಾಡ್ಸಿರೋದೆಲ್ಲ ಅಂಥದ್ದು ಹಾಡುಗಳೇ. ಆಯ್ತಾ? ಬಂದು ನನ್ನ ಕನ್ನಡ ಪ್ರೀತಿ ಪ್ರಶ್ನೆ ಮಾಡಿದಾಗ ಸೋಷಿಯಲ್ ಮೀಡಿಯಲ್ಲಿ ನನಗೆ ಐ ಕಾಂಟ್ ಟೇಕ್ ಇಟ್. ನನ್ನ ವಾಯ್ಸ್ ಅಲ್ಲಿ ರೆಬಲ್ ಆಗ್ತೀನಿ. ಇನ್ನೊಂದು ಅವಳ ಪ್ರತಿಭೆಗೆ ನಾವು ಸಪೋರ್ಟ್ ಮಾಡೋದಕ್ಕೆ ಮಗುವಿಂದ ದುಡಿಸ್ಕೊಳೋದು ಅಂದಾಗ ನೆತ್ತಿಗತ್ತೆ. ಅವ್ರಿಗೆ ಹೆಂಗ್ ಗೊತ್ತ ಅವಳ ಮೇಲೆ ನಾವು ಎಷ್ಟು ಖರ್ಚು ಮಾಡ್ತಿರ್ತೀವಿ ಅಂತ. ಅವ್ಳು ದುಡಿಯೋದಕ್ಕೆ ಮುಂಚೆನ, ಅದು ಇವಾಗ ಅಂತಲ್ಲ, ನನಗೆ ಖುಷಿ. ಬುಜ್ಜಿ ನಾನು ಅವಳು ಫಸ್ಟ್ ಇಯರ್ ಬರ್ಡೇನ ಎಷ್ಟು ಪ್ಯಾಷನೇಟ್ ಆಗಿ ಮಾಡಿದ್ದೆ ಅಂದರೆ, ಅವತ್ತು ಅವಳು ಯಾವ ಸೆಲೆಬ್ರಿಟಿನೂ ಅಲ್ಲ. ಇಡೀ ಇದನ್ನ ಥೀಮಲ್ಲಿ ನಾವು 3 ಜನ ವೈಟ್ ಕಲರ್ದು ಡ್ರೆಸ್ ಕೋಡ್ ಮಾಡ್ಕೊಂಡು ನಮ್ಗೆ ಯಾವ ಟಿವಿಗೆ ಹೋಗ್ತೀವಿ ಅನ್ನೋದು ಐಡಿಯಾ ಅವತ್ತಿಗೆ ಇರಲಿಲ್ಲ. ಬಟ್ ನಾನು ಪ್ರತಿಯೊಂದನ್ನು ಅವಳ ಜೊತೆ ಜೀವಿಸಿದ್ದೀನಿ. ನಾನು ಹಾಗೇನೆ ಅವಳನ್ನು ಬೆಳೆಸಿರೋದು. ಆಯಿತಾ? ಸೊ ನನ್ನ ಅವಳದಿಂದ ಅಂತ ಅನ್ನೋದನ್ನು ನಾನು ಒಪ್ಪೋದೇ ಇಲ್ಲ. ನಮ್ಮ ಪ್ರೀತಿ ಅದು. ಅವಳಿಗೆ ಸಪೋರ್ಟ್ ಮಾಡಬೇಕು. ಅವಳಿಗೆ ಏನು ಆಸೆನೋ ಆಗಲಿ. ಯಾರ ಹಣೆಯಲ್ಲಿ ಯಾರು ಗೊತ್ತಿಲ್ಲ. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಎಲ್ಲೋ ಮಂಡ್ಯಲ್ಲಿ ಇದ್ದಿದ್ದು ಹೋಗ್ಲಾ ಬರಲಾ ಬಡತದೆ ಅಂದ್ಕೊಂಡಿದ್ದಂಥ ಒಬ್ಬ ಹಳ್ಳಿ ಹುಡುಗ ಕುತ್ಕೊಂಡೀಗ ಹಾಲಿವುಡ್ ಲೆವೆಲಲ್ಲಿ ಇಂಟರ್ವ್ಯೂಗಳು ಕೊಡ್ತಿರ್ತಾರೆ. ಆ ಲೆವೆಲಿಗೆ ಥಿಂಕ್ ಮಾಡ್ತಾರೆ. ಆತನ ನನಗೆ ಮೊದಲು ಒಂದಷ್ಟು ಮಾತಾಡೋವಷ್ಟು ಪರಿಚಯದ ವ್ಯಕ್ತಿ. ಅವತ್ತಿಗೆ ನೋಡಿದಾಗ ಮಾತಾಡಿದಾಗ ಅವ್ರು ಹೇಳ್ತಿದ್ದು ಅಡಾಪ್ಟ್ ಮಾಡ್ಕೋತಿದ್ರು ಒಂದು ಪಾತ್ರನ. ನನ್ನ ಶೇಡ್ ಚೇಂಜ್ ಆಗಬೇಕು. ನಾನು ಇದೇ ಚಾಕ್ಲೇಟ್ ಬಾಯ್ ಆಗಿದ್ರೆ ನಾನು ಜಾಸ್ತಿ ದಿನ ಮಾರ್ಕೆಟಲ್ಲಿ ಇರೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದಿದ್ದು. ನಾನು ಅದನ್ನು ಕೇಳಿದ್ದೀನಿ, ಆ ಪಾತ್ರ ಯಾಕೆ ಒಪ್ಕೊಂಡ್ರಿ ಅಂದಾಗ ಅವ್ರು ಹೇಳ್ತಿದ್ದಿದ್ದು ರೀಸನ್ನ. ಸೊ ಅವ್ರ ಫೋರ್ ಥಾಟ್ ಏನೋ ದೊಡ್ಡ ಕನ್ಸು ಮಾಡಿ ಎಲ್ಲೋ ಹೋಗಬೇಕು, ಭಾಷೆ ಕಲಿಬೇಕು. ಏನು ಇಂಗ್ಲೀಷ್ ಬರ್ತಿತ್ತು, ತಮಿಳಲ್ಲಿಂದ ಬರ್ತಿತ್ತು, ಯಾವಾಗ ಕಲ್ತರು, ಯಾಕೆ ಕಲ್ತರು? ನಮ್ಮ ಕನ್ನಡದ್ರೆ ಯಶ್ ಅಂತಲೇ ಹೇಳೋದು ನಾವು. ಬಟ್ ಇವಾಗ ಎಲ್ಲರೂ ಪ್ರೀತಿಸೋ ಹಂಗೆ ಬೆಳೆದಿದ್ದಾರೆ. ಸೊ ನಮ್ಮ ಪ್ರೀತಿ, ನಮ್ಮ ನೆಲದ ಮೇಲಿನ ಅಭಿಮಾನ, ನಮ್ಮ ಪ್ರತಿಭೆನ ಅಥವಾ ನಮ್ಮ ವಿಸ್ತಾರ ಆಗೋ ಅಂಥದ್ದನ್ನ ಕಟ್ ಹಾಕೋದಕ್ಕಲ್ಲ, ರೂಟ್ ಇಲ್ಲಿಂದ ನಮ್ಗೆ ಆ ಶಕ್ತಿ ತುಂಬಿಟ್ಟು ನಾವು ಬೆಳೆಯೋದಕ್ಕೆ ಅದು ನಮ್ಮ ಮೂಲ ಆಗಿ ನಿಲ್ಲಬೇಕು ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಅವಳಿಗೆ ಕನ್ನಡ ಬುನಾದಿನ ಎಷ್ಟು ಹಾಕಬೇಕು ಹಾಕ್ತಿದ್ದೀನಿ, ಹಾಕ್ತಾನೂ ಇರ್ತೀನಿ. ನನಗೆ ಇನ್ನು ಮುಂದೆ ತುಂಬ ಕನ್ನಡದ ಬಗ್ಗೆ ಅವಳ ಕೈಲಿ ಬೇರೆ ಬೇರೆ ಕಾನ್ಸೆಪ್ಟ್ ವಿಡಿಯೋ ಮಾಡೋಕ್ಕೆ ಏನೇನೋ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಕನ್ನಡದ ಸೇವೆ ನನ್ನ ಮಗಳ ಥ್ರೂ ಆಗಿರಬಹುದು, ಅದನ್ನು ಅವಳು ತುಂಬ ಪ್ರೀತಿಯಿಂದ ಮಾಡ್ತಾಳೆ. ಅದು ನಿರಂತರವಾಗಿ ನಡೆಯುತ್ತೆ. ಆ ಕನ್ನಡ ಪ್ರೀತಿಗೆ ಒಂದು ಬರುತ್ತೆ. ಆ್ಯಂಡ್ ಮಗು ಪ್ರತಿಭೆ ಸಪೋರ್ಟ್ ಮಾಡೋದನ್ನ ಜನ ಬೇರೆ ತರ ಹೇಳೋದನ್ನ ಹೇಳಿದಾಗ ಐ ಕಾಂಟ್ ಟೇಕ್ ಇಟ್. ಅವ್ರಿಗೆ ಉತ್ತರ ಕೊಡ್ತೀನಿ. ಬಟ್ ಇವಾಗ ಸಿಕ್ಕಿರೋ ಉತ್ತರದಿಂದ ಐ ಗೆಸ್ ಇನ್ನೊಂದ್ಸರ್ತಿ ಆ ಥರ ಬರುತ್ತೆ ಬುಜ್ಜಿ. ಸೋಷಿಯಲ್ ಮೀಡಿಯಾ ಬರಲ್ಲ ಅನ್ನಕ್ ಸಾಧ್ಯನೇ ಇಲ್ಲ. ನೀನ್ ಒಳ್ಳೇದ್ ಹೇಳಿದ್ರು ಬರೀ ನಾಟಕ ಅಂತ ಬಂದು ಕಮೆಂಟ್ ಹಾಕ್ತಾರೆ. ಆಯ್ತಾ? ಯಾರನ್ನ ನಂಬ್ತಾರೆ, ಯಾರನ್ನ ನಾವ್ ಹೇಳಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ಏನ್ ಬೆಸ್ಟು, ಎಷ್ಟು ನೆಗೆಟಿವಿಟಿಯಿಂದ ದೂರ ಇಟ್ಕೊಂಡು ಎಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡು ಬೆಳೆಸ್ಬೋದು ಅದನ್ನ ಮಾಡ್ತೀನಿ. ಅವಳು ಇನ್ನೋಸೆನ್ಸ್ ಹಾಳಾಗಕ್ಕೆ ನಾನು ಬಿಟ್ಟಿಲ್ಲ. ಅದನ್ನ ನಾನು ಎಲ್ಲರ ಮುಂದೆ ಹೇಳ್ಕೊತೀನಿ. ಅಂಡ್ ಇನ್ಫ್ಯಾಕ್ಟ್ ಹ್ಯಾಂಡಲ್ ಮಾಡೋದು ಕೂಡ ನೀವು. ಅವಳಿಗೇನು ಅದು ಪರಿಚಯ ಇರಲ್ಲ, ಇನ್ನೊಂದಿರಲ್ಲ. ಇನ್ನೊಂದು ಈಗೇನ್ ಮಾತಾಡ್ತಿದಾರೆ ಅವಳು ನೋಡಿ, ಅವಳಿಗೆ ಅದು ತಲೆಗೂ ಹೋಗಲ್ಲ. ಅವಳಿಗೆ ಅನ್ವಾಂಟೆಡ್ ಅವಳು ತಲೆಗೆ ತುಂಬಿಕೊಳ್ಳೋಕ್ಕೂ ಬಿಡಲ್ಲ. ಯಾಕೆ ಅವಳ ಜೊತೆನೆ ಇರ್ತೀನಿ ಹಿಂದೆ ಅಂದ್ಬಿಟ್ಟು ಅವಳು ಯಾರೋ ಆಡೋ ಮಾತು ಒಂದು ಇನ್ಫ್ಲೂಯೆನ್ಸ್ ಆಗಿ ಅದನ್ನ ಅವಳು ತಗೋತಿದ್ದಾಳೆ ಅಂದ್ರೆ ಚಿನ್ನಿ ಅಂತೀನಿ, ಅಮ್ಮ ಅಂತಾಳೆ. ಅಲ್ಲಿಗೆ ಅಲರ್ಟ್ ಅಲ್ಲೇ ಡಿಲೀಟ್ ಮಾಡ್ತಾಳೆ ಅವಳು. ಸೊ ಯಾಕೆ ಒಂದು ಸರ್ಟನ್ ಏಜ್ ತನಕ ನಾವು ಅಬ್ಸರ್ವ್ ಮಾಡ್ತಿರ್ಬೇಕಂದ್ರೆ ಮಕ್ಳೆಲ್ಲದನ್ನು ತಗೋತಾರೆ. ಅವ್ಗೆ ಗೊತ್ತಿಲ್ಲ ಇದು ಕೆಟ್ಟದ್ದು ಒಳ್ಳೇದು ಏನೂ ಗೊತ್ತಿರಲ್ಲ. ಏನೇ ನೀನು ಸೆಲೆಬ್ರಿಟಿ ಅಂದಾಗ ಬಂದು ಇನ್ನೊಬ್ರು ಮುಂದೆ ನಾನು ಸೆಲೆಬ್ರಿಟಿ ಗೊತ್ತಾ ಅನ್ನತ್ತೆ. ಆ ಮಗುಗೆ ಆ ಪದ ಮಗು ಒಳಗೆ ಹುಟ್ಟಿರೋದಲ್ಲ, ಯಾರೋ ಹೇಳಿರ್ತಾರೆ. ಅದನ್ನೊಂದಿನ ಮಾಡಿದ್ಲು, ನನ್ನೆಲ್ಲ ಸೆಲೆಬ್ರಿಟಿ ಅಂತಾರಲ್ಲ ಅಂತೆಲ್ಲೋ ಹೇಳಿತ್ತು. ನಾನು ಥಟ್ ಅಂತ ಹೇಳಿ ಯಾರು ಆ ವರ್ಡ್ ಹೇಳಿದ್ದು? ನಾನು ಹೇಳಿಲ್ಲ ಅವಳಿಗೆ ಯಾವತ್ತು. ಇಲ್ಲ ಅವ್ರು ನಂಗೆ ಹಂಗಂದ್ರು ನೀನು ಸೆಲೆಬ್ರಿಟಿ ಅಲ್ವಾ ಅಂತ ಹೇಳಿ ಅಂತ. ಅದನ್ನು ಹೇಳ್ದೆ. ಅವ್ರು ಹೇಳಿದಾಗ ಥ್ಯಾಂಕ್ ಯು ಅನ್ನೋ. ನೀನು ಅದನ್ನು ಹೇಳ್ಕೋಬಾರ್ದು. ನಾವು ಪ್ರೀತಿ ಆ ಥರದ್ದನ್ನ ಎಷ್ಟು ಸುಮ್ಮನೆ ಆಗಲ್ಲ ಬುಜ್ಜಿ. ಐ ನೋ ಕಾನ್ಷಿಯಸ್ ಆಗಿ ಎಲ್ಲಿ ಅವಳಿಗೆ ನೆಗೆಟಿವಿಟಿ ಬರುತ್ತೆ ಅನ್ಕೊ ಹುಡುಕಿ ಕತ್ತರಿಸಿ ಒಂದು ಮೂರ್ತಿಯಾಗಿ ಕೂರ್ಸೋದಿದೆಯಲ್ಲ, ದಟ್ಸ್ ಅ ಬಿಗ್ ಟಾಸ್ಕ್. ಮಗುನ ಬೆಳೆಸೋದಿದೆಯಲ್ಲ, ಯಪ್ಪ. ನಮ್ಗೇನು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ನಾವು ಹೆಂಗೋ ಪರ್ಸನ್ ಬೆಳ್ಕೊಂಬಿಟ್ವಿ. ನಮಗೆ ಸರಿ ತಪ್ಪು ಗೊತ್ತಾಗೋ ಅಷ್ಟೊಂದು
ಅಲ್ಲಿ ದೊಡ್ಡವರಾಗೋಷ್ಟೊತ್ತಿಗೆ ನಮ್ಗೆ ಅದೊಂದು ಗೊತ್ತಿತ್ತು. ಈ ವಯಸ್ಸಿಗೆ ಅವ್ರು ತುಂಬ ಎಕ್ಸ್ಪೋಸ್ ಆಗ್ತಿರ್ತಾರೆ. ಸೊ ಹಾಗಾಗಿ ಯಾವ್ದು ಸರಿ ತಪ್ಪು ಅನ್ನೋದನ್ನ ನಾವು ಅರ್ಥ ಮಾಡಿಸೋದು ಇವತ್ತಿನ ಯುಗದಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ದೊಡ್ಡವರಾದ್ಮೇಲೆ ಅವತ್ತು ನಾವು ಅವ್ರನ್ನ ಅಯ್ಯೋ ಹಿಂಗೆ ಹಾಳಾಗೋಗ್ಬಿಟ್ರು ಹಂಗೋಗ್ಬಿಟ್ರು ಈಗ ಬದಲಾಯಿಸ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಇಲ್ಲೇ ಬಗ್ಗಿಸ್ಬೇಕು. ಆ್ಯಂಡ್ ಅವಳು ಅಂದರೆ ನಾನು ಆಗಲೇ ಹೇಳ್ತಿದ್ದಂಗೆ ಒಂದು ಫಸ್ಟ್ ಆಫ್ ಆಲ್ ಬೈ ಬರ್ತ್ ಒಂದು ಸ್ವಲ್ಪ ಪ್ರಾಡಜಿ ಇರೋ ಅಂಥ ಮಗು. ಅದ್ರ ಮೇಲೆ ಇಫ್ ಸರಿಯಾದ ರೀತಿಲಿ ಅವಳನ್ನ ಗೈಡ್ ಮಾಡಿಬಿಟ್ರೆ ಶೀಲ್ ಬಿ ಅ ಬ್ಯೂಟಿಫುಲ್ ಹ್ಯೂಮನ್. ಆ್ಯಂಡ್ ಆಲ್ರೆಡಿ ಇವಾಗ ಬ್ಯೂಟಿಫುಲ್ ಸಿಂಗರ್ ಆಗಿದ್ದಾಳೆ. ನಾನು ಆವಾಗಲೇ ಹೇಳ್ತಿದ್ದೆ ನಾನು ನಿನ್ನ ಫ್ಯಾನ್ ಅಂತ ಮಹಿ. ಆ್ಯಂಡ್ ನೀನು ಒಂದು ಸಾಂಗ್ ಹಾಡಿದ್ದು ಫುಲ್ ನೆಕ್ಸ್ಟ್ ಲೆವೆಲ್ ವೈರಲ್ ಆಗಿತ್ತು. ಎಷ್ಟೊಂದು ವೈರಲ್ ಆಗಿದೆ. ನಿನಗೆ ವೈರಲ್ ಆಗಿದೆ ಅಂದ ತಕ್ಷಣ ನಿಂಗೆ ಯಾವ ಸಾಂಗ್ ನೆನಪಾಗ್ತಿದೆ ನೀ ಹಾಡಿರೋದು? ಅವಳಿಗೆ ಅದು ಯಾವುದು ಗೊತ್ತಿರಲ್ಲ. ನೀವು ಹೇಳಿ ಯಾವ ಸಾಂಗ್ ಅಂತ. ನಾನು ಯಾವ್ದು ಅಂದರೆ ಯಾವ ಥರ ರೀಲ್ಸ್ ಅಲ್ಲ, ರೀಲಲ್ಲಿ ಹಾಡಿದ್ದಿದ್ದು ಅವಳು ಇನ್ಸ್ಟಾಗ್ರಾಮಲ್ಲಿ. ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ನೀನೇ ಕರ್ಮ ನೀನೇ ಧರ್ಮ ನೀನೇ ಮರ್ಮ ನೀನೇ ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೆ ತಕರಾರು ಅಣು 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 ಒಳಗೆ ನಾನಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ. ವಾಹ್, ಏನಿದು ಹಿಂಗೆ ಹಾಡ್ತಾ ಇದ್ರೆ ನಾವು ನೆವರ್ ಎಂಡಿಂಗ್ ಇದು. ಆ್ಯಂಡ್ ಸೇಮ್ ನೆಗೆಟಿವ್ ಕಮೆಂಟ್ಸ್ ಅದೆಲ್ಲ ಇರಬಹುದು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ದೇರ್ ಆರ್ ಅಡ್ವಾಂಟೇಜಸ್ ಆಲ್ಸೋ ಡಿಸ್ಅಡ್ವಾಂಟೇಜಸ್ ಅಂತ ಇದ್ರು. ಅವಳಿಗೆ ಆಪರ್ಚುನಿಟಿ ಸಿಕ್ಕಿರೋದಿರಬಹುದು, ಅವಳದ್ದು ಮೆಮೊರೀಸ್ನೆಲ್ಲ ನಾನು ಚೆರಿಷ್ ಮಾಡ್ಬೋದು. ಅಂದರೆ ಆ ಪೇಜ್ಗೆ ಹೋದರೆ ಅವಳು ಚಿಕ್ಕ ವಯಸ್ಸಿಂದಲೂ ಎವ್ರಿ ಸ್ಟೇಜ್ ನಮಗೆ ಸಿಗುತ್ತೆ ಅವಳಿಗೆ. ಮತ್ತು ತುಂಬ ಜನ ಕನೆಕ್ಟ್ ಆಗೋದು ಪ್ಯಾರೆಂಟಿಂಗ್ ಬಗ್ಗೆ. ನಂಗೆ ತುಂಬ ಕ್ವಶನ್ಸ್, ಅವಳಿಗೆ ಇದನ್ನು ಹೆಂಗೆ ಬೆಳೆಸ್ತೀರಾ, ಇವಳಿಗೆ ಹೆಂಗೆ ಹೇಳ್ಕೊಡ್ತೀರಾ, ಇನ್ನೊಂದು ಅನ್ನೋದು ತುಂಬ ಅಮ್ಮಂದ್ರಿಗೆ ಆ ಕ್ವಶನ್ ಇರುತ್ತೆ, ಮಕ್ಕಳನ್ನ ಹೆಂಗೆ ಅಂತ ಹೇಳಿ. ನಾನು ಹೇಳೋದು ಮಕ್ಳು ಇನ್ನೂ ಚಿಕ್ಕವರು, 1-2 ವರ್ಷ, 1-3 ವರ್ಷ ಆಗಬೇಕು, 5 ವರ್ಷನಾರು ಆಗ್ಬೇಕು ಮಗುಗೆ ಹೇಳ್ಕೊಡೋಕ್ಕೆ ಅನ್ನೋದೇ ಭ್ರಮೆ. ನಾನು ಹೇಳೋದು ಹುಟ್ಟಿದಾಗಿಂದಲೂ ಕನೆಕ್ಟ್ ಮಾಡ್ಕೊಳ್ಳಿ ಮಕ್ಕಳನ್ನ. ನಾನು ಅವಳಿಗೆ 3 ತಿಂಗಳಿಗೆ ದೃಷ್ಟಿ ಕೊಡುತ್ತಲ್ಲ, ಅವಾಗಿಂದಲೇ ಅಂಗೈಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೆ ಅವಳಿಗೆ. ಹಾಗಾಗಿ ಅವಳಿಗೆ ನಾನು ಅವಳು ದೃಷ್ಟಿ ಇಟ್ಬಿಟ್ಟು ಚಿನ್ನಿ ಅಂತ ಹಿಂಗಂದ್ರೆ ಅದು ಕನ್ವಿನ್ಸ್ ಆಗುತ್ತೆ. ಸೊ ಅದನ್ನ ನೀವು ಯಾವ ಮಗು ಆಗಲಿ ಹುಟ್ಟದಾಗಿಂದಲೂ ನೀವು ಮಗು ಕನೆಕ್ಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ತಾಯಂದ್ರಿಗಾದ್ರೂ ಮಕ್ಕಳು ಮಾತು ಕೇಳೋಷ್ಟು ಇರ್ತಾರೆ. ಯಾವ ಮಕ್ಕಳು ಕರೆಕ್ಟ್ ಇದೇನು ಇದಾಗೋದಿಲ್ಲ, ಎಲ್ಲೋ ಅನ್ನೋ ಬೈ ನೇಚರ್ ಅಂತ ಇರುತ್ತೆ ಒಂದು ಹುಟ್ಟದಾಗಿಂದ ಬರೋದು. ಅದಕ್ಕೆ ಮೀರಿ ನೀವು ಮಾಡಬೇಕಾಗಿರೋದು ಚಿಕ್ಕ ಮಗು ಅಂತ ಬಿಡೋದಲ್ಲ, ಅವಾಗಿಂದಲೇ ಕನೆಕ್ಟ್ ಮಾಡ್ಕೊಂಡು ಬೆಳೆಸಿ. ಡೆಫಿನೆಟ್ ಆಗಿ ಹಿಂಗೆ ಮಾತು ಕೇಳೋ ಮಕ್ಕಳು, ನಿಮ್ಮ ಮಗು ಬಿಡಿ ಮೇಡಮ್ ಮಾತು ಕೇಳುತ್ತಿದ್ರೆ, ಸುಮ್ಮನೆ ಮಾತು ಕೇಳೋಂಗೆ ಆಗಲಿಲ್ಲ ಅದು ಅದಕ್ಕೆ ಒಂದಷ್ಟು ಸರ್ಕಸ್ ಮಾಡಿದ್ದೀನಿ ಹಾಗಾಗಿ. ಸೊ ಆ ಥರದ್ದೊಂದು ಅಟ್ಲೀಸ್ಟ್ ಒಬ್ಬರು ಕನೆಕ್ಟ್ ಮಾಡಿ ಸರಿ ತಪ್ಪನ್ನ ಆ ಮಗುಗೆ ಅರ್ಥ ಆಗೋ ರೀತಿನಲ್ಲೇ ಒಂದು ಕಂಡ್ಕೊಳ್ಳಿ ಅನ್ನೋದು ವೆರಿ ಟ್ರೂ. ನಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ
ಅಮ್ಮಂದ್ರು ಅಡಾಪ್ಟ್ ಮಾಡ್ಕೊಳ್ಳಿ, ಸೊ ದಟ್ ಲೈಫ್ ಬೋರ್ ಆಗಲ್ಲ ನಿಮಗೆ, ಮಕ್ಕಳದ ನೆನಪುಗಳಿರುತ್ತೆ, ಇನ್ನೇನೋ ಕ್ರಿಯೇಟಿವ್ ಮೈಂಡ್ ಸಿಕ್ಕತ್ತೆ. ಆ್ಯಂಡ್ ಹೂ ನೋಸ್ ಮನೇಲಿ ಕುತ್ಕೊಂಡು ಮಗು ಜೊತೆ ಇದೀವಿ, ನಾವು ದುಡಿತಿಲ್ಲ ಅನ್ನುವಂಥ ಎಷ್ಟೋ ಅಮ್ಮಂದ್ರಿಗೆ ಕೊರಗಿರುತ್ತೆ. ಅಂಥವ್ರು ಒಂದು ಸಣ್ಣ ಕನೆಕ್ಟ್ ಆದರೆ ಒಂದು ಆಡಿಯನ್ಸ್ ಜೊತೆ ಫಾಲೋವರ್ಸ್ ಒಂದಷ್ಟು ಜನ ಸಿಕ್ಕಿದ್ರೆ ನಿಮಗೆ ಅದೊಂದು ಪುಟ್ಟ ಇನ್ಕಮ್ ಸೋರ್ಸ್ ಕೂಡ ಹೌದು. ಫ್ಯೂಚರ್ ಸೋಷಿಯಲ್ ಮೀಡಿಯಾ ಅಂದಾಗ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ, ಒಳ್ಳೆ ರೀತಿ ಬಳಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಎಸ್, ವೆರಿ ಟ್ರೂ. ಇವಾಗ ಅವಳು ಟಂಗ್ ಟ್ವಿಸ್ಟರ್ ಅಂದರೆ ಇಷ್ಟ, ಸೊ ಹಾಗಾಗಿ ಆ ಟಂಗ್ ಟ್ವಿಸ್ಟರಲ್ಲಿ ನಿಂದೊಂದು ಸ್ಪೆಷಾಲಿಟಿ ಇದೆ ತಾನೇ? ಟಂಗ್ ಟ್ವಿಸ್ಟರ್ ಸ್ಪೆಷಾಲಿಟಿ ಅಲ್ಲ, ಟಂಗ್ ಟ್ವಿಸ್ಟರ್ ಹೇಳೋದೇ ಕಷ್ಟ. ಅದರಲ್ಲಿ ಕೆಲವುದು ಸಾಂಗ್ಗಳಿದೆ ನಮ್ಮ ಕನ್ನಡದಲ್ಲೂ ಕೂಡ, ಅದು ಹಾಡೋದಷ್ಟು ಸುಲಭ ಅಲ್ಲ. ಫುಲ್ ನಾಲ್ಗೆ ಹಿಂಗೆ ಹೊರಳ್ತಾ ಇರಬೇಕು. ಹಾಡು ಪರವಾಗಿಲ್ಲ, ಹಾಡ್ತೀಯ ಅಂದ್ರೇ ಹಾಡು. ಅಕ್ಕಪಕ್ಕ ಸಿಕ್ಕಿನ ಹಾಕಿ ಬೊಕ್ಕ ಹೇಕಿ ಮೊಕ್ಕರಾಗಿನ ಹೋಗಿ ಕಿರಿ ದಡಕರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತು ತಲೆ ಕಗೆ ತಲೆ ಮೂಡು ತಲೆ ಕೊಕ್ಕರೆದ ಗುಗುಟ ಗುಂಪಲ್ಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ್ಮ ಪದನಿಸ ಧರಿಸಿದ ಅಕ್ಕಪಕ್ಕ ಸಿಕ್ಕಿನ ಹಾಕಿ ಬೊಕ್ಕ ಹೇಕಿ ಮುಖರಾಗಿನ ಕೋಕಿ ಕಿರಿ ದಡಕರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತು ತಲೆ ಕಗೆ ತಲೆ ಮೂಡು ತಲೆ ಕೊಕ್ಕರೆದ ಕುಕುಟ ಬುಧವಾರ ಗಡಿಯಾರ ಬಡಿದಾಗ 12 ಮರುಳಾದ ಕಪೆರಾಯ ಬಡಿದಾಗ 12 ಜೋಪಾನ ಮರೆವಾಯ್ ಈ ಹೊನ್ನು 12 ತಲೆನೋವು 100 ಬೇಕೇನು 12 ಏರುವೇಕೆ ಮಹಡಿಯನ್ನು ಶಿವ ಪೂಜೆಗೆ ಕರೆದನು ಕರಡಿಯನು ಕಡಿದೊಡಲ ಮಡಲ ಗುಡಲ ಬಡಿದ ಸಡಿಲ ಕಡಿಯನು ಮನಸ್ಸಿನ ಒಳಗೆ ಬಿಟ್ಟರೆ ನೀನು ಹಾಗೂ ಯುದ್ಧಕ್ಕೆ ಸಿದ್ಧ ಇಲ್ಲಿಯವರೆಗೂ ಹೇಗಿತ್ತ ಮದುವೆಯ ಸಂಘವು ಬೇಕಿತ್ತ ಯಾಮಾರಿ ಹಳ್ಳಕ ಜಿಗಿದ ಮದುಮಗ ಅಳುಮಗ ನುಡಿಸಿದ ಅಕ್ಕಪಕ್ಕ ಸಿಕ್ಕಿನ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿನ ಕುಗಿರಿದ ಟಕ್ಕರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತು ತಲೆ ಕಗೆ ತಲೆ ಮೂಡುತ್ತಲೆ ಅಷ್ಟೇ. ಸುಸ್ತಾಯ್ತು, ಲಿರಿಕ್ಸ್ ಒಂದೆರಡು ಕಡೆ ಹಂಗಾಯ್ತು, ತುಂಬಾ ದಿನ ನನಗೆ ಆಗಿತ್ತಲ್ಲ ಸುಸ್ತಾಯ್ತು. ಹಾಡಿ. ಒಂದು ನಿಮಿಷ ನಾನು ಸುಧಾರಿಸ್ಕೋಬೇಕು ಇವಾಗ, ಕೇಳೇನೆ ಸುಸ್ತಾಗ್ತಿದೆ ಇಷ್ಟು ಸ್ಪಷ್ಟವಾಗಿ. ಅಯ್ಯೋ ಅಲ್ಲ, ಇದು ನನ್ಗೆ ಯಾವತ್ತೋ ಗೊತ್ತಿತ್ತು ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದು. ಅವಳು ಯಾವಾಗ ನಾನಮ್ಮ ಸೂಪರ್ ಸ್ಟಾರ್ ಅಲ್ಲಿ ನೋಡಿ ಅವಳ ಜೊತೆ ಆಟ ಆಡಿದೀನಿ ಗೊತ್ತಾ, ನಾನು ಆಮೇಲೆ ಇವರೆಲ್ಲ ಯಾರು ನಾರ್ಮಲ್ ಇಲ್ಲ, ಎಲ್ಲ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಅಂತ. ಬಟ್ ವೆರಿ ನೈಸ್, ವೆರಿ ಬ್ಯೂಟಿಫುಲ್, ನೀಟಾಗಿ ಹೇಳ್ಕೊಟ್ಟಿದ್ದೀರಾ, ವೆರಿ ಗುಡ್. ಅಲ್ಲಿ ಇಷ್ಟು ಪ್ರೀತಿ ಮಾಡ್ತಾರೆ ಇಷ್ಟು ಜನ ಅವಳ ಸ್ಟೇಜ್ ಹತ್ತದಾಗಿಂದ ಇವತ್ತುವರೆಗೂ. ಆ್ಯಂಡ್ ಐ ಫೀಲ್ ಮುಂದೆ ಕೂಡ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ನಿಮ್ಮನ್ನು ಕೂಡ ರೆಕಗ್ನೈಸ್ ಮಾಡಿ, ನಿಮ್ಮ ಒಂದು ಎಫರ್ಟ್ಸ್ ಏನಿದೆ ಇವಳ ಹಿಂದೆ ಅದನ್ನು ರೆಕಗ್ನೈಸ್ ಮಾಡಿ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳಲಿ, ನಾನು ಥ್ಯಾಂಕ್ಸ್ ಹೇಳ್ಬೋದು. ಲೈಕ್ ಎಂಡ್ ಆಫ್ ದ ಡೇ ನಮಗೊಂದು ಅವಕಾಶ, ಅದು ಒಂದು ಅದೃಷ್ಟ ಯಾರೋ ಕೊಡ್ಬೋದು, ಆದರೆ ಅದು ಜನ ಅಂದರೆ ಅವಕಾಶ ಸಿಕ್ಕಾಗ ಎಲ್ಲ ಕಲಾವಿದ್ರು ಜನ ಮನಸ್ಸಿಗೆ ಇಟ್ಕೊಳ್ಳೋದಿಲ್ಲ. ಕೆಲವು ಕಲಾವಿದರಿಗೆ ಜನಗಳ ಮನಸ್ಸಲ್ಲಿ ಜಾಗ ಸಿಕ್ಕೋದು. ಆ್ಯಂಡ್ ಅಂಥ ಒಂದು ಜಾಗ ನನ್ನ ಮಗಳಿಗೆ ಸಿಕ್ಕಿದೆ. ಒಂದಷ್ಟು ಜನರ ಮನಸ್ಸಲ್ಲಿ ಅವಳು ಕೂತಿದ್ದಾಳೆ, ಅವರು ಪ್ರೀತಿಯಿಂದ ಮನಸಾರೆ ನೀ ಎಷ್ಟು ಚಂದ ಆ್ಯಕ್ಟ್ ಮಾಡ್ತೀಯ, ಎಷ್ಟು ಚಂದ ಹಾಡ್ತೀಯ, ಒಳ್ಳೆ ಮಗು. ಅದು ಬಂದು ಸೋಷಿಯಲ್ ಮೀಡಿಯಲ್ಲೂ ಕಮೆಂಟ್ ಹಾಕ್ತಾರೆ, ಈ ಮಗುಗೆ ಒಂಚೂರು ಜಂಬ ಇಲ್ಲ, ಖುಷಿ ಆಗುತ್ತೆ, ಇನ್ನೂ ಇನ್ನೋಸೆನ್ಸ್ ಇದೆ ಈ ಮಗುದು ಅಂತ ಜನ ಗುರುತಿಸಿದ ಹೇಳುವಾಗೆಲ್ಲ ನಂಗೆ ತುಂಬ, ಅಂದರೆ ನಾನು ಏನು ಆಸೆ ಪಟ್ಟಿದ್ದೆ, ಯಾವ ಉದ್ದೇಶ ಇಟ್ಕೊಂಡು ಬೆಳೆಸ್ತಿದ್ದೀನಿ, ಅದು ಒಂದು 4 ಜನ ಗುರುತಿಸ್ತಿದ್ದಾರೆ ಅಂದಾಗ ಅದು ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ಆ್ಯಂಡ್ ಅವರೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ನನ್ನ ಆಸೆ ಇದ್ದಿದ್ದು ಜನಗಳ ಮನಸ್ಸಲ್ಲಿ ಅವಳು ಉಳಿಬೇಕು. ಲೈಕ್ ಐ ಡೋಂಟ್ ನೋ, ಚಿಕ್ಕ ವಯಸ್ಸಿನ ನನಗೆ ಆಸೆ, ಹುಟ್ಟಿದೀವಿ ಅಂದರೆ 4 ಜನ ನಾವು ಗುರ್ತಿಡಿಬೇಕು ಅಂತ ಹೇಳಿ. ನಾವು ಹೋದ್ಮೇಲೆ ನಾವು ಅಟ್ಲೀಸ್ಟ್ ಇಂಥದ್ದೊಂದು ಇಷ್ಟು ಕೋಟಿ ಜನಗಳ ಮಧ್ಯೆ ನಮ್ಮನ್ನು ಯಾರೋ 4 ಜನ ಗುರುತಿಸ್ಬೇಕು ಅನ್ನೋ ಆಸೆನೂ ಒಂದು ಬದುಕಿನ ಉದ್ದೇಶ ಆಗಿಲ್ಲ ಅಂತಂದರೆ ಹೇಗೆ ಅನ್ನೋವಂಥದ್ದು. 4 ಜನಕ್ಕೆ ಉಪಕಾರಿ ಆಗಬೇಕು, ಇಲ್ಲ 4 ಜನ ನೆನೆಸ್ಕೊಳ್ಳೋಂಗೆ ಬದುಕಬೇಕು ನಾವು. ಸೊ ಹಾಗೆ ನಾನು ಬದುಕೋಕೆ ನಾನು ಇಷ್ಟಪಟ್ಟಿದ್ದವಳು. ಆ್ಯಂಡ್ ನನ್ನ ಮಗಳು ಹಾಗೆ ಇರಬೇಕು ಅನ್ನೋ ಆಸೆ. ಆ ಥರದ್ದೊಂದು ದಾರಿನಲ್ಲಿ ಒಂದು ಪುಟ್ಟ ಹೆಜ್ಜೆ ಇಡ್ತಿದ್ದೀವಿ. ಅದಕ್ಕೆ ಜನರು ಚಪ್ಪಾಳೆ ತಟ್ತಿದ್ದಾರೆ, ಬೆನ್ನು ತಟ್ತಿದ್ದಾರೆ. ಇನ್ನೂ ತುಂಬ ದೂರ ಹೋಗ್ಲಿಕ್ಕಿದೆ. ಆ ಪ್ರಯತ್ನದಲ್ಲಿ ಹಾನೆಸ್ಟಾಗಿ ನಾವು ಪ್ರಯತ್ನ ಮಾಡ್ತೀವಿ. ಅವಳಿಗೆ ತುಂಬ
ಇನ್ನೂ ಬೇರೆ ಬೇರೆ ಆಸೆಗಳಿದೆ, ಇನ್ನೂ ಜನಕ್ಕೆ ಗೊತ್ತಿಲ್ಲ. ಅದು ಇಲ್ಲಿವರೆಗೂ ಬಂದಿರೋವಂಥದ್ದು ಒಂದು ಹಂತ ಆದರೆ, ನೆಕ್ಸ್ಟು ಆ್ಯಕ್ಚುಲಿ ಇದು ಲಾಸ್ಟ್ ಪ್ರಾಜೆಕ್ಟ್, ಅದಾದಮೇಲೆ ಒಂದು ಬ್ರೇಕ್ ಕೊಡಿಸ್ಬೇಕು ಅವಳಿಗೆ ಅನ್ನೋದಿದೆ ನನಗೆ. ಬರೀ ಇದೆ ಅಲ್ಲ, ಅವಳು ಪ್ರಿಪೇರ್ ಆಗಬೇಕು, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋ ಥರ ಆಗೋದು ನನಗೆ ಇಷ್ಟ ಇಲ್ಲ. ನನ್ನ ಮಗಳು ಒಂದಷ್ಟು ಅವಳು ಮಾಸ್ಟರ್ ಆಗಬೇಕು, ಅದಕ್ಕೆ ಅದರದ್ದೇ ಆದ ಪ್ರಿಪ್ರೇಷನ್ ಟೈಮ್ ಬೇಕು, ಅವಳಿಗೊಂದು ಆ ಒಂದು ಸ್ಪೇಸ್ನ ನಾನು ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಅಂಥದ್ದೊಂದು ಬ್ರೇಕ್ ತೊಗೊಳೋದ್ರಲ್ಲಿ ಇದ್ದೀವಿ ನಾವು. ಸೊ ಆಗಲೂ ನಮ್ಮ ಜೊತೆ ನಿಲ್ತಾರೆ ಜನ ಅನ್ನುವಂಥದ್ದು. ಆ್ಯಂಡ್ ಮುಂದೆ ಇನ್ನೂ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳು ಅವಳಿಗೂ ಇಂಟ್ರೆಸ್ಟ್ ಇದೆ, ನನಗೂ ಅವಳ ಥ್ರೂ ಮತ್ತು ನನ್ನ ಆಸೆನೂ ಆಗಿರೋದ್ರಿಂದ ಆ ಥರದ್ದೆಲ್ಲ ಒಂದಷ್ಟು ಪ್ಲ್ಯಾನ್ಗಳಿದೆ. ಐ ಡೋಂಟ್ ನೋ ಅದಕ್ಕೆ ಯಾವ ರೀತಿ ಕಾರ್ಯರೂಪಗೊಳ್ಳುತ್ತೆ ಅಂದರೆ ಜನ ಯಾವ ರೀತಿ ಬೆನ್ನಿಗೆ ನಿಲ್ತಾರೆ ಅಂತ ಹೇಳಿ. ಸೊ ಎಲ್ಲರನ್ನೂ ಕೇಳೋದಿಷ್ಟೇ, ನನ್ನ ಉದ್ದೇಶ ತುಂಬ ಪ್ಯೂರ್ ಆಗಿದೆ, ನನ್ನ ಮಗಳ ಪ್ರತಿಭೆಗೆ ಸಪೋರ್ಟ್ ಮಾಡಬೇಕನ್ನೋದು. ಆ್ಯಂಡ್ ಅವಳ ಥ್ರೂ 4 ಜನಕ್ಕೆ ಏನಾದರೂ ಸಹಾಯ ಆಗೋ ಥರ, 4 ಜನ ಅವಳಿಂದ ಏನೋ ಕಲಿಯೋ ಥರ ಅವಳನ್ನು ಬೆಳೆಸ್ಬೇಕು, ಸಮಾಜಕ್ಕೆ ಒಳ್ಳೆ ಪ್ರಜೆ ಮೊದಲಾಗಬೇಕು ನನ್ನ ಮಗಳು ಅನ್ನೋದು ನನ್ನ ಮೊದಲ ಆದ್ಯತೆ. ಆ ನಿಟ್ಟಿನಲ್ಲಿ ನಾನು ಡೆಫಿನೆಟಾಗಿ ಪ್ರಯತ್ನ ಪಡ್ತಿದ್ದೀವಿ. ಆ್ಯಂಡ್ ಜನನೂ ಅದನ್ನು ಗುರುತಿಸಿ ಸಪೋರ್ಟ್ ಮಾಡ್ತಾರೆ ಈ ಮುಂದೆನೂ. ಆ್ಯಂಡ್ ನಿಮ್ಮೆಲ್ಲರ ಮನಸ್ಸಲ್ಲಿ ಮೈ ಯಾವಾಗಲೂ ಇರಬೇಕು. ಅವಳನ್ನು ಹಿಂಗೆ ಚೆನ್ನಾಗಿ ಬೆಳೆಸಿರೋದು ಅವ್ರ ತಾಯಿ ಅಂತ 4 ಜನ ಹೇಳಿದ್ರೆ ಅದಕ್ಕಿಂತ ಇನ್ನೊಂದು ಸೌಭಾಗ್ಯ ತಾಯಿಯಾಗಿ ನನಗೆ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಇಲ್ಲಿವರೆಗೂ ಕೊಟ್ಟಿರೋ ಪ್ರೀತಿಗೆ. ಮುಂದೇನೂ ಇದೇ ಥರ ಅವಳನ್ನು ನೀವು ಪ್ರೀತಿ ಕೊಟ್ಟು ಕಾಪಾಡಿ ಬೆಳೆಸಿ ಮೆರೆಸಿ, ಏನೋ ಸಣ್ಣ ಪುಟ್ಟ ತಪ್ಪು ಗೊತ್ತಿಲ್ಲದೆ ಆದಾಗ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಕ್ಷಮಿಸಿ. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ತುಂಬ ಖುಷಿ ಆಯಿತು. ಆ್ಯಂಡ್ ಬುಜ್ಜಿ ಇರೋದಕ್ಕೆ ಇನ್ನೂ ನಮಗೆ ಮೋರ್ ಕಂಫರ್ಟಬಲ್ ಥರ. ವೆರಿ ಕೈಂಡ್. ಅಂದರೆ ಎಷ್ಟೇ ನಾವು ಆ್ಯಂಡ್ ಇನ್ನೊಂದು ಹೇಳ್ತೀನಿ ಬುಜ್ಜಿ, ನನಗೆ ಯಾವಾಗಲೂ ನನ್ನ ಪೇರೆಂಟಿಂಗು ನಮ್ಮಪ್ಪ ಎಲ್ಲ ನೆನಪಾದಂಗೆ ನಿನ್ನೂ ನಿಮ್ಮ ಅಕ್ಕನ ನೋಡಿದಾಗ ನಿಮ್ಮ ಪೇರೆಂಟ್ಸ್ ಬಗ್ಗೆ ಜೆನ್ಯೂನ್ಲಿ ನಂಗೆ ಅದು ಫೀಲ್ ಆಗುತ್ತೆ. ಐ ಕ್ಯಾನ್ ಸೆನ್ಸ್ ನಮ್ಮಪ್ಪನ ಹೇಳುವಾಗ ನಿಂಗೂ ಹಂಗೆ ಕನೆಕ್ಟ್ ಆಗ್ತಿತ್ತು ಅಂತ ಹೇಳಿ. ಸೊ ನಿಮ್ಮಪ್ಪ ಅಮ್ಮನೂ ನಿಮ್ಮಿಬ್ಬರನ್ನು ಹಾಗೆ ಬೆಳೆಸಿದ್ದಾರೆ, ಅಷ್ಟೇ ಸಂಸ್ಕಾರ. ಆ್ಯಂಡ್ ಐ ನೋ ಅದು ನಾನು ಸುಮ್ಮನೆ ಹೇಳ್ತಿಲ್ಲ ಮುಖಸ್ಥಿತಿಗೆ ಇಲ್ಲಿ ಕೂತ್ಕೊಂಡು. ಆ ಮುಖಸ್ಥಿತಿ ಪಕ್ಕಕ್ಕಿಟ್ಟು ನಾನು ಹೇಳೋದು ಜೆನ್ಯೂನಾಗಿ ನಿಮ್ಮ ಅಪ್ಪ ಅಮ್ಮನೂ ನಿಮ್ಮನ್ನ ಹಾಗೆ ಬೆಳೆಸಿದ್ರೆ, ನೀವು ನನ್ನ ಮಗಳು ಹೆಂಗೆ ಒಳ್ಳೆ ಮಗಳು ಹಾಗೆ ಒಳ್ಳೆ ಮಕ್ಕಳು ನೀವಿಬ್ಬರು. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಟ್ಸ್ ಜಸ್ಟ್ ಅ ಮಿರರ್ ಅಂತಾರಲ್ಲ, ನಾನು ಹಂಗೆ ಕಾಣ್ತಿದ್ದೀನಿ ಅಂತಂದರೆ ಅದು ನಿಮಗಿರೋ ಗುಣ ನನ್ನನ್ನು ಹಂಗೆ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಈ ಟೈಮ್ಗೆ. ಆ್ಯಂಡ್ ಮಹಿತಾ, ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಮಹಿತನ ಜೊತೆ ಆ್ಯಂಡ್ ನಿಮ್ಮ ಜೊತೆನೂ ಕೂಡ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಕೂತು ಮಾತಾಡುವಾಗ ನನಗಿನ್ನೂ ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಸಿಗುತ್ತೆ ಗೊತ್ತಾ. ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಆ್ಯಂಡ್ ನೀವು ಶೇರ್ ಮಾಡ್ತಿದ್ರೆ ಎಲ್ಲ ಐ ಕ್ಯಾನ್ ಸಿ ಹೌ ಶೀ ಈಸ್ ಬಿಕಮಿಂಗ್ ಅ ಗುಡ್ ಹ್ಯೂಮನ್ ಅನ್ನೋದು. ಒಳ್ಳೆ ಚೈಲ್ಡ್ಹುಡ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗಲೇ ಹೇಳ್ತಾ ಇದ್ದೀನಿ, ಅವಳನ್ನ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಸೇರಿಸೋದಕ್ಕೆ ಅಡ್ವಾನ್ಸ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆ್ಯಂಡ್ ಎಷ್ಟು ಚೆನ್ನಾಗಿ ಹಾಡು ಹೇಳಿದೆ ನೀನು. ನಿಮಗೆ ಈಗಲೇ ಒಂದು ಅವಾರ್ಡ್ ಕೊಟ್ಬಿಡ್ಬೇಕು ಅದಕ್ಕೆ. ಥ್ಯಾಂಕ್ ಯು ಮಹಿತಾ, ಥ್ಯಾಂಕ್ ಯು ಮುದ್ದು ಬಂಗಾರಿ. ನಾನು ಅವಳಿಗೆ ಇಟ್ಟಿರೋ ಹೆಸರು ಅದು. ಹೌದು, ಎಲ್ರಿಗೂ ಒಂದೊಂದು ನೇಮ್ ಕೊಟ್ಟಿದ್ದೀನಿ. ಮಕ್ಕಳಂದ್ರೆ ಪ್ರಾಣ. ಅಂದ್ರೆ ಇಲ್ಲಿ ಕೂತಿರೋದಷ್ಟೇ ಬುಜ್ಜಿ, ಯಾವ ಮಕ್ಕಳು ಸಿಗಂಗಿಲ್ಲ. ನಾನು ಬುಜ್ಜಿ, ನನಗೆ ಇಷ್ಟು ವರ್ಷ ಆಗಿದೆ ಎಲ್ಲ ಬಂದ್ಬಿಟ್ಟು ಅವ್ರ ಥರನೇ ಫುಲ್ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡುತ್ತೆ. ಆಂಕರ್ ಆಗಿ ಮಾತಾಡ್ತಾ ಇದ್ದೀನಿ, ಆದ್ರೆ ನನಗೆ ಇನ್ನೊಂದು ಮುಖ ಇದೆ. ಫುಲ್ ಚೈಲ್ಡ್ ಚಪಾತಿ ತರ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಬುಜ್ಜಿ ಇನ್ನೊಂದು ವರ್ಷ ನೋಡ್ಬೋದು. ಸೊ ಹಂಗಾಗಿ ಮಕ್ಕಳೆಲ್ಲರೂ ಬುಜ್ಜಿ ಅಂತ ಓಡೋಗಿ ಯಾವಾಗ್ಲೂ ಬುಜ್ಜಿ ಜೊತೆ. ಅಲ್ಲಿ ಟೆಲ್ ಯು ಎಷ್ಟು ಸರ್ತಿ ನಾನು ಕುತ್ಕೊಂಡು ವಿಡಿಯೋಸ್ ನೋಡಿದ್ದೀನಿ ನಮ್ದಂದ್ರೆ. ಥ್ಯಾಂಕ್ ಗಾಡ್ ನಾನು ಅದೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಲ್ಲ ನನ್ನ ಮೈ ಮೇಲೆ ಬಿದ್ದು ಆಟ ಆಡಿರೋದು, ನಾನು ಅವ್ರ ಮೈ ಮೇಲೆ ಬಿದ್ದು ಆಟ ಆಡಿದ್ದೀನಿ. ಆ್ಯಂಡ್ ಆ ನಗು ಅದೆಲ್ಲ ಕೇಳಿಸ್ಕೊತಿದ್ರೆ ನನಗೆ ಎಷ್ಟು ತುಂಬ ಹೆಲ್ಪ್ ಮಾಡಿದೆ ನನಗೆ ಟು ಬ್ರಿಂಗ್ ಅ ಸ್ಮೈಲ್ ಆನ್ ಮೈ ಫೇಸ್. ಸೊ ಐ ಆಮ್ ವೆರಿ ಹ್ಯಾಪಿ.